ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ TR. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ಆಗ್ತಾಯಿದೆ. ಈ ಒಂದು ವಿಡಿಯೋ ಸರಣಿಗಳಲ್ಲಿ ನಾನು ಮಾಡುತ್ತಿರುವಂತಹದ್ದು 244ನೇ ವಿಡಿಯೋ. ಈ ಸರಣಿಯಲ್ಲಿ ಹಿಂದಿನ ವಿಡಿಯೋಗಳನ್ನು ಯಾರು ನೋಡಿಲ್ಲ, ಸೆಪರೇಟ್ ಪ್ಲೇಲಿಸ್ಟ್ ಇದೆ, ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಐಡಿಯಾಸ್ ಫೋರಮಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ. ಒಂದ್ಸಲ ಪ್ಲೇಲಿಸ್ಟ್ಗೆ ಹೋಗಿ ನೀವು ಚೆಕ್ ಮಾಡ್ಬೋದು ಯಾವ್ಯಾವ ಕೋರ್ಸ್ ಲಭ್ಯವಿದೆ ಅಂತೇಳಿ. ಕಳೆದ ತರಗತಿಯಲ್ಲಿ ಬ್ರಿಟಿಷರು ಭಾರತವನ್ನ ಸರಿಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಅಂತ ಹೇಳಿದೆ. ಒಂದು ಸಣ್ಣ ದ್ವೀಪ ಇಡೀ ಪ್ರಪಂಚದಲ್ಲಿ ಹಲವಾರು ಖಂಡಗಳಲ್ಲಿ ಹಲವಾರು ದೇಶಗಳನ್ನ ಅವರು ಆಳ್ವಿಕೆ ಮಾಡ್ತಾರೆ ಅಂತಂದ್ರೆ, ಒಂದು ಸಣ್ಣ ದ್ವೀಪದವರು ಅವರ ಅಧಿಕಾರಿಗಳ ಪ್ಲಾನಿಂಗ್, ಅವರ ಸಮರ್ಥನೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಭಾರತವನ್ನ ಒಂದು ಸಣ್ಣ ದ್ವೀಪ, ನಮ್ಮ ಬಂಗಾಳದ ಎಕನಮಿಗೆ ಸಮನಾಗಿ ನಿಲ್ಲದಂತಹ ಒಂದು ಎಕನಮಿ ಇರುವಂತಹ ಒಂದು ಸಣ್ಣ ದೇಶ, ದ್ವೀಪ ದೇಶ, ಅಲ್ಲಿಂದ ದೂರದಿಂದ ಬಂದು ಭಾರತವನ್ನ ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾ ಇರ್ತಂದ್ರೆ, ಅವರಿಂದ ನೇಮಕದಂತಹ ಅಧಿಕಾರಿಗಳ ಟ್ಯಾಲೆಂಟ್, ಅವರ ಪ್ಲಾನಿಂಗ್, ಅವರ ನೀತಿಗಳು, ಮತ್ತೆ ಅವರ ವಿರುದ್ಧವಾಗಿ ಯಾರಾದ್ರೂ ದಂಗೆಗಳಿದ್ದಾರೆ ಅದನ್ನ ಯಾವ ರೀತಿಯಾಗಿ ಅವರು ಸಪ್ರೆಸ್ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾ ಇದ್ರು, ಸಂದರ್ಭಕ್ಕೆ ತಕ್ಕಂತೆ ಅದನ್ನು ಹ್ಯಾಂಡಲ್ ಮಾಡುವಂತಹ ಟೆಕ್ನಿಕ್ಕು ಈ ಅಧಿಕಾರಿಗಳಿಗೆ ಗೊತ್ತಿತ್ತು. ಕಳೆದ ತರಗತಿಯಲ್ಲಿ ಗವರ್ನರ್ ಆಫ್ ಬೆಂಗಾಲ್ ಆಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ಗೆ ಸಂಬಂಧಪಟ್ಟಂತೆ ಅವನು ಬಹಳ ಇಂಪಾರ್ಟೆಂಟು, ಅಡಿಪಾಯವನ್ನಾಗಿ ಕೊಟ್ಟವನು. ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬಂದಂತಹ ಒಂದು ಈಸ್ಟ್ ಇಂಡಿಯಾ ಕಂಪನಿ ಪ್ರದೇಶಗಳನ್ನು ವಶಪಡಿಸ್ಕೊಳ್ಳಲು ಸ್ಟಾರ್ಟ್ ಮಾಡಿಕೊಳ್ಳುತ್ತೆ. ಅಲ್ಲಿ ಟ್ಯಾಕ್ಸ್ಗಳನ್ನು ಸಂಗ್ರಹ ಮಾಡುವಂತಹ ಅಧಿಕಾರವನ್ನು ಪಡ್ಕೊಳ್ಳುತ್ತೆ. ಅಂದ್ರೆ ಅವರು ಬಂದಿರುವಂತಹ ಒಂದು ಗುರಿ ಇಲ್ಲಿ ಬದಲಾಗುತ್ತೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ನಮ್ಮವರೇ. ನಮ್ಮವರ ವೀಕ್ನೆಸ್ ಅನ್ನ ಕಂಡುಹಿಡಿದು ಈ ಅಧಿಕಾರಿಗಳು ನಮ್ಮ ದೇಶವನ್ನ ಒಂದೊಂದಾಗಿ ಪ್ರದೇಶಗಳನ್ನ ವಶಪಡಿಸಿಕೊಳ್ತಾ ಅವರ ನೀತಿಗಳನ್ನ, ಅವರದಂತಹ ಒಂದೊಂದು ನೀತಿಗಳನ್ನ, ಅವರದ್ದೇ ಆದಂತಹ ಒಂದು ಪ್ಲಾನಿಂಗ್ ಗಳನ್ನ, ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಈ ಅಧಿಕಾರಿಗಳು ಮುಂದೆ ಎಂಟೈರ್ ಭಾರತವನ್ನೇ ಆಳ್ವಿಕೆ ಮಾಡ್ತಾರೆ. ಭಾರತವನ್ನ ದೊಡ್ಡ ಮಟ್ಟಕ್ಕೆ ಲೂಟಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಕಳೆದ ತರಗತಿಯಲ್ಲಿ ರಾಬರ್ಟ್ ಕ್ಲೈವ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡಿದ್ದೆ. ಈಗ ಕೊನೆಯ ಗವರ್ನರ್ ಆಫ್ ಬೆಂಗಾಳು ವಾರನ್ ಹೇಸ್ಟಿಂಗ್, ಇವ್ರು ಯಾರು ಕೂಡ ಇಂಪಾರ್ಟೆಂಟ್ ಇಲ್ಲ. ವ್ಯಾನಿಸ್ಟಾರ್ಟ್ ಇವೆಲ್ಲ ಯಾರು ಕಾಟೇರ್ ಇಂಪಾರ್ಟೆಂಟ್ ಇಲ್ಲ. ನೋಡ್ರಿ, ರಾಬರ್ಟ್ ಕ್ಲೈವ್ 57ರಿಂದ 60, ಮತ್ತೆ 65ಕ್ಕೆ ಬರ್ತಾನೆ, 47, ಮತ್ತೆ 2 ವರ್ಷ ಆಳ್ವಿಕೆ ಮಾಡಿ ಮತ್ತೆ ಹೋಗ್ತಾನೆ. 72ರಿಂದ 73ವರೆಗೆ ಗವರ್ನರ್ ಆಫ್ ಬೆಂಗಾಲ್ ಆಗಿ ಆಳ್ವಿಕೆ ಮಾಡ್ತಾನೆ. ಮತ್ತೆ ರೆಗ್ಯುಲೇಟಿಂಗ್ ಆಕ್ಟ್ ಬಂದ ನಂತರ ಮತ್ತೆ ಇವನು ಕಂಟಿನ್ಯೂ ಮಾಡ್ತಾನೆ. ಇವನ ಕಾಲದಲ್ಲಿ ಏನೇನು ಆಯ್ತು ನೋಡ್ಕೊಂಬೋಣ. ವಾರನ್ ಹೇಸ್ಟಿಂಗ್ ಇವರು ಬಂದಾಗ ಭಾರತದಲ್ಲಿ ಹಲವಾರು ಸಮಸ್ಯೆಗಳಿದ್ವು. ಏನು ದ್ವಿಸರ್ಕಾರ ಪದ್ಧತಿ ಇತ್ತು, ಡ್ಯುಯಲ್ ಗವರ್ನಮೆಂಟ್ ಏನಿತ್ತು, ಟ್ಯಾಕ್ಸ್ ಅನ್ನ ಸಂಗ್ರಹ ಮಾಡುವಂತ ಅಧಿಕಾರವನ್ನ ಇವರು ಪಡ್ಕೊಂಡಿದ್ರು. ಕಂಪನಿ ಅಧಿಕಾರಿಗಳು ಶ್ರೀಮಂತರಾಗ್ತಾ ಇದ್ರು, ಆದ್ರೆ ಕಂಪನಿ ದಿವಾಳಿ ಆಗ್ತಾ ಇತ್ತು. ಈ ಕಂಪನಿಯನ್ನ ಬ್ರಿಟನ್ ಗವರ್ನಮೆಂಟ್ ಕಂಟ್ರೋಲ್ ಮಾಡ್ತಾ ಇರಲಿಲ್ಲ. ಜಸ್ಟ್ ಇವರು ವ್ಯಾಪಾರಕ್ಕೋಸ್ಕರ ಪರ್ಮಿಷನ್ ತೆಗೆದುಕೊಂಡು ಬಂದಿದ್ರು. ಯಾರಿಗೆ ಗೊತ್ತಿತ್ತು ಇವರು ಈ ಮಟ್ಟಕ್ಕೆ ದೇಶವನ್ನ ವಶಪಡಿಸಿಕೊಳ್ತಾರೆ, ಇಂತಹ ದೊಡ್ಡ ಟ್ಯಾಕ್ಸ್ ಗಳನ್ನು ಸಂಗ್ರಹ ಮಾಡ್ತಾರೆ? ಯಾರಿಗೆ ಗೊತ್ತಿತ್ತು? ಅಂದ್ರೆ ಆಳುವಂತಹ ಎಂಟಿಟಿ ಆಗಿದೆ ಇದು, ಸರ್ಕಾರದ ಮುಂದೆ ಸರ್ಕಾರ ಆಗುವಂತ ಎಂಟಿಟಿ ಆಗ್ತಾ ಇದೆ ಇದು. ಕೇವಲ ವ್ಯಾಪಾರಕ್ಕೋಸ್ಕರ ಪರ್ಮಿಷನ್ ಅನ್ನು ತೆಗೆದುಕೊಂಡು ಬಂದಿರುವಂತಹ ಈಸ್ಟ್ ಇಂಡಿಯಾ ಕಂಪನಿ ಮುಂದೆ ಭಾರತೀಯರ ವೀಕ್ನೆಸ್ ಅನ್ನ ಕಂಡುಹಿಡಿದು ಅಧಿಕಾರವನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ರಾಬರ್ಟ್ ಕ್ಲೈವ್ ದಿವಾನಿ ಹಕ್ಕನ್ನ ಪಡಿತಾನೆ.
ಬಂಗಾಳದಲ್ಲಿ ಟ್ಯಾಕ್ಸ್ ಅನ್ನ ಸಂಗ್ರಹಣೆ ಮಾಡುವಂತ ಅಧಿಕಾರವನ್ನು ಪಡ್ಕೊಳ್ತಾರೆ. ಕೋಟಿ ಕೋಟಿ ಟ್ಯಾಕ್ಸ್ ಬರುತ್ತೆ. ಆ ಟ್ಯಾಕ್ಸಿಗೆ ಜವಾಬ್ದಾರಿ ಇಲ್ಲ. ಯಾಕೆ ಹೇಳಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಬ್ರಿಟನ್ ಗವರ್ನಮೆಂಟ್ ಕೊಟ್ಟಿದ್ದು ವ್ಯಾಪಾರಕ್ಕೋಸ್ಕರ. ಆದ್ರೆ ವ್ಯಾಪಾರ ಬಿಟ್ಟವರು ಟ್ಯಾಕ್ಸ್ ಸಂಗ್ರಹಣೆ ಮಾಡ್ತಾರೆ. ಅದರಿಂದ ಅಂತಹ ಯಾವುದೇ ಕಾನೂನುಗಳು ಈಸ್ಟ್ ಇಂಡಿಯಾ ಕಂಪನಿಯ ಆ ಟ್ಯಾಕ್ಸ್ ಸಂಗ್ರಹಣೆ ಆಗತ್ತಲ್ವಾ, ಏನೇನು ಅಲ್ಲಿ ಈಗ ಬಂಗಾಳದಲ್ಲಿ ಟ್ಯಾಕ್ಸ್ ಸಂಗ್ರಹಣೆ ಆಗುತ್ತಲ್ಲ, ಅದಕ್ಕೆ ಇವರು ಜವಾಬ್ದಾರಿ ಆಗಿರ್ಲಿಲ್ಲ. ಬ್ರಿಟನ್ ಗವರ್ನಮೆಂಟ್ಗೆ ಯಾವುದೇ ಲೆಕ್ಕವನ್ನ ಕೊಡುವಂತಹ ಯಾವುದೇ ಕಾನೂನುಗಳು ಇರಲಿಲ್ಲ. ಅಧಿಕಾರಿಗಳು ಆ ಟ್ಯಾಕ್ಸ್ ದುಡ್ಡನ್ನ ಸ್ವಂತ ಬತ್ತಳಿಕೆಗೆ ಹಾಕೊಳ್ತಾ ಇದ್ರು. ಅತಿರೇಕದ ಭ್ರಷ್ಟಾಚಾರ ಆಗ್ತಿತ್ತು. ಕಂಪನಿ ವ್ಯಾಪಾರವನ್ನ ಬಿಟ್ಟು ಯಾವಾಗ ಟ್ಯಾಕ್ಸ್ ಸಂಗ್ರಹಣಕ್ಕೆ ಇಳಿತು, ಕಂಪನಿ ದಿವಾಳಿ ಆಯ್ತು. ಕಂಪನಿ ಮಾತ್ರ ದಿವಾಳಿ ಆಗ್ತಾ ಇತ್ತು. ಆದ್ರೆ ಅಧಿಕಾರಿಗಳು ದೊಡ್ಡ ದೊಡ್ಡ ಮಟ್ಟಕ್ಕೆ ಶ್ರೀಮಂತರಾಗ್ತಾ ಹೋದ್ರು. ವಾರನ್ ಹೆಸ್ಟಿಂಗ್ಸ್ ಬಂದಾಗ ಇಂತಹದ್ದು ಬಹಳ ನಡೀತಾ ಇತ್ತು. ಬರೀ ಭ್ರಷ್ಟಾಚಾರ ಅಷ್ಟು ಮಟ್ಟಕ್ಕೆ ಹೋಗಿತ್ತು. ಏನ್ ಕೆಲಸ ಆಗ್ಬೇಕಂದ್ರೂ ಕೂಡ ದುಡ್ಡು ಕೊಡ್ಬೇಕಾಗಿತ್ತು. ಆ ಮಟ್ಟಕ್ಕೆ ಭ್ರಷ್ಟಾಚಾರ ಇತ್ತು ವಾರನ್ ಹೆಸ್ಟಿಂಗ್ಸ್ ಬಂದಾಗ. ಇವನೇನ್ ಮಾಡ್ತಾನೆ, ಎಲ್ಲವನ್ನು ಅವಲೋಕಿಸ್ತಾನೆ. ವಾರನ್ ಹೆಸ್ಟಿಂಗ್ಸ್ ಅವಲೋಕಿಸಿ ಅವರದ್ದೇ ಆದಂತಹ ಪಾಶ್ಚಿಮಾತ್ಯ ಆಡಳಿತವನ್ನ, ವೆಸ್ಟರ್ನ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಏನಿತ್ತು ಅವ್ರ ಕಡೆ, ಆ ಸಿಸ್ಟಮ್ ಅನ್ನ ಭಾರತಕ್ಕೆ ಪರಿಚಯ ಮಾಡ್ತಾನೆ. ಆ ಸಿಸ್ಟಮ್ ಅನ್ನ ಭಾರತಕ್ಕೆ ಪರಿಚಯ ಮಾಡಿ ಅದೇ ಸ್ಟ್ರಕ್ಚರ್ ಆಗಿ ಭಾರತವನ್ನ ಆಳ್ವಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಳ್ತಾನೆ. ಯಾವ ರೀತಿಯಾಗಿ ಆತರದ್ದು ಈಗ 1773 ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಇರ್ತಾರೆ 73ರಲ್ಲಿ. ಅದರ ಪ್ರಕಾರ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ. ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಈ ಕಡೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇರ್ತಾರೆ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಸಲಹೆಗಳನ್ನ ಕೊಡಬೇಕು ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ. ಈ ರೀತಿಯಾದಂತಹ ಅಡ್ಮಿನಿಸ್ಟ್ರೇಷನ್ ಅವ್ರದ್ದು. ಆ ಅಡ್ಮಿನಿಸ್ಟ್ರೇಷನ್ ಅನ್ನ ಭಾರತದಲ್ಲಿ ಪ್ರಾರಂಭ ಮಾಡ್ತಾನೆ. ಪೊಲೀಸಿಂಗ್ ಸಿಸ್ಟಮ್ ಆಗಿರ್ಬೋದು, ಮತ್ತೆ IAS ಪ್ರತಿ ಡಿಸ್ಟ್ರಿಕ್ಟ್ಗಳಿಗೆ IAS ಆಫೀಸರ್ DC ಆ ಸಿಸ್ಟಮ್ ಆಗಿರ್ಬೋದು, ಎಲ್ಲವನ್ನು ತಂದು ಈ ಟ್ಯಾಕ್ಸ್ ಸಂಗ್ರಹ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಎಲ್ಲವನ್ನು ಕೂಡ ಇವನು ಅಚ್ಚುಕಟ್ಟಾಗಿ ಮಾಡ್ತಾ ಹೋಗ್ತಾನೆ. ಪ್ಲಾನಡ್ ಆಗಿ ಮಾಡ್ತಾ ಹೋಗ್ತಾನೆ ವಾರನ್ ಹೆಸ್ಟಿಂಗ್ಸ್. ಏನ್ ಮಾಡೋದು ನೋಡೋಣ. ಇವನು ಭಾರತದಲ್ಲಿ ಆಧುನಿಕ ಪಾಶ್ಚಿಮಾತ್ಯ ಆಡಳಿತವನ್ನ ಪ್ರಾರಂಭ ಮಾಡ್ತಾನೆ. ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ಭಾರತದಲ್ಲಿ ಮಾಡರ್ನ್ ವೆಸ್ಟರ್ನ್ ಅಡ್ಮಿನಿಸ್ಟ್ರೇಷನ್ ನ ಪ್ರಾರಂಭ ಮಾಡಿದ್ವಿ ಯಾರಪ್ಪ ಅಂತ ಹೇಳಿದ್ರೆ ವಾರನ್ ಹೆಸ್ಟಿಂಗ್ಸ್. ಬಿಕಾಸ್ ಅವನು ಬರೋಕ್ಕಿಂತ ಮುಂಚೆ ಅತಿರೇಕದ ಭ್ರಷ್ಟಾಚಾರ ಆಗ್ತಾ ಇತ್ತು. ಈ ಕಂಪನಿ ದಿವಾಳಿ ಆಗ್ತಿತ್ತು. ಕಂಪನಿಯ ದುಡ್ಡು ಏನು ಸಂಗ್ರಹ ಆಗ್ತಿತ್ತು, ಟ್ಯಾಕ್ಸ್ ಸಂಗ್ರಹ ಆಗ್ತಿತ್ತು. ಆ ದುಡ್ಡಿಗೆ ಜವಾಬ್ದಾರಿ ಕೊಡುವಂತಹ ಒಂದು ಇದಿರ್ಲಿಲ್ಲ, ಪಾಲಿಸಿಗಳಿರ್ಲಿಲ್ಲ. ಎಲ್ಲಿ ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರಲಿಲ್ಲ. ಬಿಕಾಸ್ ವ್ಯಾಪಾರಕ್ಕೆಂದು ಇವರು ಪರ್ಮಿಷನ್ ತೆಗೆದುಕೊಂಡು ಬಂದವರು ಇಲ್ಲಿ ಬೇರೆ ಆಗೋಯ್ತು. ವಾರನ್ ಹೆಸ್ಟಿಂಗ್ಸ್ ಬಂದಾಗ ಡ್ಯುಯಲ್ ಗವರ್ನಮೆಂಟ್ ಇರುತ್ತಲ್ವ ರಾಬರ್ಟ್ ಕ್ಲೈವ್ದು, ಅದನ್ನ ಫಸ್ಟ್ ಅವನೇನ್ ಮಾಡ್ತಾನೆ, ರದ್ದುಗೊಳಿಸ್ತಾನೆ. ದ್ವಿಸರ್ಕಾರ ಬೇಡ, ನವಾಬನು ಬೇಡ. ಈಗ ಅದಕ್ಕೇನ್ ಮಾಡ್ತಾನೆ, ಈಗ ದ್ವಿಸರ್ಕಾರ ಅಂತ ತೆಗೆದ ತಕ್ಷಣ ಏನಾಗತ್ತೆ ಹೇಳ್ರಿ, ನವಾಬನ್ ಪೋಸ್ಟ್ ಹೋಗ್ಬಿಡುತ್ತೆ. ಕಂಪ್ಲೀಟ್ಲಿ ಇವರೇ ತೆಗೆದುಕೊಳ್ತಾರೆ ಈಗ ಅಧಿಕಾರವನ್ನ. ಕಂಪ್ಲೀಟ್ಲಿ ಈಗ ಕಂಪನಿದಿದ್ದು ಇವರೇ ಅಧಿಕಾರವನ್ನು ತೆಗೆದುಕೊಳ್ತಾರೆ. ಆದ್ರಿಂದ ನವಾಬ್ಗೇನ್ ಕೆಲಸ ಇಲ್ಲ. ಬಂಗಾಳದ ನವಾಬನನ್ನ ಅವನಿಗೆ ಒಂದು ವರ್ಷಕ್ಕೆ 6 ಲಕ್ಷ ರೂಪಾಯಿ ಪೆನ್ಷನ್ ಅನ್ನ ಕೊಟ್ಟು, ಹೋಗಪ್ಪ ನೀನು ಹೋಗಿ ಮನೆಗೆ ಅಂತೇಳಿ ಅವನನ್ನ ಪೆನ್ಷನ್ ಅನ್ನ ಕೊಟ್ಟು ಕೂರಿಸಲಾಯಿತು. ಕಂಪ್ಲೀಟ್ ಆಡಳಿತವನ್ನ, ಬಂಗಾಳದ ಆಡಳಿತವನ್ನ ಇವರು ತನ್ನ ತೆಕ್ಕೆಗೆ ತೆಗೆದುಕೊಂಡರು. ಆದ್ದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು, ದ್ವಿಸರ್ಕಾರವನ್ನ ರದ್ದುಗೊಳಿಸಿದವರು ಯಾರು ಅಂತ ಕೇಳಿದಾಗ ವಾರನ್ ಹೆಸ್ಟಿಂಗ್ಸ್ 1772ರಲ್ಲಿ ಇವನು ಬಂದ ನಂತರ ಮೊದಲು ಮಾಡಿದ ಕೆಲಸ ಇದೆ, ದ್ವಿಸರ್ಕಾರವನ್ನು ರದ್ದುಗೊಳಿಸಿ ಬಂಗಾಳದ ನವಾಬ ನಜಾಮ್ ಉದ್ ದೌಲಾನ ಅವನಿಗೆ ಪೆನ್ಷನ್ ಕೊಟ್ಟು ಕೂರಿಸಿ ಬಂಗಾಳದಲ್ಲಿ ತನ್ನ ನೇರ ಆಡಳಿತವನ್ನ, ಕಂಪನಿ ಆಡಳಿತವನ್ನ ಅವನು ಪ್ರಾರಂಭ ಮಾಡ್ತಾನೆ. ಜವಾಬ್ದಾರಿಯುತವಾಗಿ ಇವನು ಬಂದಾಗ ಅತಿರೇಕದ ಭ್ರಷ್ಟರಾಗಿರುತ್ತೆ. ಅವೆಲ್ಲವನ್ನು ಕೂಡ ಗಮನಿಸಿ ಇವನು ರಿಫಾರ್ಮ್ಸ್ ಗಳನ್ನ ಮಾಡ್ತಾ ಹೋಗ್ತಾನೆ. ಹಲವಾರು ಸುಧಾರಣೆಗಳನ್ನ ಮಾಡ್ಬಿಟ್ಟು ಕಂಪನಿ ಹಿಡಿತದಲ್ಲಿರಬೇಕು, ಇಂಗ್ಲೆಂಡ್ ನಿಂದ ಕಂಟ್ರೋಲ್ಗೆ ಒಳಪಡಬೇಕು, ಆ ಮಟ್ಟಕ್ಕೆ ಅವನು ಪ್ಲಾನಿಂಗ್ ಅನ್ನ ಮಾಡ್ಬಿಟ್ಟು ಮಾಡ್ತಾ ಹೋಗ್ತಾನೆ. ಈಗ ನಜಾಮ್ ಉದ್ ದೌಲಾಗೆ ವಾರ್ಷಿಕ 6 ಲಕ್ಷ ರೂಪಾಯಿ ಪಿಂಚಣಿ ಕೊಟ್ಟು ಅವನನ್ನ ಕೂರಿಸಲಾಗುತ್ತೆ. ಈಗ ವಾರನ್ ಹೆಸ್ಟಿಂಗ್ಸ್ ಅವರು 73ರಲ್ಲಿ ಬಂಗಾಳದ ನೇರ ಆಡಳಿತವನ್ನ ಪ್ರಾರಂಭ ಮಾಡ್ತಾರೆ. ಇದ್ರ ಮುಖಾಂತರವಾಗಿ ಬಂಗಾಳವು
ಇಟ್ ಬಿಕಮ್ ದ ಇಂಡಿಕ್ ಸ್ಟೇಟ್ ಆಫ್ ಬ್ರಿಟಿಷ್ ಎಕ್ಸ್ಪಾನ್ಷನ್ ಇನ್ ಇಂಡಿಯಾ. ನೋಡ್ರಿ, ಮೊದಲಿಂದ ಬ್ರಿಟಿಷ್ ಎಕ್ಸ್ಪಾನ್ಷನ್, ಬ್ರಿಟಿಷ್ ವಿಸ್ತರಣೆ ಇಲ್ಲಿಂದ ಪ್ರಾರಂಭ ಆಗುತ್ತೆ, ಇಲ್ಲಿನ ಆಡಳಿತದಿಂದ ಅವ್ರಿಗೆ ಪ್ರಾರಂಭ ಆಗುತ್ತೆ. ಪ್ಲಾಸಿ ಕದನ, ಬಕ್ಸರ್ ಕದನ, ಡ್ಯುಯಲ್ ಗವರ್ನಮೆಂಟ್ ಮಾಡ್ತಾರೆ. ವಾರನ್ ಹೆಸ್ಟಿಂಗ್ ಬಂದಾಗ ಡ್ಯುಯಲ್ ಗವರ್ನಮೆಂಟ್ ಅನ್ನು ರದ್ದು ಮಾಡಿ ಕಂಪ್ಲೀಟ್ ನೇರ ಆಡಳಿತವನ್ನ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರ ವಿಸ್ತರಣಾ ನೀತಿ. ಅದರಿಂದ ಇದನ್ನ ಇಂಡೆಕ್ಸ್ ಸ್ಟೇಟ್ ಆಗುತ್ತೆ. ಇದು ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಮೈನ್ ಬ್ರಿಟಿಷರು ವಿಸ್ತರಣಾ ನೀತಿ ಇಲ್ಲಿಂದನೇ ಸ್ಟಾರ್ಟ್ ಆಗುವಂಥದನ್ನ ನಾವು ಕಾಣ್ತಾ ಹೋಗ್ತೇವೆ. ವಾರನ್ ಹೆಸ್ಟಿಂಗ್ ನೋಡ್ರಿ, ವಿಸ್ತರಣೆ ಮಾಡ್ಬೇಕಲ್ವಾ? ವಿಸ್ತರಣೆ ಮಾಡ್ಬೇಕಂದ್ರೆ ಈಗ ಯಾವುದೋ ಒಂದು ರಾಜ್ಯ ಇರುತ್ತೆ, ಸಡನ್ ಆಗಿ ಹೋಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ. ನೋಡ್ರಿ, ಪ್ರತಿಯೊಂದು ರಾಜ್ಯವು ಕೂಡ ವೀಕ್ ಇರಲ್ಲ. ಕೆಲವು ರಾಜ್ಯಗಳು ಬಹಳ ಸ್ಟ್ರಾಂಗ್ ಇರ್ತವೆ. ಮರಾಠ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹಲವಾರು ಸ್ಟೇಟ್ಗಳು ಬಹಳ ಸ್ಟ್ರಾಂಗ್ ಇದ್ವು, ಅವರನ್ನು ಮುಟ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂತಹ ಸ್ಟೇಟ್ಗಳನ್ನ ಹೆಂಗ್ ವಶಪಡಿಸ್ಕೊಳ್ಬೇಕು, ಯಾವ ರೀತಿ ಫ್ರೆಂಡ್ಶಿಪ್ಗಳನ್ನ ಮಾಡಬೇಕು, ಅವುಗಳನ್ನ ಪ್ಲಾನಿಂಗ್ ಹಾಕೊಳ್ತಾ ಇದ್ರು ಈ ಅಧಿಕಾರಿಗಳು. ವಾರನ್ ಹೆಸ್ಟಿಂಗ್ ಏನ್ ಮಾಡ್ದ, ರಿಂಗ್ ಫೆನ್ಸ್ ಪಾಲಿಸಿ ಅಥವಾ ಸೆಕ್ಯೂರಿಟಿ ಸೆಲ್ ಅನ್ನ ಅವನ ವಿಸ್ತರಣಾ ನೀತಿಯಲ್ಲಿ ಅವನು ಅನುಸರಿಸ್ತಾ ಹೋಗ್ತಾನೆ. ಏನ್ ಸರ್, ಏನಿದು ರಿಂಗ್ ಫೆನ್ಸ್ ಪಾಲಿಸಿ? ಫೆನ್ಸ್ ಹಾಕುವಂತಹದ್ದು ಅಂದ್ರೆ, ಈಗ ಯಾವುದೊಂದು ಒಂದು ಸ್ಟೇಟ್ ಇದೆ, ಒಂದು ಸ್ಟೇಟ್ ಎಕ್ಸಾಂಪಲ್ ಮೈಸೂರು ಅನ್ಕೊಳ್ಳೋಣ. ಮೈಸೂರಿನ ಸಡನ್ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಅಕ್ವೈರ್ ಮಾಡ್ಕೊಳಕ್ ಆಗುದಿಲ್ಲ. ಬಹಳ ದೊಡ್ಡ ಆರ್ಮಿ, ಐದರಲ್ಲಿ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು, ಒಂದು ಯಶಸ್ವಿ ಹೋರಾಟಗಾರರು, ಅವ್ರನ್ನ ಆ ಸುಲಭವಾಗಿ ಸೋಲಿಸಿ ಮೈಸೂರನ್ನ ವಶಪಡಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೇನ್ ಮಾಡ್ತಾರೆ ಇವರು, ಈ ಸ್ಟೇಟ್ ನ ಸುತ್ತಮುತ್ತ ಅಕ್ಕಪಕ್ಕದ ರಾಜ್ಯಗಳಿದಾವಲ್ಲ ಅವುಗಳನ್ನ ತನ್ನ ಬುಟ್ಟಿ ಹಾಕೊಳ್ಳೋದು, ತನ್ನ ಫ್ರೆಂಡ್ಸ್ಗಳನ್ನಾಗಿ ಮಾಡ್ಕೊಳ್ಳೋದು. ಎಕ್ಸಾಂಪಲ್ ಈ ಕಡೆ ನೋಡಿದ್ರೆ ಹೈದರಾಬಾದ್ ನಿಜಾಮ, ಈ ಕಡೆಯಿಂದ ಮರಾಠರು, ಅವ್ರನ್ನ ತನ್ನ ಬುಟ್ಟಿ ಹಾಕೊಳ್ಳೋದು, ಅಥವಾ ಅವ್ರ ಹತ್ರ ಒಪ್ಪಂದ ಮಾಡಿಕೊಂಡು ಸಹಾಯ ಮಾಡುವಂತೆ ಕೇಳಿಕೊಳ್ಳುವಂಥದ್ದು. ಈ ಕಡೆಯಿಂದ ನಿಜಾಮ, ಈ ಕಡೆಯಿಂದ ಕರ್ನಾಟಕ, ಈ ಕಡೆಯಿಂದ ಟ್ರಾವಂಕೂರ್ ಕಿಂಗ್ಡಮ್, ಇವರೆಲ್ಲರೂ ಇವ್ರ ಫ್ರೆಂಡ್ಸ್ ಅಲ್ವಾ, ಇವರೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ಎಲ್ಲಾ ಕಡೆಯಿಂದಲೂ ಎಲ್ಲರ ಸಹಾಯವನ್ನು ಪಡೆದುಕೊಂಡು ಒಂದೇ ಸಾರಿ ಮುತ್ತಿಗೆ ಹಾಕೋದು. ರಿಂಗ್ ಫೆನ್ಸ್ ಪಾಲಿಸಿ ಅಂತ ಕರಿತೀವಿ. ಇದೇ ರೀತಿಯಾಗಿ ಇವನು ಹಲವಾರು ಸ್ಟೇಟ್ಗಳನ್ನ ಹೆಂಗ್ ವಶಪಡಿಸ್ಕೊಳ್ಬೇಕು, ಈ ತರ ರಿಂಗ್ ಫೆನ್ಸ್ ಪಾಲಿಸಿ ಯಾರಾದ್ರೂ ರಿಪೆಲ್ ಮಾಡಿದ್ರೆ, ತಮ್ಮ ಅಧಿಕಾರವನ್ನು ಒಪ್ಕೊಳ್ಳಿಕ್ಕೆ ಒಪ್ಕೊಂಡಂಗಿದ್ರೆ ಈ ತರ ಪಾಲಿಸಿಗಳನ್ನ ಅವನು ಸ್ಟಾರ್ಟ್ ಮಾಡ್ಕೊಳ್ತಾ ಹೋದ. ಅದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ರಿಂಗ್ ಫೆನ್ಸ್ ಪಾಲಿಸಿಯನ್ನ ಅಥವಾ ಸೆಕ್ಯೂರಿಟಿ ಸೆಲ್ ಪಾಲಿಸಿಯನ್ನ ತನ್ನ ವಿಸ್ತರಣೆಗಳಲ್ಲಿ ಬಳಸಿದವರು ಯಾರು ಅಂತ ಕೇಳಿದ್ರೆ ವಾರನ್ ಹೆಸ್ಟಿಂಗ್. ಇವನೇನ್ ಮಾಡ್ತಾನೆ, ಈ ಒಂದು ರಿಂಗ್ ಫೆನ್ಸ್ ಪಾಲಿಸಿಯ ಭಾಗವಾಗಿ ಒಂದು ಮೊದಲು ಪ್ರಬಲ ಸ್ಥಳೀಯ ರಾಜ್ಯವನ್ನು ಗುರುತಿಸ್ತಾನೆ. ಯಾವ ರಾಜ್ಯವನ್ನು ನಾವು ಈಸಿಯಾಗಿ ವಶಪಡಿಸ್ಕೊಳ್ಳೋಕೆ ಆಗಲ್ಲ ಅಂತ ಗುರುತಿಸ್ಬಿಟ್ಟು ಕಂಪನಿ ಕನ್ಕ್ಲೂಡೆಡ್ ಟ್ರೀಟೀಸ್ ವಿತ್ ಸ್ಮಾಲರ್ ಸ್ಟೇಟ್, ಅಕ್ಕಪಕ್ಕದಲ್ಲಿರುವಂತಹ ಸಣ್ಣ ಸ್ಟೇಟ್ಗಳ ಜೊತೆ ಅವರು ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ. ಆ ಒಂದು ಯಾರು ಒಪ್ಕೊಂಡಿರಲ್ಲ, ಯಾರು ಸ್ಟ್ರಾಂಗ್ ಇರುತ್ತಲ್ಲ, ಅದರ ಸುತ್ತಮುತ್ತ ಇರುವಂತಹ ಸಣ್ಣ ಸ್ಟೇಟ್ಗಳ ಜೊತೆ ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ ಅಥವಾ ತನ್ನ ಫ್ರೆಂಡ್ಸ್ಗಳನ್ನಾಗಿ ಮಾಡ್ಕೊಳ್ತಾರೆ. ಲೇಟರ್ ವಿತ್ ದ ಹೆಲ್ಪ್ ಆಫ್ ಅಲೀಸ್ ದ ನೇಟಿವ್ ಸ್ಟೇಟ್ ಈಸ್ ಅಟ್ಯಾಕ್ಡ್. ನೋಡ್ರಿ, ನಂತರ ಮಿತ್ರ ರಾಷ್ಟ್ರದ ಸಹಾಯದಿಂದ ಸ್ಥಳೀಯ ರಾಜ್ಯವನ್ನು ಯಾರು ಒಪ್ಕೊಂಡಿರಲ್ವಲ್ಲ ಅವರ ರಾಜ್ಯಗಳ ಮೇಲೆ ಆಕ್ರಮಣ ಮಾಡಿ ವಶಪಡಿಸಿಕೊಳ್ಳಲಾಗುತ್ತದೆ. ಅಂತಿಮವಾಗಿ ಮಿತ್ರ ರಾಷ್ಟ್ರಗಳನ್ನು ಸಹ ಬ್ರಿಟಿಷ್ ಅಧಿಕಾರಕ್ಕೆ ಬಳಸಲಾಗ್ತದೆ. ಈ ರೀತಿಯಾಗಿ ಅವನು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಒಪ್ಪಂದಗಳ ಮುಖಾಂತರವಾಗಿರ್ಬೋದು ಅಥವಾ ವಾರ್ಸ್ಗಳ ಮುಖಾಂತರವಾಗಿರ್ಬೋದು ಅವರುಗಳನ್ನ ವಶಪಡಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾನೆ. ಈ ರೀತಿಯಾಗಿ ಅವನು ರಿಂಗ್ ಫೆನ್ಸ್ ಪಾಲಿಸಿಯನ್ನ ತನ್ನ ವಿಸ್ತರಣಾ ನೀತಿಯಲ್ಲಿ ಮಾಡ್ತಾ ಹೋಗ್ತಾನೆ. ಮುಂದೆ ಬರುವಂತ ಹಲವಾರು ಅಧಿಕಾರಿಗಳು ಆ ಅಗತ್ಯಕ್ಕೆ ತಕ್ಕಂತೆ ಅವರವರ ಪಾಲಿಸಿಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ. ಯಾವ ರೀತಿ ಅವ್ರ ವಿಸ್ತರಣಾ ನೀತಿ ಆಗಿರ್ಬೋದು, ಅವರ ಒಂದು ಡಿಪ್ಲೊಮಸಿ ರೀತಿ ಆಗಿರ್ಬೋದು, ನೀತಿಗಳು ಅವೆಲ್ಲವನ್ನು ಕೂಡ ಡಿಫ್ರೆಂಟ್ ಆಗಿರ್ತವೆ. ಅದಕ್ಕೆ ತಕ್ಕಂತೆ ಅವರು ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಈ ನೀತಿಗಳನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ನೋಡಿ ಯಾವ ರೀತಿ, ಅದಕ್ಕೆ ಒಂದು ಸಣ್ಣ ದ್ವೀಪದಿಂದ ಬಂದಂತವರು ಇಂಥ ದೊಡ್ಡ ದೇಶವನ್ನ ಆಳ್ವಿಕೆ ಮಾಡ್ಲಿಕ್ಕೆ ಸಾಧ್ಯವಾಗಿದ್ದು ಇಂತಹ ನೀತಿಗಳು. ವಿತೌಟ್ ನಮ್ಮವರ ಸಪೋರ್ಟ್ ಇಲ್ದಂಗೆ ಅವ್ರು ಏನು ಮಾಡಕ್ಕಾಗಲ್ಲ. ಸಾರಿ, ನಮ್ಮವರ ಸಪೋರ್ಟ್ ಇಲ್ದಂಗೆ ಅವ್ರೇನು ಮಾಡಕ್ಕಾಗಲ್ಲ. ನೋಡ್ರಿ, ಒಂದು ಉದಾಹರಣೆ ಕೊಟ್ಟಿದ್ದೀನಿ ನೋಡ್ರಿ, ಹೆಂಗೆ ರಿಂಗ್ ಫೆನ್ಸ್ ಪಾಲಿಸಿ. ಎಕ್ಸಾಂಪಲ್ ಮೈಸೂರು ಅಂತಂದ್ರೆ ಈ ಕಡೆಯಿಂದ ನಿಜಾಮರಾವ್, ಈ ಕಡೆಯಿಂದ ಮರಾಠರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಈ ಕಡೆಯಿಂದ ಟ್ರಾವಂಕೂರು, ಈ ಕಡೆಯಿಂದ ಕರ್ನಾಟಕ, ಎಲ್ಲರನ್ನು ಫ್ರೆಂಡ್ಸ್ ಮಾಡ್ಕೊಂಡು ಇದನ್ನ ಇಕ್ಕಟ್ಟಿಗೆ ಸಿಗಿಸ್ಬಿಟ್ಟು ಎಲ್ಲರ ಸಹಾಯವನ್ನು ಪಡೆದುಕೊಂಡು ಅಟ್ಯಾಕ್ ಮಾಡೋದು. ಅಟ್ಯಾಕ್ ಮಾಡಿದ ನಂತರ ಈ ಸಣ್ಣ ಸ್ಟೇಟ್ಗಳು ಇರ್ತಾವಲ್ಲ, ಸಹಾಯ ಮಾಡಿರ್ತಾವಲ್ಲ, ಅವುಗಳನ್ನು ಕೂಡ ವಶಪಡಿಸ್ಕೊಳ್ಳೋದು ಒಪ್ಪಂದಗಳ ಮುಖಾಂತರವಾಗಿ ಅಥವಾ ಇದ್ರ ಮುಖಾಂತರವಾಗಿ, ಅವ್ರನ್ನ ಅಟ್ಯಾಕ್ ಮಾಡೋ ಮುಖಾಂತರವಾಗಿ.
ಈ ರೀತಿಯಾಗಿ ಅವ್ರನ್ನೂ ಕೂಡ ಮುಟ್ಟಿ ಹಾಕೊಳ್ಳೋದು, ಎಲ್ಲವನ್ನು ಕೂಡ ಒಂದ್ ಕಡೆಯಿಂದ ಕೂಡ ಧೂಳು ಎಬ್ಬಿಸ್ಬಿಡೋದು ಅಂತಾರಲ್ಲ ಹಂಗೆ, ಆ ರೀತಿ ಒಂದು ಪ್ಲಾನಿಂಗ್ ಅನ್ನ ಮಾಡ್ತಾ ಹೋದ ವಾರನ್ ಹೆಸ್ಟಿಂಗ್. ಇವನು ಅಧಿಕಾರಕ್ಕೆ ಬಂದಾಗ ದಿವಾಳಿ ಆಗಿತ್ತಲ್ವಾ, ಮತ್ತೆ ಪ್ರಾಪರ್ ಟ್ಯಾಕ್ಸ್ ಅನ್ನು ಸಂಗ್ರಹ ಮಾಡಲಿಕ್ಕೆ ಪ್ಲಾನಿಂಗ್ ಇರಲಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಇವತ್ತೇನು ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು ಇರ್ತಾರಲ್ಲ ಆ ಪೋಸ್ಟ್ ಅನ್ನ ಅವತ್ತಿನ ಕಾಲದಲ್ಲಿ ಸ್ಟಾರ್ಟ್ ಮಾಡ್ತಾನೆ. ಆ ಡಿಸ್ಟ್ರಿಕ್ಟ್ ಅಲ್ಲಿ ಆದಾಯ ಸಂಗ್ರಹಣೆಯ ಜವಾಬ್ದಾರಿನ ಆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು ಪಡ್ಕೊಳ್ತಾರೆ. ಆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು ಪಡ್ಕೊಳ್ತಾರೆ. ಅವರನ್ನ ಡಿಸ್ಟ್ರಿಕ್ಟ್ ರೆವಿನ್ಯೂ ಬೋರ್ಡ್ ಸೂಪರ್ವೈಸರ್ ಅಂತ ಕರೀತಾರೆ. ಅಂತ ಪೋಸ್ಟ್ ನ ಕ್ರಿಯೇಟ್ ಮಾಡ್ತಾರೆ. ಇವತ್ತಿನ AS DC ಪೋಸ್ಟ್ ಇದೆಯಲ್ಲ ಅದಕ್ಕೆ ಸಮ. ಅದನ್ನ ಕ್ರಿಯೇಟ್ ಮಾಡಿ ಆ ಡಿಸ್ಟ್ರಿಕ್ಟ್ ಅಲ್ಲಿ ಕಂದಾಯ ಸಂಗ್ರಹಣೆಯ ಹಕ್ಕನ್ನು ಅವರು ಮಾಡ್ಬೇಕು ಅಂತ ಕೆಲಸವನ್ನು ಮಾಡ್ತಾನೆ. ಈಸಿಯಾಗಿ ಟ್ಯಾಕ್ಸ್ ಅನ್ನ ಸಂಗ್ರಹ ಮಾಡೋ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಎಕ್ಸಾಮ್ ಕೇಳ್ತಾರೆ, ಈ ಇಂಟ್ರೊಡ್ಯೂಸ್ಡ್ ದ ಆಫೀಸ್ ಆಫ್ ಕಲೆಕ್ಟರ್ ಇನ್ ಇಂಡಿಯಾ, ಕಲೆಕ್ಟರ್ ಆಫೀಸ್ DC ಆಫೀಸ್ ಅಂತ ಕರೀತಾರೆ, ಅದನ್ನ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಬಟ್ ಅದನ್ನ ನೇಮ್ ಚೇಂಜ್ ಇತ್ತು, ಬೇರೆ ತರ ಇತ್ತು. ಇವತ್ತಿನ ಡಿಸ್ಟ್ರಿಕ್ಟ್ ಕಲೆಕ್ಟರ್ ತರ ಇರಲಿಲ್ಲ, ಬೇರೆ ತರ ಇತ್ತು. ಡಿಸ್ಟ್ರಿಕ್ಟ್ ರೆವಿನ್ಯೂ ಬೋರ್ಡ್ ಸೂಪರ್ವೈಸರ್ ಅಂತ ಇತ್ತು. ಇವಾಗ ನಾವು DC ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಕರಿತೀವಿ. ಈ ಹೆಸರು ಇರಲಿಲ್ಲ. ಫಸ್ಟ್ ಇದನ್ನ ಡಿಸ್ಟ್ರಿಕ್ಟ್ ರೆವಿನ್ಯೂ ಬೋರ್ಡ್ ಸೂಪರ್ವೈಸರ್ ಅಂತ ಕರೆಯಲಾಗುತ್ತಿತ್ತು ನೋಡಿ. ಮತ್ತೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ ನೋಡಿ, ಸರ್ ಹಂಗಾರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಸ್ಟಾರ್ಟ್ ಮಾಡಿದ್ದೀವ್ರಿ, ಹಾಗಾದ್ರೆ ಭಾರತದಲ್ಲಿ ನಾಗರಿಕ ಸೇವೆಯ ಪಿತಾಮಹ ಇವರೇನೆ ಅಂತ ಕೇಳಿದ್ರೆ ನೋ ಅಲ್ಲ. ಭಾರತದಲ್ಲಿ ಫಾದರ್ ಆಫ್ ಸಿವಿಲ್ ಸರ್ವಿಸ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ವಾರನ್ ಹೆಸ್ಟಿಂಗ್ ಅಂತ ಫಸ್ಟ್ ಆಪ್ಷನ್ ಕೊಡ್ತಾರೆ. ನೀವು ನಾನು ಹೇಳಿದ್ರೆ ನೆನ್ಪಿಟ್ಕೊಂಡಿರ್ತೀರಾ. ಸರ್ ನವೀನ್ ಸರ್ ಹೇಳಿದ್ರು, ಇವತ್ತಿನ DC ಪೋಸ್ಟ್ ಏನಿದೆ, IAS ಪೋಸ್ಟ್ ಏನಿದೆ, ಆ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಡಿಸ್ಟ್ರಿಕ್ಟ್ ರೆವಿನ್ಯೂ ಬೋರ್ಡ್ ಸೂಪರ್ವೈಸರ್ ಅಂತ ಅವರಿಗೆ ಹೆಸರಿಟ್ರು. ಆದ್ದರಿಂದ ಎಕ್ಸಾಮ್ಸ್ ಅಲ್ಲಿ ಏನಾದ್ರು ಫಾದರ್ ಆಫ್ ಸಿವಿಲ್ ಸರ್ವಿಸ್ ಇನ್ ಇಂಡಿಯಾ, ಫಾದರ್ ಆಫ್ ಸಿವಿಲ್ ಸರ್ವಿಸ್ ಮೀನ್ಸ್ DC, ಅದರಿಂದ ಇವರೇ ಫಾದರ್ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ. ನೋ ಅಲ್ಲ. ಬ್ರಿಟಿಷ್ ರಾಜ್ ಕಾಲದಲ್ಲಿ ವಾರನ್ ಹೆಸ್ಟಿಂಗ್ ಏನ್ ಮಾಡ್ದ, ಸಿವಿಲ್ ಸರ್ವಿಸ್ಗೆ ಅಡಿಪಾಯವನ್ನ ಹಾಕೊಟ್ಟ. ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿಲ್ಲ, ಅಡಿಪಾಯವನ್ನ ಹಾಕೊಟ್ಟ. ಡಿಸ್ಟ್ರಿಕ್ಟ್ಗಳನ್ನ ಸ್ಟಾರ್ಟ್ ಮಾಡ್ದ, DC ಪೋಸ್ಟ್ ಅನ್ನ ಸ್ಟಾರ್ಟ್ ಮಾಡ್ದ, ಅಡಿಪಾಯವನ್ನ ಹಾಕೊಟ್ಟ. ಆದ್ರೆ ಅತ್ಯಂತ ಅದ್ಭುತವಾಗಿ ಅದನ್ನ ಸುಧಾರಣೆ ಮಾಡಿ, ರಿಫಾರ್ಮ್ ಮಾಡಿ, ಆಧುನೀಕರಣಗೊಳಿಸಿ, ಮಾಡರ್ನೈಸ್ ಮಾಡಿ, ರ್ಯಾಷನಲೈಸ್ ಮಾಡಿ ಅದನ್ನ ದೊಡ್ಡ ಮಟ್ಟಕ್ಕೆ ಅತ್ಯಂತ ಅದ್ಭುತವಾಗಿ ಜಾರಿಗೆ ತಂದವರು ನೆಕ್ಸ್ಟ್ ಬರುವಂತಹ ಕಾರ್ನ್ವಾಲಿಸ್. ಇವನು ಸ್ಟಾರ್ಟ್ ಮಾಡ್ದ, ಇವನು ಅಡಿಪಾಯವನ್ನ ಹಾಕೊಟ್ಟ. ಸಿವಿಲ್ ಸರ್ವಿಸ್, ಭಾರತದಲ್ಲಿ ಸಿವಿಲ್ ಸರ್ವಿಸ್ ಅನ್ನ ಅಡಿಪಾಯವನ್ನ ಹಾಕೊಟ್ಟ. ಆದರೆ ಅದನ್ನ ಸುಧಾರಣೆ ಮಾಡಿ, ಮಾಡರ್ನೈಸ್ ಮಾಡಿ, ರ್ಯಾಷನಲೈಸ್ ಮಾಡಿ ತರ್ಕಬದ್ಧಗೊಳಿಸಿ ಅದನ್ನ ದೊಡ್ಡ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿದವರು, ನೀಟಾಗಿ ಪ್ಲಾನೆಡ್ ಆಗಿ ಸ್ಟಾರ್ಟ್ ಮಾಡಿದವರು ಕಾರ್ನ್ವಾಲಿಸ್. ಆದ್ದರಿಂದ ಕಾರ್ನ್ವಾಲಿಸ್ ಅವರನ್ನ ಫಾದರ್ ಆಫ್ ಸಿವಿಲ್ ಸರ್ವಿಸ್ ಇನ್ ಇಂಡಿಯಾ ಅಂತ ಕರಿತೀವಿ. ಸಿವಿಲ್ ಸರ್ವಿಸ್ಗೆ ತಳಪಾಯವನ್ನ ಹಾಕೊಟ್ಟರು ಯಾರಪ್ಪ ಅಂತ ಕೇಳಿದ್ರೆ ವಾರನ್ ಹೆಸ್ಟಿಂಗು. ಆದರೆ ದ ಫಾದರ್ ಆಫ್ ಸಿವಿಲ್ ಸರ್ವಿಸ್ ಇನ್ ಇಂಡಿಯಾ ಅಂತ ಕೇಳಿದ್ರೆ, ಭಾರತದಲ್ಲಿ ನಾಗರಿಕ ಸೇವೆಯ ಪಿತಾಮಹ ಅಂತ ಕೇಳಿದ್ರೆ ಲಾರ್ಡ್ ಕಾರ್ನ್ವಾಲಿಸ್ಗೆ ಹೋಗ್ಬೇಕಾಗುತ್ತೆ. ನೀವು ಗುರಿ ಸುಮ್ಕೆ ಬರೀ ಓದೋದಲ್ಲ, ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಓದ್ಬೇಕು. ಅದಕ್ಕೆ ನಾನು ನಿಮಗೆ ಈ ತರ ಕೊಡೋದು. DC ಪೋಸ್ಟ್ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಅದಕ್ಕೆ ಫೌಂಡೇಶನ್ ಆಗ್ತಾ, ಅದನ್ನ ಅತ್ಯಂತ ಅದ್ಭುತವಾಗಿ ರಿಫಾರ್ಮ್ ಮಾಡಿ, ಮಾಡರ್ನೈಸ್ ಮಾಡಿ, ರ್ಯಾಷನಲೈಸ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಕಾರ್ನ್ವಾಲಿಸ್. ಅದರಿಂದ ಕಾರ್ನ್ವಾಲಿಸ್ ಅವರನ್ನ ಫಾದರ್ ಆಫ್ ಸಿವಿಲ್ ಸರ್ವಿಸ್ ಇನ್ ಇಂಡಿಯಾ ಅಂತ ಕರಿತೀವಿ. ಅದಕ್ಕೆ ಅಡಿಪಾಯವನ್ನ, ಸಿವಿಲ್ ಸರ್ವಿಸ್ಗೆ ಅಡಿಪಾಯವನ್ನ ಫೌಂಡೇಶನ್ ಅನ್ನ ಹಾಕೋರು ಯಾರಪ್ಪ ಅಂತ ಕೇಳಿದ್ರೆ ವಾರನ್ ಹೆಸ್ಟಿಂಗ್. ಪ್ರಶ್ನೆಯನ್ನ ಯಾವ ರೀತಿ ಕೇಳ್ತಾರೆ ಅದನ್ನ ಪ್ರಶ್ನೆ ಏನ್ ಕೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಅರ್ಥ ಮಾಡಿಕೊಂಡು ಅದರ ಆಧಾರದ ಮೇಲೆ ಆನ್ಸರ್ನ ಮಾಡ್ತಾ ಹೋಗಿ. ಕ್ಲಿಯರ್? ಈ ರೀತಿಯಾಗಿ ನೀವು ಆನ್ಸರ್ನ ಮಾಡ್ಬೋದಾಗುತ್ತೆ. ವಾರನ್ ಹೆಸ್ಟಿಂಗ್ DC ಪೋಸ್ಟ್ ನ ಕ್ರಿಯೇಟ್ ಮಾಡ್ದ. ಈಗ ಆ ಜಿಲ್ಲೆಗಳಲ್ಲಿ ಟ್ಯಾಕ್ಸ್ ಸಂಗ್ರಹ ಮಾಡ್ಬೇಕಲ್ಲ, ಇವನು ಒಂದು ಸಿಸ್ಟಮ್ ಅನ್ನು ಸ್ಟಾರ್ಟ್ ಮಾಡ್ದ. ಏನ್ ಮಾಡ್ದ, ಹರಾಜಕ್ಕೆ ಹೋಗೋದು. ವಾರನ್ ಹೆಸ್ಟಿಂಗ್ ಏನ್ ಮಾಡ್ದ, ಹರಾಜು ಬಿಡ್ಡಿಂಗ್ ವ್ಯವಸ್ಥೆಯ ಮೂಲಕ ಆದಾಯ ಸಂಗ್ರಹಣೆಯನ್ನ ಪ್ರಾರಂಭ ಮಾಡ್ದ. ಎಕ್ಸಾಂಪಲ್, ಯಾವ್ದೊಂದು ಪ್ರದೇಶ ಇದೆ, ಒಂದು ಭೂಮಿ ಇದೆ ಅನ್ಕೊಳ್ಳೋದು, 10 ಎಕರೆ ಇದೆ, ಅದಕ್ಕೆ ಫಿಕ್ಸ್ ಮಾಡ್ತಿರ್ಲಿಲ್ಲ ಇವನು. 10 ಎಕರೆ ಇದೆ, ಬನ್ನಿ ಬಿಡ್ಡಿಂಗ್ ಹೋಗೋದು. ಓಕೆ, 10 ಎಕರೆ 500 ರೂಪಾಯಿಗೆ ಒಂದ್ ಸಾರಿ, 500 ರೂಪಾಯಿ 2 ಸಾರಿ, ಹಂಗೆ ಅದಕ್ಕೆ ಡಿಮ್ಯಾಂಡ್ ಮಾಡ್ಕೊಂತ ಹೋಗೋರು. ಬಟ್ ಏನಾಗ್ತಿತ್ತಪ್ಪ ಅಂತಂದ್ರೆ, ಇವನು ಹರಾಜನ ಕೂಗ್ತಿದ್ದಲ್ಲ, ಅವಾಗ ಈ ಜಮೀನ್ದಾರುಗಳಾಗಿರ್ಬೋದು, ರೈತರಾಗ್ತಿರ್ಬೋದು, ಅವ್ರೇನ್ ಮಾಡ್ತಿದ್ರು, ಆ ಬಿಡ್ಡಿಂಗ್ ಅಲ್ಲಿ ಎಲ್ಲ ಪ್ಲಾನಿಂಗ್ ಅನ್ನ ಮಾಡ್ಕೊಂಡು ಕಡಿಮೆ ಬಿಡ್ಡಿಂಗಿಗೆ ಕೂಗ್ತಾ ಇದ್ರು. ಎಲ್ಲ ಒಂಥರ ಅವರವರ ಪ್ಲಾನ್ ಮಾಡ್ಕೊಂಡು ಕಡಿಮೆ ಬಿಡ್ಡಿಂಗಿಗೆ ಕೂಗ್ತಾ ಇದ್ರು ಸ್ಟಾರ್ಟಿಂಗ್. ಅದಕ್ಕೆ ಈ ಬಿಡ್ಡಿಂಗ್ ಸಿಸ್ಟಮ್ ಏನ್ ಸ್ಟಾರ್ಟ್ ಮಾಡಿದ ವಾರನ್ ಹೆಸ್ಟಿಂಗು, ಈ ಬಿಡ್ಡಿಂಗ್ ಸಿಸ್ಟಮ್ ಕಂಪನಿಗೆ ಒಂದು ನಷ್ಟವನ್ನ ತಂದ್ಕೊಡುತ್ತೆ. ಇದು
ಜಾಸ್ತಿ ಬಿಡ್ಡಿಂಗ್ ಕೂಗ್ತಿರ್ಲಿಲ್ಲ, ಬಿಕಾಸ್ ಲಾಭ ಸಿಗ್ತಿರ್ಲಿಲ್ಲ ಜಾಸ್ತಿ ಕೂಗಿದ್ರೆ. ಅದಕ್ಕೆ ಈ ಬಿಡ್ಡಿಂಗ್ ವ್ಯವಸ್ಥೆನ ಜಾರಿ ತಂದ ವಾರನ್ ಹೇಸ್ಟಿಂಗು. ಆಕ್ಷನ್ ಸಿಸ್ಟಮ್, ಆದಾಯ ಸಂಗ್ರಹಣೆಯನ್ನ ಹರಾಜು ವ್ಯವಸ್ಥೆಯ ಮೂಲಕ ಸ್ಟಾರ್ಟ್ ಮಾಡ್ದ. ಆದರೆ ಈ ಕಂಪನಿಗೆ ಈ ವ್ಯವಸ್ಥೆ ನಷ್ಟವನ್ನ ತಂದುಕೊಡ್ತು. ಈ ಬಿಡ್ಡಿಂಗ್ ಸಿಸ್ಟಮ್ ನಷ್ಟವನ್ನು ತಂದುಕೊಡ್ತು, ಬಿಕಾಸ್ ಕಡಿಮೆಗೆ ಕೂಗ್ಕೊಳ್ತಾ ಇದ್ರು, ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು ಅವರು. ಇವಾಗೂ ಕೂಡ ಬಿಡ್ಡಿಂಗ್ ಸಿಸ್ಟಮ್ ಮುಖಾಂತರವಾಗಿ ನಾವು ಗೌರ್ಮೆಂಟ್ನ ಇವನ್ನ ಕೊಡೋದು. ಗೌರ್ಮೆಂಟ್ನ ಕೆಲಸಗಳೇನಿದ್ರೆ ಬಿಡ್ಡಿಂಗ್ ಸಿಸ್ಟಮ್ ಮುಖಾಂತರವಾಗಿ ಕೊಡೋದು. ಬಿಕಾಸ್ ಇವಾಗ ಕಂಪ್ನಿಗಳು ಕಾಂಪಿಟೇಷನ್, ನಾನ್ ಪಡಿಬೇಕು ಗೌರ್ಮೆಂಟ್ನ ಇದನ್ನ ಕನ್ಸ್ಟ್ರಕ್ಷನ್ ಅಥವಾ ಏನಾರು ಆಗಿರ್ಬೋದು, ಬಿಡ್ಡಿಂಗ್ನಲ್ಲಿ ಜಾಸ್ತಿ ಕೂಗ್ಕೊಂತಾರೆ. ಅದಕ್ಕೆ ಇಲ್ಲಿ ಕಾಂಪಿಟೇಷನ್ ಇದೆ. ಬಟ್ ಇಲ್ಲಿ ಇವರು ಬಿಡ್ಡಿಂಗ್ ಕೂಗಿದಾಗ ಕಾಂಪಿಟೇಷನ್ ಜಾಸ್ತಿ ಇರಲಿಲ್ಲ, ಹಾಗಾಗಿ ನಷ್ಟ ಅನುಭವಿಸ್ತು. ಮುಂದೆ ಅದಕ್ಕೆ ಮುಂದೆ ಬಂದವರು ಬೇರೆ ತರ ಪ್ಲಾನಿಂಗ್ ಅನ್ನ ಮಾಡಿ ಆದಾಯವನ್ನು ಸಂಗ್ರಹಣೆ ಮಾಡುವಂತ ಮಾಡ್ತಾರೆ. ಜಮೀನ್ದಾರಿ ಸಿಸ್ಟಮು, ಮಹಲ್ವಾರಿ ಸಿಸ್ಟಮು, ರೈತವಾರಿ ಪದ್ಧತಿ, ಈ ಪದ್ಧತಿಗಳ ಮುಖಾಂತರವಾಗಿ ಕಂದಾಯವನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದ್ರ ಬಗ್ಗೆ ಡೀಟೇಲ್ ಚರ್ಚೆ ಮಾಡ್ತೀನಿ. ಜಮೀನ್ದಾರಿ ಪದ್ಧತಿ ಅಂದ್ರೆ ಏನು, ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ಮತ್ತೆ ನೆಕ್ಸ್ಟ್ ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಅವುಗಳನ್ನೆಲ್ಲವನ್ನೂ ಕೂಡ ಡೀಟೇಲ್ ಆಗಿ ನೀವು ಯಾವ ಬುಕ್ ಅನ್ನು ಕೂಡ ಓದೋ ಅವಶ್ಯಕತೆ ಇಲ್ಲ. ಅಷ್ಟು ಡೀಟೇಲ್ಡ್ ಆಗಿ ನಾನು ನಿಮಗೆ ಮುಗಿಸ್ಕೊಡ್ತೀನಿ. ಸುಮ್ಮನೆ ಪೇಷನ್ಸ್ ಆಗಿ ನನ್ನ ಜೊತೆ ಬನ್ನಿ ಅಷ್ಟೇ. ಸುಮ್ಮನೆ ಪೇಷನ್ಸ್ ನನ್ನ ಜೊತೆ ಕುತ್ಕೊಳ್ಳಿ ಸಾಕು. ನಾನು ನಿಮ್ಗೆ ಎಲ್ಲವನ್ನ ಮುಗಿಸ್ಕೊಳ್ಳೋ ಜವಾಬ್ದಾರಿ ನಾನು. ಏನ್ಷಿಯಂಟ್ ಹಿಸ್ಟ್ರಿ ಸ್ವಲ್ಪ ನಿಮಗೆ ಸ್ಟಾರ್ಟಿಂಗ್ ನಾನು ಮಾಡಿದಾಗ ಅಷ್ಟು ಡೀಟೇಲ್ ಆಗಿ ಹೇಳಕ್ ಹೋಗಿಲ್ಲ ಏನ್ಷಿಯಂಟ್ ಹಿಸ್ಟ್ರಿನ. ಬಟ್ ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿನ ತುಂಬಾ ಡೀಟೇಲ್ ಆಗಿ ಹೇಳಿದ್ದೀನಿ. ಏನ್ಷಿಯಂಟ್ ಹಿಸ್ಟ್ರಿ ನಿಮ್ಗೆ ಏನು ಇಂಪಾರ್ಟೆಂಟ್ ಬೇಕು ಅಷ್ಟು ಮಾತ್ರ ಹೇಳಿದ್ದೀನಿ. ತುಂಬಾ ಡೀಟೇಲ್ಡ್ ಆಗಿ ಜಾಸ್ತಿ ಹೇಳಕ್ ಹೋಗಿಲ್ಲ ನಾನು. ಕೆಲವೊಂದು ಚಾಪ್ಟರ್ ಡೀಟೇಲ್ ಆಗಿ ಮಾಡಿದ್ದೀನಿ, ಬಟ್ ತುಂಬಾ ಡೀಟೇಲ್ಡ್ ಆಗಿ ಏನು ಮಾಡಕ್ ಹೋಗಿಲ್ಲ. ಬಟ್ ಮಿಡಿವಲ್ ಮಾಡರ್ನ್ ಅನ್ನ ತುಂಬಾ ಡೀಟೇಲ್ಡ್ ಆಗಿ ಯಾವ ಬುಕ್ ಅನ್ನು ಓದಬಾರ್ದು ಆ ಮಟ್ಟಕ್ಕೆ ನಿಮಗೆ ಮಿಡಿವಲ್ ಮಾಡರ್ನ್ ಅನ್ನ ಮಾಡ್ಕೊಟ್ಟಿದ್ದೀನಿ. ಏನ್ಷಿಯಂಟ್ ಬೇಕಾದ್ರೆ ನೀವು ಸ್ವಲ್ಪ ರೆಫರೆನ್ಸ್ ಬುಕ್ಕಿಗೆ ಹೋಗ್ಬೋದು. ಮುಂದೆ ಬೇಕಾದ್ರೆ ನಾನು ಇದೆಲ್ಲ ಮುಗಿದ್ಮೇಲೆ ಬೇಕಾದ್ರೆ ಏನ್ಷಿಯಂಟ್ ಅನ್ನ ಇನ್ನೂ ಡೀಟೇಲ್ ಆಗಿ ಬೇಕಾದ್ರೆ ಮಾಡ್ಕೊಡ್ತೀನಿ. ನಿಮ್ ಸಪೋರ್ಟ್ ಬೇಕಷ್ಟೇ. ಸಪೋರ್ಟ್ ಅಂದ್ರೆ ಬೇರೆ ತರ ಸಪೋರ್ಟ್ ಅಲ್ಲ, ನೀವು ಜಸ್ಟ್ ನೋಡಿ ಒಂದು ಖುಷಿಯಾಗಿ ಒಂದು ಕಾಮೆಂಟ್ ಮಾಡಿದ್ರೆ ಸಾಕು, ಅದೇ ನನಗೆ ಸಪೋರ್ಟ್. ಇದೇನಿಲ್ಲ, ಒಂಥರ ನಮಗೂ ಕಷ್ಟಪಟ್ಟು ಈ ಪಿಪಿಟಿಗಳನ್ನ ಮಾಡ್ಬೇಕಂದ್ರೆ ಅಷ್ಟು ಸುಲಭದ ಮಾತಲ್ಲ. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಕೂತ್ಕೊಂಡು ಪಿಪಿಟಿ ಮಾಡಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ನಿಮ್ದು ಒಳ್ಳೆ ಒಂದು ಕಾಮೆಂಟ್ ಹಾಕಿದ್ರೆ ಸಾಕು, ನಮಗೆ ಒಂಥರ ಒಂದು ಎನರ್ಜಿ ಕೊಡುತ್ತೆ ಅಷ್ಟೇ. ಏನು ಬೇಡ, ನೀವು ಏನು ಮಾಡೋದು ಬೇಡ, ನಮ್ಗೆ ಏನು ಕೊಡೋದು ಬೇಡ ಅಷ್ಟೇ. ನಿಮ್ಮಿಂದ ನಾನು ಏನು ಬಯಸೋದು ಇಲ್ಲ. ಜಸ್ಟ್ ಒಂದು ಖುಷಿಯಾಗಿ ಒಂದು ಕಾಮೆಂಟ್ ಮಾಡಿ, ನಿಮ್ಗೆ ಅನ್ಸಿದ್ದನ್ನ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ, ಮುಗಿದೋಯ್ತು ಕ್ಲೋಸ್. ಅದು ನಮಗೆ ಇನ್ನೂ ಒಂಥರ ಮೋಟಿವೇಶನ್ ಕೊಡುತ್ತೆ ಅಷ್ಟೇ, ಇನ್ನೇನಿಲ್ಲ ನನಗೆ. ನಾನು ಇಷ್ಟು ಕಷ್ಟಪಟ್ಟು ಎಫರ್ಟ್ ಆಗ್ತಿರೋ ಮಾಡಿರುವಂಥ ಕ್ಲಾಸ್ಗಳು ರೀಚ್ ಆಗ್ಬೇಕು ಜಾಸ್ತಿ ಜನಕ್ಕೆ, ಅಷ್ಟೇ ನನಗೆ ಬೇಕಿರೋದು ಅಷ್ಟೇ. ರೀಚ್ ಆಗಲಿ, ಜಾಸ್ತಿ ಜನಕ್ಕೆ ತಲುಪಿದ್ರೆ ನನಗೆ ಖುಷಿ ಆಗುತ್ತೆ. ನನಗೆ ಖುಷಿ ಆಗುತ್ತೆ ನಾನು ಇಷ್ಟು ಎಫರ್ಟ್ ಹಾಕಿ ಮಾಡಿರುವಂಥ ಕ್ಲಾಸ್ಗಳು ರೀಚ್ ಆಗಿದೆಯಲ್ಲ ಅಂತೇಳಿ. ನಿಮ್ಮಿಂದ ಇನ್ನೇನು ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಿಡ್ಡಿಂಗ್ ಸಿಸ್ಟಮ್ ಅನ್ನ ಮೂಲಕ ಇವರು ಆದಾಯವನ್ನು ಸಂಗ್ರಹಣೆಯನ್ನು ಸ್ಟಾರ್ಟ್ ಮಾಡ್ಕೊಂಡ್ರು. ಇವರು 1780ರಲ್ಲಿ ಕಲ್ಕತ್ತಾದಲ್ಲಿ ಒಂದು ಮದರಸವನ್ನ ಪ್ರಾರಂಭ ಮಾಡ್ತಾರೆ. ಇಸ್ಲಾಮಿಕ್ ಅಧ್ಯಯನಗಳ ಪ್ರಚಾರಕ್ಕಾಗಿ ಕಲ್ಕತ್ತಾದಲ್ಲಿ ಮದರಸವನ್ನ ಸ್ಥಾಪನೆ ಮಾಡ್ತಾರೆ. ಬಹುಮುಖ್ಯವಾಗಿ ಹಲವಾರು ಮುಸಲ್ಮಾನರುಗಳು ಹೋಗ್ಬಿಟ್ಟು ಇವ್ರನ್ನ ಕೇಳ್ಕೊಳ್ತಾರೆ, ನಮಗೆ ನಮ್ಮ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮದರಸನ ಸ್ಟಾರ್ಟ್ ಮಾಡಿ ನೀವು ಅಂತೇಳಿ ಎಲ್ಲರೂ ಕೂಡ ಕೇಳ್ಕೊಂಡಿದ್ದಕ್ಕೆ ಪರಿಣಾಮವಾಗಿ 1780ರಲ್ಲಿ ವಾರನ್ ಹೇಸ್ಟಿಂಗ್ ಅವರು ಕಲ್ಕತ್ತಾದಲ್ಲಿ ಒಂದು ಮದರಸವನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಈ ಒಂದು ಮದರಸ ಕಂಪನಿಯ ಸರ್ಕಾರವು ಸ್ಥಾಪಿಸಿದಂತಹ ಮೊದಲ ಶಿಕ್ಷಣ ಸಂಸ್ಥೆ ಇತ್ತು ಭಾರತದಲ್ಲಿ. ಕಂಪನಿ ಸರ್ಕಾರವು ಸ್ಥಾಪಿಸಿದಂತಹ ಮೊದಲ ಶಿಕ್ಷಣ ಸಂಸ್ಥೆ, ಫಸ್ಟ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಎಸ್ಟಾಬ್ಲಿಷ್ಡ್ ಬೈ ದ ಕಂಪನೀಸ್ ಗವರ್ಮೆಂಟ್ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಕಲ್ಕತ್ತಾ ಮದರಸ. ಕಲ್ಕತ್ತಾ ಮದರಸ ಇದನ್ನ ಇದು ಇವತ್ತು ಅಲಿಯಾ ಯೂನಿವರ್ಸಿಟಿ ಅಂತ ಕರಿತೀವಿ. ಅಲಿಯಾ ಯೂನಿವರ್ಸಿಟಿ ಅಂತ ಕರಿತೀವಿ ಕಲ್ಕತ್ತಾದಲ್ಲಿ. ಇದು ಮೊದಲ ಬಾರಿಗೆ ಪ್ರಾರಂಭ ಮಾಡಿದ್ದು ಕಂಪನಿಯ ಸರ್ಕಾರ ಕೋಲ್ಕತ್ತಾದಲ್ಲಿ. ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಕಲ್ಕತ್ತಾ ಮದರಸ ನೋಡಿ, ಕಾಣುತ್ತೆ ನೋಡಿ ನಿಮಗೆ, ಇಲ್ಲಿ ಫೋಟೋ ಹಾಕಿದ್ದೀನಿ ನಿಮಗೆ. ಇವತ್ತಿನ ಅಲಿಯಾ ಯೂನಿವರ್ಸಿಟಿ ಅಂತ ಕರಿತೀವಿ. ಅಲಿಯಾ ಯೂನಿವರ್ಸಿಟಿ ಬ್ರಿಟಿಷ್ ಭಾರತದ ಮೊದಲ ಶಿಕ್ಷಣ ಸಂಸ್ಥೆಯಾಗಿದೆ. ಇದನ್ನ ಕಲ್ಕತ್ತಾದ ಗಣನೀಯ ಸಂಖ್ಯೆಯ ಮನ್ನಣೆ ಮತ್ತು ಕಲಿಯುವ ಮುಸಲ್ಮಾನ ಅವರ ಕೋರಿಕೆಯ ಮೇರೆಗೆ, ಹಲವಾರು ಮುಸಲ್ಮಾನರು ಕೇಳ್ಕೊಳ್ತಾರೆ, ಅವರ ಕೋರಿಕೆಯ ಮೇರೆಗೆ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ವಾರನ್ ಹೇಸ್ಟಿಂಗ್ ಅವರು 1780 ಅಕ್ಟೋಬರ್ನಲ್ಲಿ ಸ್ಥಾಪನೆ ಮಾಡ್ತಾರೆ. 1780 ಅಕ್ಟೋಬರ್ ಸ್ಥಾಪನೆ ಮಾಡ್ತಾರೆ. ಮೊದಲ ಶಿಕ್ಷಣ ಸಂಸ್ಥೆ, ಬ್ರಿಟಿಷ್ ಕಟ್ಟಿರುವಂತಹ ಮೊದಲ ಶಿಕ್ಷಣ ಸಂಸ್ಥೆ ಕಲ್ಕತ್ತಾ ಮದರಸ ಅಥವಾ ಇವತ್ತಿನ ಅಲಿಯಾ ಯೂನಿವರ್ಸಿಟಿ. ಎಕ್ಸಾಮ್ಸ್ ಅಲ್ಲಿ ಕೇಳಿದಾರೆ ನೋಡಿ, ಇದನ್ನ UPPSC 2006 ಕೇಳಿದ್ದಾರೆ. ವೇರ್ ವಾಸ್ ದ
ವೇರ್ ವಾಸ್ ಫಸ್ಟ್ ಮದ್ರಸಾ ಸೆಟ್ ಅಪ್ ಬೈ ಬ್ರಿಟಿಷ್ ಇನ್ ಇಂಡಿಯಾ. ಎಲ್ಲಿ ಮೊದಲ ಮದ್ರಸವನ್ನ ಬ್ರಿಟಿಷರು ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಕಲ್ಕತ್ತಾದಲ್ಲಿ ಬ್ರಿಟಿಷ್ ಅವರು ಸ್ಥಾಪನೆ ಮಾಡಿದಂತಹ ಭಾರತದ ಮೊದಲ ಶಿಕ್ಷಣ ಸಂಸ್ಥೆ. ವಾರೆನ್ ಹೇಸ್ಟಿಂಗ್ಸ್ ಅಧಿಕಾರಕ್ಕೆ ಬಂದಾಗ ದ್ವಿಸರ್ಕಾರ ಪದ್ಧತಿ ಇತ್ತು, ಹಲವಾರು ಭ್ರಷ್ಟಾಚಾರ ಆಗ್ತಾ ಇತ್ತು. ಬ್ರಿಟನ್ ಗವರ್ನಮೆಂಟ್ಗೆ ಇಲ್ಲಿ ಆಗುತ್ತಿರುವಂತಹ ಒಂದು ಈಸ್ಟ್ ಇಂಡಿಯಾ ಕಂಪನಿ ಏನೇನು ಮಾಡ್ತಾ ಇದೆ, ಏನೇನೋ ಆದಾಯ ಸಂಗ್ರಹಣೆಯನ್ನು ಮಾಡ್ತಾ ಇದೆ, ಈಗ ಇದು ಏನು ಗೌರ್ಮೆಂಟ್ ಆಗಿ ಬದಲಾವಣೆ ಆಗಿದೆ, ಇದು ಅದನ್ನ ಕಂಟ್ರೋಲ್ ಮಾಡುವಂತ ಅಧಿಕಾರ ಹಿಂದೆ ಇರಲಿಲ್ಲ. ಯಾಕೆಂತಂದ್ರೆ ಅವರು ಇವರಿಗೆ ಫರ್ಮನ್ ಕೊಟ್ಟಿದ್ದು ಕೇವಲ ವ್ಯಾಪಾರವನ್ನ ಮಾಡ್ಲಿಕ್ಕೆ. ಬಟ್ ಇವರು ಬಂದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಚೀವ್ ಮಾಡಿದ್ರು. ಈ ಕಂಟ್ರೋಲ್ ಮಾಡ್ಬೇಕಾದ್ರೆ ದೊಡ್ಡ ಮಟ್ಟಕ್ಕೆ ಆದಾಯ ಹರಿದು ಬರ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡ್ಬೇಕಲ್ವಾ, ಅದಕ್ಕೆ ಬ್ರಿಟನ್ ಗವರ್ನಮೆಂಟ್ ಬ್ರಿಟನ್ನ ಸಂಸತ್ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಿಯಂತ್ರಣ ಮಾಡಬೇಕು ಅಂತೇಳಿ ಒಂದು ಬಿಲ್ ಪಾಸ್ ಮಾಡ್ತಾರೆ. ಎಲ್ಲಿ? ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ 1973 ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಈಸ್ಟ್ ಇಂಡಿಯಾ ಕಂಪನಿ ಏನು ಆಗುವೋಗುಗಳಿಗೆ ಏನಾಗ್ತಿದೆ ಭಾರತದಲ್ಲಿ ಎಲ್ಲವೂ ಕೂಡ ಇಂಗ್ಲೆಂಡ್ ಕಂಟ್ರೋಲ್ ಮಾಡಬೇಕು ಅಂತೇಳಿ ಒಂದು ಸಂಸತ್ನಲ್ಲಿ ಎಲ್ಲರೂ ಎಂಪಿಗಳು ಎಲ್ಲ ಸೇರ್ಕೊಂಡು ಒಂದು ಬಿಲ್ ಅನ್ನ ತರ್ತಾರೆ. ಅದೇ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಣ ಮಾಡಲಿಕ್ಕೆ 1973 ರೆಗ್ಯುಲೇಟಿಂಗ್ ಕಾಯ್ದೆಯನ್ನ ಭಾರತ ಸರ್ಕಾರಿ ನಿಯಂತ್ರಣದ ಮೊದಲ ಹೆಜ್ಜೆ ಅಂತ ಕರೀತಿದ್ರು. ಅದನ್ನ ಭಾರತದ ಸರ್ಕಾರಿ ನಿಯಂತ್ರಣದ ಮೊದಲ ಹೆಜ್ಜೆ. ಮೊದಲ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿ ಏನೀಗ ವ್ಯಾಪಾರ ಸಂಸ್ಥೆ ಕಮ್ ಸರ್ಕಾರ ಆಗಿದೆ, ಆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಏನು ಸ್ಥಾಪನೆ ಆಗಿದೆ ಅದನ್ನ ಕಂಟ್ರೋಲ್ ಮಾಡಿಕೊಳ್ಳೋಕೆ ಈ ರೆಗ್ಯುಲೇಟಿಂಗ್ ಆಕ್ಟ್ ಬ್ರಿಟನ್ ಸಂಸತ್ತಲ್ಲಿ ತಂದಂತಹ ಮೊದಲ ಹೆಜ್ಜೆ ಇದು. ಕಂಟ್ರೋಲ್ ಮಾಡಲೇಬೇಕಾಗಿತ್ತು, ಇಲ್ಲಾಂದ್ರೆ ಕಂಪನಿ ದಿವಾಳಿ ಆಗೋದು, ಬೇರೆ ಬೇರೆ ರೀತಿಯಾಗಿ ಬರೀ ಇವರು ಜೇಬ್ ತುಂಬಿಸ್ಕೊಡೋರು. ಇಷ್ಟು ದೊಡ್ಡ ಮಟ್ಟದ ಟ್ಯಾಕ್ಸ್ ಅನ್ನ ಇವರು ಅಧಿಕಾರಿಗಳು ಜೇಬ್ ತುಂಬಿಸಕ್ಕೆ ಯೂಸ್ ಮಾಡ್ಕೊಡೋರು. ಅದಕ್ಕೆ ಮಾಡೋರು ಅದನ್ನ ರೆಗ್ಯುಲೇಟ್ ಮಾಡಬೇಕು ಅಂತೇಳಿ. ಅಂದ್ರೆ ಏನ್ ಗೊತ್ತಾ, ನೀವೇನೋ ದೊಡ್ಡ ಫೀಲಿಂಗ್ ಆಗ್ಬೇಡಿ, ಓ ಏನೋ ನಮಗೆ ಒಳ್ಳೇದ್ ಮಾಡ್ತೀವಿ ಅಂತೇಳಿ. ಇದು ಲೂಟಿ ಮಾಡ್ಲಿಕ್ಕೆ, ಆರ್ಗನೈಸ್ಡ್ ಆಗಿ ಲೂಟಿ ಮಾಡ್ಲಿಕ್ಕೆ ತೆಗೆದುಕೊಂಡಂತಹ ಒಂದು ಕ್ರಮ ಇದು. ಆರ್ಗನೈಸ್ಡ್ ಆಗಿ ಔಪಚಾರಿಕವಾಗಿ ಭಾರತದ ಹಣವನ್ನ ಲೂಟಿ ಮಾಡ್ಲಿಕ್ಕೆ ಬ್ರಿಟನ್ ಗೌರ್ಮೆಂಟ್ ತೆಗೆದುಕೊಂಡು ಹೋಗ್ಲಿಕ್ಕೆ ಮಾಡಿರುವಂತಹ ಒಂದು ತಂತ್ರ ರೆಗ್ಯುಲೇಟಿಂಗ್ ಆಕ್ಟ್. ಅಂದ್ರೆ ಭಾರತದಲ್ಲಿ ಬಜೆಟ್ ಆಗ್ತಿರ್ಲಿಲ್ವಾ? ಆಗ್ತಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಅಲ್ಲೇ ಈ ಭಾರತದ ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ರು. ಅಲ್ಲೇ ಮಂಡನೆ ಮಾಡಿದಾಗ ಸ್ವಲ್ಪ ಏನೋ ಮಾಡ್ಕೊಂಡು ಅವ್ರಿಗೆ ಏನೇನು ಬೇಕು ಎಲ್ಲ, ಅವ್ರಿಗೇನ್ ಫೇವರ್ ಬೇಕು, ಭಾರತದಲ್ಲಿ ಆಳ್ವಿಕೆ ಮಾಡ್ಲಿಕ್ಕೆ ಏನ್ ಫೇವರ್ ಬೇಕು ಅದನ್ನೆಲ್ಲ ಮಾಡ್ಕೊಂಡು ಇನ್ನು ಉಳಿಕೆ ದುಡ್ಡನ್ನು ಅವ್ರು ಇಂಡಿಯಾ ಯೂಸ್ ಮಾಡ್ಕೊಳ್ಳೋರು. ಅವ್ರ ದೇಶಕ್ಕೆ ಹೋಗೋ ತರ ನೋಡ್ಕೊಳ್ಳೋರು. ಭಾರತದ ಆರ್ಥಿಕತೆ ಡ್ರೈನ್ ಆಗ್ಬೇಕು ಆ ರೀತಿ ನೋಡ್ಕೊಳ್ಳೋರು. ಮತ್ತೆ ಇವ್ರು ಯಾವಾಗ ಬಂಗಾಳದಲ್ಲಿ ಟ್ಯಾಕ್ಸ್ ಅನ್ನ ಸಂಗ್ರಹಣೆ ಸ್ಟಾರ್ಟ್ ಮಾಡ್ಕೊಂಡ್ರು, ಅಧಿಕಾರವನ್ನ ಸರ್ಕಾರವಾಗಿ ಅಧಿಕಾರವನ್ನು ತೆಗೆದುಕೊಂಡ್ರು, ಆಲ್ಮೋಸ್ಟ್ ಏನ್ ಟ್ಯಾಕ್ಸ್ ಸಂಗ್ರಹ ಆಗ್ತಿತ್ತು ಆಲ್ಮೋಸ್ಟ್ ಹಣವನ್ನ ಇವರು ಯುದ್ಧಗಳಿಗೆ ಬಳಸಿದ್ದಾರೆ. ಈಗ ಮೈಸೂರು ಸ್ಟೇಟ್ ಮೇಲೆ ಅಟ್ಯಾಕ್ ಮಾಡಬೇಕು, ಅದಕ್ಕೆ ಈ ದುಡ್ಡನ್ನು ಬಳಸೋದು. ಬರ್ಮಾ ಮೇಲೆ ಅಟ್ಯಾಕ್ ಮಾಡಬೇಕು, ಈ ದುಡ್ಡನ್ನ ಬಳಸೋದು, ಭಾರತ ದುಡ್ಡನ್ನು ಬಳಸೋದು. ಅಫ್ಘಾನಿಸ್ತಾನ ಮೇಲೆ ಅಟ್ಯಾಕ್ ಮಾಡಬೇಕು, ಭಾರತ ದುಡ್ಡನ್ನ ಬಳಸೋದು. ಟಿಬೆಟ್ ಮೇಲೆ, ಈ ಕಡೆ ಭೂತಾನ್, ನೇಪಾಳ, ಯಾರ ಮೇಲೆ ಅಟ್ಯಾಕ್ ಮಾಡ್ಬೇಕಂದ್ರೂ ಕೂಡ ಭಾರತ ದುಡ್ಡನ್ನೇ ಬಳಸೋದು. ಈ ತರ ಅವ್ರಿಗೆ ಸ್ಯಾಲ್ರಿ ಕೊಡಕ್ಕೆ, ಅವರ ಅಧಿಕಾರಿಗಳಿಗೆ ಟ್ಯಾಕ್ಸ್ ಸ್ಯಾಲ್ರಿ ಕೊಡಕ್ಕೆ, ಮತ್ತೆ ಸೈನಿಕರ ಸ್ಯಾಲ್ರಿ ಕೊಡಕ್ಕೆ ಎಲ್ಲವನ್ನೂ ಕೂಡ ಈ ದುಡ್ಡನ್ನೇ ಬಳಸೋದು. ಅವ್ರ ಸೈನಿಕರಿಗೆ ಸ್ಯಾಲ್ರಿ ಕೊಡೋ ಕೂಡ ಇದನ್ನ ದುಡ್ಡನ್ನ ಬಳಸೋದು. ಇನ್ನೇ ದುಡ್ಡು ಉಳಿಯುತ್ತೆ. ಎಲ್ಲ ಇವರೇ ಯೂಸ್ ಮಾಡ್ಕೊಂಡ್ರು, ಬೇಕಾದಂಗೆ ಯೂಸ್ ಮಾಡ್ಕೊಂಡ್ರು ಭಾರತದ ದುಡ್ಡನ್ನು. ಮತ್ತೆ ಈಸಿಯಾಗಿ ಬೇರೆ ತರ ಪ್ಲಾನಿಂಗ್ ಅನ್ನ ಮಾಡಿ ಈ ದುಡ್ಡು ಯಾವ ರೀತಿಯಾಗಿ ಪ್ಲಾನಡ್ ಮಾರ್ಗವಾಗಿ ಇಂಗ್ಲೆಂಡ್ಗೆ ಹೋಗ್ಬೇಕು ಅಂತೇಳಿ ನೋಡ್ಕೊಂಡ್ರು. ಅಷ್ಟು ಮಟ್ಟಕ್ಕೆ ಡ್ರೈನ್ ಮಾಡಿದ್ರು ಅವರು ಭಾರತ ಹಣವನ್ನ. ರೆಗ್ಯುಲೇಟಿಂಗ್ ಆಕ್ಟ್ ಒಂಥರ ಪ್ಲಾನಡ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಟು ಅಡ್ರೆಸ್ ದ ಪ್ರಾಬ್ಲಮ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಕಂಪನಿ ಇನ್ ಇಂಡಿಯಾ, ಭಾರತದಲ್ಲಿ ಕಂಪನಿಯ ನಿರ್ವಹಣೆಯ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಈ ಒಂದು ಕಾಯ್ದೆಯನ್ನ ತರಲಾಯಿತು. ಲಾರ್ಡ್ ಕ್ಲೈವ್ ಅವರು ಸ್ಥಾಪನೆ ಮಾಡಿರುವಂತಹ ದ್ವಿಸರ್ಕಾರ ಪದ್ಧತಿಯನ್ನ ಅದರಲ್ಲಿ ಹಲವಾರು ಸಮಸ್ಯೆಗಳಿದ್ವು. ಆ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಈ ಒಂದು ಕಾಯ್ದೆಯನ್ನು ತರಲಾಯಿತು. ಕಂಪನಿಯನ್ನ ನಿಯಂತ್ರಿಸಲು, ಈಗ ಇಲ್ಲಿವರೆಗೂ ಕಂಪನಿ ಕೇವಲ ಒಂದು ವ್ಯಾಪಾರ ಘಟಕವಾಗಿತ್ತು, ಆದರೆ ಈಗ ಅದು ಸೆಮಿ ಸಾವರಿನ್ ಪೊಲಿಟಿಕಲ್ ಎಂಟಿಟಿ ಆಗಿ ಬದಲಾವಣೆ ಆಗಿದೆ, ಅಧಿಕಾರವನ್ನ ಮಾಡ್ತಾ ಇದೆ ಈಗ. ಅದರಿಂದ
ಒಂದು ವ್ಯಾಪಾರದ ಒಂದು ಕಂಪನಿಯನ್ನ ಅರೆ ಸಾರ್ವಭೌಮ ರಾಜಕೀಯ ಘಟಕವಾಗಿದೆ. ಅದರಿಂದ ಅದನ್ನ ಕಂಟ್ರೋಲ್ ಮಾಡುವಂಥದ್ದು ಅವಶ್ಯಕ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನು ತರಲಾಯಿತು. ಇದಕ್ಕೆ ಹಲವಾರು ಕಾರಣಗಳಿದು. ರೆಗ್ಯುಲೇಟಿಂಗ್ ಆಕ್ಟ್ ಅನ್ನು ತರಲಿಕ್ಕೆ ರೀಸನ್ಸ್ಗಳು ಇವೆಲ್ಲವೂ ಕೂಡ. ಏನು ಬದಲಾವಣೆ ಮಾಡಿದ್ರು ಈ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಏನೇನಿತ್ತಪ್ಪ ಅಂತಂದ್ರೆ, ಕಂಪನಿ ಡೈರೆಕ್ಟರ್ಸ್ ಇರ್ತಾರಲ್ಲ, ಕಂಪನಿ ನಿರ್ದೇಶಕರು ಇರ್ತಾರಲ್ಲ, ಈ ಕಂಪನಿ ECD ಕಂಪನಿಗೆ ನಿರ್ದೇಶಕರು ಇರ್ತಾರಲ್ಲ, ಅವರು ಕಂದಾಯ ವ್ಯವಹಾರಗಳು, ನಾಗರಿಕ ಮತ್ತು ಮಿಲಿಟರಿ ಆಡಳಿತಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಪತ್ರ ವ್ಯವಹಾರಗಳನ್ನ ಅಲ್ಲಿನ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಇಂಗ್ಲೆಂಡ್ನಿಗೆ ಈ ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ಸ್ ಏನಿದ್ದಾರೆ ಅವರು ಕಂದಾಯ ವ್ಯವಹಾರಗಳು, ನಾಗರಿಕ, ಮಿಲಿಟರಿ, ಸಿವಿಲ್, ಮಿಲಿಟರಿ, ರೆವಿನ್ಯೂ ಅಫೇರ್ಸ್ ಎಲ್ಲಕ್ಕೆ ಸಂಬಂಧಪಟ್ಟಂತಹ ಒಂದು ಪತ್ರ ವ್ಯವಹಾರಗಳನ್ನ ಇಂಗ್ಲೆಂಡ್ನಿಗೆ ಅವರು ಸಲ್ಲಿಸಬೇಕಿತ್ತು. ಅವರು ಏನೇ ಇದ್ರು ಮಾಡಬೇಕು. ಇವರು ಈಗ ಮೈಸೂರಿನ ಅಟ್ಯಾಕ್ ಮಾಡಬೇಕು ಅಂತ ಅಲ್ಲಿ ತಿಳಿಸ್ಬೇಕು. ಈ ವರ್ಷ ಎಷ್ಟು ಟ್ಯಾಕ್ಸ್ ಸಂಗ್ರಹ ಆಯ್ತು ಅಲ್ಲಿ ತಿಳಿಸ್ಬೇಕು. ಕಂಪ್ಲೀಟ್ ಆಗಿ ಪತ್ರ ವ್ಯವಹಾರದ ಮುಖಾಂತರವಾಗಿಯೇ ನಡೆಸಬೇಕು ಎಲ್ಲವನ್ನು ಕೂಡ. ಎಷ್ಟು ಟ್ಯಾಕ್ಸ್ ಸಂಗ್ರಹ ಆಯ್ತು, ಎಷ್ಟನ್ನು ಯಾವ್ದು ಖರ್ಚು ಮಾಡಿದ್ವಿ, ಎಲ್ಲೆಲ್ಲಿ ಹೆಂಗೆ, ಈ ತರ ಎಲ್ಲವನ್ನು ಕೂಡ ಇಂಗ್ಲೆಂಡ್ಗೆ ಸಲ್ಲಿಸಬೇಕಾಗಿತ್ತು. ಪ್ರತಿಯೊಂದಕ್ಕೂ ಕೂಡ ದಾಖಲೆ ಇಡಬೇಕಾಗಿತ್ತು. ಅಂತಹ ಕೆಲಸವನ್ನ ಈ ರೆಗ್ಯುಲೇಟಿಂಗ್ ಆಕ್ಟ್ ಮಾಡ್ತಾ ಹೋಯ್ತು. ಆದ್ದರಿಂದ ಇದೇ ರೀತಿಯಾಗಿ ಮೊದಲ ಬಾರಿಗೆ ಬ್ರಿಟಿಷ್ ವ್ಯವಹಾರಗಳಿಗೆ ಭಾರತೀಯ ವ್ಯವಹಾರಗಳ ಮೇಲೆ ನಿಯಂತ್ರಣ ಸಾಧಿಸುವಂತ ಪಡ್ಕೊಳ್ತಾ ನೋಡ್ರಿ. ದಸ್ ಫಾರ್ ದ ಫಸ್ಟ್ ಟೈಮ್ ದ ಬ್ರಿಟಿಷ್ ಕ್ಯಾಬಿನೆಟ್ ವಾಸ್ ಗಿವನ್ ದ ರೈಟ್ ಟು ಎಕ್ಸೈಸ್ ಕಂಟ್ರೋಲ್ ಓವರ್ ಇಂಡಿಯನ್ ಅಫೇರ್ಸ್. ಭಾರತವನ್ನ ಕಂಟ್ರೋಲ್ ಮಾಡಲಿಕ್ಕೆ ಈಗ ಬ್ರಿಟನ್ ಪಾರ್ಲಿಮೆಂಟ್ಗೆ ಅಧಿಕಾರ ಸಿಕ್ತು ಈ ಒಂದು ಕಾಯ್ದೆ ಮುಖಾಂತರವಾಗಿ. ಈ ಒಂದು ಕಾಯ್ದೆ ಕಂಪನಿಯ ಕಾಲಾವಧಿಯನ್ನ ಅನ್ಲಿಮಿಟೆಡ್ ಅಂತ ಕೊಡ್ಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿದಾಗ 1600ರಲ್ಲಿ ಇವ್ರು ಏನ್ ಮಾಡಿದ್ರು, ಒಂದು ವ್ಯಾಪಾರದ ಕಂಪನಿಯಾಗಿ ಬಿಟ್ಟು ಕಳಿಸಿದ್ರು, ಒಂದ್ಸತಿ ಕೊಟ್ಟು ಕಳಿಸ್ಬಿಟ್ರು. ಆದ್ರೆ 1773 ಆಕ್ಟ್ ಅನ್ನು ತಂದಾಗ ಈ ಕಂಪನಿಯ ಕಾಲಾವಧಿ ಕೇವಲ 20 ವರ್ಷ. ಪ್ರತಿ 20 ವರ್ಷಕ್ಕೊಮ್ಮೆ ಇದು ರಿನ್ಯೂವಲ್ ಆಗ್ತಾ ಇರ್ಬೇಕು. ನೋಡ್ರಿ, ಪ್ರತಿ 20 ವರ್ಷಕ್ಕೊಮ್ಮೆ ರಿನ್ಯೂವಲ್ ಆಗಬೇಕು. ಈಗ 1773 ರೆಗ್ಯುಲೇಟಿಂಗ್ ಆಕ್ಟ್ ತಂದರೆ ನೆಕ್ಸ್ಟ್ 20 ವರ್ಷಕ್ಕೆ ಈ ಕಂಪನಿ ಎಕ್ಸ್ಟೆಂಡ್ ಮಾಡ್ತಾರೆ. 20 ವರ್ಷವರೆಗೂ ಮಾತ್ರ ಈ ಕಂಪನಿ ಕಾಲಾವಧಿ. ಎಷ್ಟು? 1793. ಮತ್ 93 ಒಂದು ಕಾಯ್ದೆ ತರಬೇಕು, ಮತ್ತೆ 20 ವರ್ಷ ಎಕ್ಸ್ಟೆಂಡ್ ಮಾಡಬೇಕು. 93 20 ವರ್ಷ ಎಕ್ಸ್ಟೆಂಡ್ ಮಾಡಿ ಮತ್ತೆ ಏನೇನು ಚೇಂಜಸ್ ಬೇಕು ಅವನ್ನ ತರುವಂಥದ್ದು. ಮತ್ತೆ 1813 ಮತ್ತೆ 20 ವರ್ಷಕ್ಕೆ ಮುಗಿತಲ್ವಾ, 1813 1713ಕ್ಕೆ ಮತ್ತೆ 1713 ಏನೇನು ಚೇಂಜಸ್ ಕೊಡ್ಬೇಕು ಕೆಲವು ಅಂತ ಅಂದ್ಬಿಟ್ಟು ಮತ್ತೆ ಕಂಪನಿಯ ಕಾಲಾವಧಿನ ಮತ್ತೆ 20 ವರ್ಷಕ್ಕೆ ಮುಂದಾಕೋದು. 1813 ಆದ್ಮೇಲೆ 1833 ಮತ್ತೆ 1833 ಮತ್ತೆ 20 ವರ್ಷ ಮುಂದಾಕಿ ಮತ್ತೆ ಕಂಪನಿಗೆ ಏನೇನು ಚೇಂಜಸ್ ಕೊಡ್ಬೇಕು ಅವನ್ನ ತರುವಂತದ್ದು. 20 ವರ್ಷಕ್ಕೊಮ್ಮೆ ಒಂದು ಬಿಲ್ ಪಾಸ್ ಆಗೋದು ಎಲ್ಲಿ? ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ. ಮತ್ತೆ 1833 ಮತ್ತೆ ಬಿಲ್ ಪಾಸ್ 20 ವರ್ಷ. ಮತ್ತೆ 1853 ಮತ್ತೆ 1857 ದಂಗೆ ದೊಡ್ಡ ಮಟ್ಟಕ್ಕೆ ಸಿಪಾಯಿ ದಂಗೆ ಆಯ್ತು, ಅದಕ್ಕೆ 1853 ಮತ್ತೊಂದು. ಈ ರೀತಿಯಾಗಿ ಹಲವಾರು ತರ್ತಾ ಹೋಗ್ತಾರೆ ಕಾಯ್ದೆಗಳು. ನಿಮ್ಗೆ ಎಲ್ಲ ಕಾಯ್ದೆಗಳನ್ನು ಕೂಡ ಡೀಟೇಲ್ ಆಗಿ ಚರ್ಚೆ ಮಾಡ್ತೀವಿ. ಏನೇನು ಚೇಂಜಸ್ಗಳಾಯ್ತು ಅಂತ ಚರ್ಚೆ ಮಾಡ್ತಾ ಹೋಗ್ತೀವಿ. ನಿಮಗೆ ಗೊತ್ತಾಗುತ್ತೆ, ಪ್ಲಾನ್ ಆಗಿ ಗೊತ್ತಾಗುತ್ತೆ. ಈ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಕಂಪನಿಯ ಕಾಲಾವಧಿಯನ್ನು 20 ವರ್ಷಕ್ಕೆ, ಅಂದ್ರೆ ಅಪ್ ಟು 1793 ಇದರ ಒಂದು ವ್ಯಾಲಿಟಿ. ಮತ್ತೆ 793 ಮುಗಿಯುತ್ತೆ, ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡ್ಬೇಕು 20 ವರ್ಷ. ಮತ್ತೆ ಅವಾಗ ಕಾಯ್ದೆ ತರಬೇಕು ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ. ಆ ರೀತಿ ಮಾಡಲಾಯಿತು. ಕಂಪನಿಯ ಕಾಲಾವಧಿಯನ್ನ 20 ವರ್ಷಕ್ಕೆ ಮೀಸಲಾಗಿ 20 ವರ್ಷಕ್ಕೆ ರಿಸ್ಟ್ರಿಕ್ಟ್ ಮಾಡ್ತು. ಮತ್ತೆ ಬೇಕಾದಾಗ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಆತರ. ಅಂದ್ರೆ ಆದಾಗ ತಕ್ಕಂತೆ ಚೇಂಜಸ್ ಮಾಡ್ಕೊಳ್ತಾ ಹೋದ್ರು, ಏನೇನು ಚೇಂಜಸ್ ಕೊಡ್ಬೇಕು ಆತರ. ಈ ಬಾಂಬೆ ಪ್ರೆಸಿಡೆನ್ಸಿಗಳು ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳನ್ನ ಕಲ್ಕತ್ತಾ ಪ್ರೆಸಿಡೆನ್ಸಿಗೆ ಅಧೀನಗೊಳಿಸಲಾಯಿತು. ಅಂದ್ರೆ ಬಾಂಬೆ ಮದ್ರಾಸ್ ಗವರ್ನರ್ಗಳು ಏನಿದ್ರು ಅಲ್ಲಿ ಗವರ್ನರ್ಗಳು ಬಂಗಾಳದ ಗವರ್ನರ್ಗಳ ಕೆಳಗಡೆ ಕೆಲಸ ಮಾಡ್ಬೇಕು ಅವ್ರು. ಅಂದ್ರೆ ಸೆಂಟ್ರಲೈಸೇಷನ್, ಕೇಂದ್ರೀಕರಣ ವ್ಯವಸ್ಥೆನ ಮಾಡಲಾಯಿತು. ಅವ್ರವ್ರಿಗೆ ಸಬ್ಸೆಪರೇಟ್ ಅಧಿಕಾರಗಳನ್ನ ಕೊಡ್ಲಿಲ್ಲ. ಬಾಂಬೆ ಗವರ್ನಮೆಂಟ್, ಮದ್ರಾಸ್ ಏನು ಗವರ್ನರ್ಗಳಿದ್ರು ಅವರಿಬ್ರು ಕೂಡ ಕಲ್ಕತ್ತಾ ಗವರ್ನರ್, ಬಂಗಾಳದ ಗವರ್ನರ್ ಜನರಲ್ ಹೇಳ್ದಂಗೆ ಕೇಳಬೇಕು. ಸೆಂಟ್ರಲೈಸೇಷನ್ ಅಂದ್ರೆ ಇಡೀ ಭಾರತಕ್ಕೆ ಹೆಡ್ಡು, ಬಂಗಾಳದ ಗವರ್ನರ್ ಜನರಲ್ ಹೆಡ್ಡು. ಆ ರೀತಿಯಾಗಿ ಮಾಡಲಾಯಿತು, ಕೇಂದ್ರೀಕರಣಗೊಳಿಸಲಾಯಿತು. ಓಕೆ, ಈ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಗವರ್ನರ್ ಆಫ್ ಬೆಂಗಾಲ್ ಅಂತ ಏನಿತ್ತು ಪೋಸ್ಟ್, ಅದನ್ನ ಗವರ್ನರ್ ಜನರಲ್ ಆಫ್ ಪೋರ್ಟ್ ವಿಲಿಯಂ ಅಥವಾ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮಾಡಲಾಯಿತು. ಪೋರ್ಟ್ ವಿಲಿಯಂನ ಗವರ್ನರ್ ಜನರಲ್ ಅಥವಾ ಗವರ್ನರ್ ಜನರಲ್ ಆಫ್ ಬಂಗಾಳದ ಗವರ್ನರ್ ಜನರಲ್ ಅಂತೇಳಿ ಪೋಸ್ಟ್ ಅನ್ನ ಮರುನಾಮಕರಣ ಮಾಡಲಾಯಿತು. ಬಾಂಬೆ ಗವರ್ನರು ಮತ್ತು
ಮದ್ರಾಸ್ ಗವರ್ನರ್ನ ಬಂಗಾಳದ ಗವರ್ನರ್ಗೆ ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನ ಮಾಡಲಾಯ್ತು ಅವ್ರನ್ನ. ಇವರೇ ಹೈಯೆಸ್ಟ್, ಬಂಗಾಳದ ಗವರ್ನರ್ ಜನರಲ್ಲೇ ಹೈಯೆಸ್ಟ್. ಮತ್ತು ಗವರ್ನರ್ ಜನರಲ್ಗೆ ಸಹಾಯವನ್ನ ಮಾಡಲಿಕ್ಕೆ 4 ಜನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳನ್ನ ಅಪಾಯಿಂಟ್ ಮಾಡಲಾಯ್ತು, ನೇಮಿಸಲಾಯ್ತು. ನೋಡ್ರಿ 4+1 ಅಂತ, 4+1 ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್, ಇವರು ಮಂತ್ರಿಗಳು, ಇವರು ಹೇಳ್ದಂಗೆ ನಡಿಬೇಕು. ಅಂದ್ರೆ ಎಕ್ಸಾಂಪಲ್ ಒಂದು 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 ನಿರ್ಣಯ ಆಗತ್ತೆ, ಮೈಸೂರು ಮೇಲೆ ಅಟ್ಯಾಕ್ ಮಾಡೋಕು ಬೇಡ ಅಂತೇಳಿ. 4 ಜನ ಮಂತ್ರಿಗಳು ಇರ್ತಾರಲ್ಲ, 4 ಜನ ಮಂತ್ರಿಗಳಲ್ಲಿ ಇಬ್ರು ಮಾಡೋಣ ಅಂತಂದ್ರೆ ಇನ್ನಿಬ್ರು ಬೇಡ ಅಂತಂದ್ರೆ ಈಕ್ವಲ್ ಆಯ್ತು ಅಲ್ವಾ, ಈಕ್ವಲ್ ಆಯ್ತು. ಇಬ್ರು ಬೇಡ ಅಂತ ಹೇಳ್ತವ್ರೆ, ಇಬ್ರು ಬೇಕು ಅಂತ ಹೇಳ್ತವ್ರೆ. ಆಗ ಮಾತ್ರ ಗವರ್ನರ್ ಜನರಲ್ ತನ್ನ ಓಟನ್ನ ಒಂದು ಓಟನ್ನ ಕ್ಯಾಸ್ಟ್ ಮಾಡ್ಬಿಟ್ಟು ಯಾವ ಕಡೆ ಬೇಕೋ ಕಡೆ ಮಾಡೋದು. ಅಥವಾ 3 ಜನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಯ್ತು ಮಾಡಲೇಬೇಕು ಅಂತಂದಾಗ ಇಲ್ಲಿ ಗವರ್ನರ್ ಜನರಲ್ ಆಪ್ಷನ್ ಇಲ್ಲ. ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೇಳಿದ್ದನ್ನ ಕೇಳ್ಬೇಕು, ಅವ್ರು ಬೌಂಡ್ ಆಗಿರ್ಬೇಕು. ಈ ರೀತಿಯಾಗಿ ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ 4 ಜನ +1, ಇವರು 5 ಜನ ಸೇರ್ಕೊಂಡು ಆಳ್ವಿಕೆ ಮಾಡಬೇಕು, ಅದ್ರ ಮುಖಾಂತರ ಮಾಡಬೇಕು. ಡಿಸಿಷನ್ ಟು ಬಿ ಟೇಕನ್ ವಿಯಾ ಮೆಜಾರಿಟಿ ವಿತ್ ಗವರ್ನರ್ಸ್ ವೋಟ್ ಆಸ್ ಎ ಕ್ಯಾಸ್ಟಿಂಗ್ ವೋಟ್. ಟೈ ಇದ್ದಾಗ ಮಾತ್ರ ಗವರ್ನರ್ ಜನರಲ್ ಕ್ಯಾಸ್ಟ್ ಮಾಡ್ಬಿಟ್ಟು ಅಧಿಕಾರವನ್ನು ಚಲಾಯಿಸುವಂಥದ್ದು, ಏನು ಡಿಸಿಷನ್ಗಳು ತಗೋಬೇಕು ಅಂತೇಳಿ. ಈ ಗವರ್ನರ್ ಜನರಲ್ ಪೋಸ್ಟ್ ಏನಿದೆ, ಸುಪ್ರೀಂ ಓವರ್ ಅದರ್ ಪ್ರೆಸಿಡೆನ್ಸೀಸ್ ಇನ್ ಪೀಸ್ ಅಂಡ್ ವಾರ್. ಶಾಂತಿ ಮತ್ತು ಯುದ್ಧಗಳ ಸಮಯದಲ್ಲಿ ಬಾಂಬೆ ಪ್ರೆಸಿಡೆನ್ಸಿ ಏನಿದೆ ಮತ್ತೆ ಈ ಕಡೆ ಮದ್ರಾಸ್ ಪ್ರೆಸಿಡೆನ್ಸಿ ಅವರಿಗೆ ಸುಪ್ರೀಂ ಇವರೇ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಆ ಒಂದು ಕೇಂದ್ರೀಕರಣದ ಅಧಿಕಾರವನ್ನ ಇವರಿಗೆ ಗವರ್ನರ್ ಜನರಲ್ ಆಫ್ ಪೋರ್ಟ್ ವಿಲಿಯಂ ಅಥವಾ ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಕೊಡಲಾಯಿತು. ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಈಗ ಇವು ಅಧಿಕಾರವನ್ನು ವಹಿಸ್ಕೊಟ್ಟಿದ್ದಾರೆ ಪ್ಲಾನಿಂಗ್ ಆಗಿ. ನ್ಯಾಯಾಲಯ ಬೇಕಲ್ವಾ, ನ್ಯಾಯಾಲಯ ಬೇಕೇ ಬೇಕು ನ್ಯಾಯವನ್ನು ಕೊಡಿಸ್ಲಿಕ್ಕೆ. ನಮಗೆಲ್ಲ ನ್ಯಾಯ ಕೊಡಿಸ್ಲಿಕ್ಕೆ, ನಮಗೆ ನ್ಯಾಯ ಕೊಡಿಸ್ಲಿಕ್ಕಲ್ಲ, ಅವ್ರಿಗಿರೋದಾದ್ರೆ ನ್ಯಾಯ ಕೊಡಿಸ್ಲಿಕ್ಕೆ. ಅಂದ್ರೆ ಆ ತರ ಆಗಾಯ್ತು. ಇವ್ರು ಏನ್ ನೇಮಕಾದ್ರಲ್ಲ ಜಡ್ಜ್ಗಳು ಎಲ್ಲ ಅವ್ರ ಪರವಾಗಿ ಇದ್ರು. ಭಾರತೀಯ ಪರವಾಗಿ ಆಲ್ಮೋಸ್ಟ್ ತುಂಬಾ ಜಡ್ಜ್ಗಳು ಇರ್ಲೇ ಇಲ್ಲ. ಹೌದು, ಅವ್ರ ಪರವಾಗಿ. ಐ ವಿಲ್ ಟೆಲ್ ಯು, ನಿಮ್ಗೆ ಹೇಳ್ತೀನಿ. ನಂದಕುಮಾರ್ ಅಂತೇಳಿ ಅವನ್ನ ಯಾವ ಮಟ್ಟಕ್ಕೆ ಇವರು ಮರಣದಂಡನೆ ಶಿಕ್ಷೆ ಕೊಟ್ಬಿಟ್ಟು, ಇವನೇ ಸರ್ ಎಲಿಜಾ ಇಂಪೆ ಇದನ್ನಲ್ಲ, ಇವನೇ ಯಾವ ಮಟ್ಟಕ್ಕೆ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡು. ಆಕ್ಚುಲಿ ವಾರನ್ ಹೇಸ್ಟಿಂಗ್ ಮತ್ತು ಸರ್ ಎಲಿಜಾ ಎಂಪಿ ಇಬ್ರು ಕೂಡ ಫ್ರೆಂಡ್ಸ್, ಬಹಳ ಕುಚ್ಕುಗಳು ಇಬ್ರು. ಇವರಿಬ್ರು ಡಕಾಯಿತಿ ನನ್ನ ಮಕ್ಕಳು. ಇಬ್ರು ಸೇರ್ಕೊಂಡು ನಂದಕುಮಾರ್ ಅನ್ನೋನಿಗೆ ವಿರುದ್ಧವಾಗಿ ಮಾತಾಡದ ಅಂತ ಹೇಳ್ಬಿಟ್ಟು ನಂದಕುಮಾರ್ ಅನ್ನೋನಿಗೆ ಮರಣದಂಡನೆ ಕೊಡ್ತಾರೆ. ಐ ವಿಲ್ ಟೆಲ್ ಯು. ಬಟ್ ಇರ್ಲಿ, 1773 ಆಕ್ಟ್ ಏನ್ ಹೇಳ್ತು ಚರ್ಚೆ ಮಾಡ್ಕೊಳ್ಳೋಣ ಸಿಂಪಲ್ ಆಗಿ. ಈ ಕಾಯ್ದೆ ಪ್ರಕಾರ ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಗುತ್ತೆ. ಒಬ್ರು CJI ಚೀಫ್ ಜಸ್ಟಿಸ್ ಮತ್ತೆ 3 ಜನ ಅದರ್ ಬೇರೆ ಜಡ್ಜಸ್ಗಳು, 4 ಜನ. ಒಂದು CJI, ಇನ್ನೊಂದು 3 ಅದರ್ಸ್. ಈ ಸುಪ್ರೀಂ ಕೋರ್ಟ್ ನಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಯಿತು. ಅದರ ಮೊದಲ CJI ಯಾರಪ್ಪ ಅಂತಂದ್ರೆ, ಮೊದಲ ಚೀಫ್ ಜಡ್ಜ್ ಯಾರಪ್ಪ ಅಂತಂದ್ರೆ, ಚೀಫ್ ಜಸ್ಟಿಸ್ ಯಾರಪ್ಪ ಅಂತಂದ್ರೆ ಸರ್ ಎಲಿಜಾ ಇಂಪೆ ಅಂತೇಳಿ. ಸರ್ ಎಲಿಜಾ ಇಂಪೆ ಅಂತೇಳಿ ಇಲ್ಲಿ ಏನ್ ಕಾಣ್ತಾನಲ್ಲ, ಇವನೇ ಮೊದಲ ಮುಖ್ಯ ನ್ಯಾಯಾಧೀಶ. ಸುಪ್ರೀಂ ಕೋರ್ಟ್ ಅದರ ಅಧಿಕಾರ ವ್ಯಾಪ್ತಿ ನೋಡ್ಕೊಂಬೋಣ. ಏನಪ್ಪ ಇದು ಅಧಿಕಾರ ವ್ಯಾಪ್ತಿ ಅಂತಂದ್ರೆ, ಭಾರತದಲ್ಲಿ ಅಪರಾಧ ಎಸಗಿದ ಆರೋಪಿ ಅಧಿಕಾರಿಗಳನ್ನ ಯಾರೇ ಆಗಿರ್ಬೋದು, ಆ ಅಧಿಕಾರಿಗಳನ್ನ ವಿಚಾರಣೆ ಮಾಡುವ ಅಧಿಕಾರವನ್ನ ಈ ಒಂದು ಸುಪ್ರೀಂ ಕೋರ್ಟ್ ಹೊಂದಿತ್ತು. ಆದರೆ ನೋಡ್ರಿ, ಇದಕ್ಕೂ ಕೂಡ ಲಿಮಿಟೇಷನ್ಸ್. ಆದರೆ ಗವರ್ನರ್ ಜನರಲ್ ಮತ್ತು ಅವರ ಕೌನ್ಸಿಲ್ನ ವ್ಯಾಜ್ಯಗಳನ್ನ ಇತ್ಯರ್ಥಪಡಿಸುವಂತ ಅಧಿಕಾರ ಇರಲಿಲ್ಲ. ಗವರ್ನರ್ ಜನರಲ್ ಮತ್ತು ಅವರ ಕೌನ್ಸಿಲ್ಗಳ ವ್ಯಾಜ್ಯಗಳನ್ನ ಇತ್ಯರ್ಥಪಡಿಸಲಿಕ್ಕೆ ಇಂಗ್ಲೆಂಡ್ಗೆ ಹೋಗ್ಬೇಕಿತ್ತು. ಇಂಗ್ಲೆಂಡ್ನ ಅಲ್ಲಿ ರಾಜನ ಸಮಿತಿ ಇರ್ತಿತ್ತಲ್ಲ, ಅಲ್ಲಿಗೆ ಹೋಗಿ ಅಲ್ಲಿ ವ್ಯಾಜ್ಯನ ಬಗೆಹರಿಸಲಾಗ್ತಿತ್ತು. ಸುಪ್ರೀಂ ಕೋರ್ಟ್ ಅಧಿಕಾರ ವ್ಯಾಪ್ತಿ ಗವರ್ನರ್ ಮತ್ತು ಅವರ ಕೌನ್ಸಿಲ್ಗೆ ಸಂಬಂಧಪಟ್ಟಿರಲಿಲ್ಲ. ಅಧಿಕಾರಿಗಳಿಂದ ವಿಚಾರಣೆ ಮಾಡಬಹುದಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ, ಆದ್ರೆ ಗವರ್ನರ್ ಮತ್ತು ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳನ್ನ ಮಾಡುವಂತಿರ್ಲಿಲ್ಲ. ಆ ವ್ಯಾಜ್ಯಗಳನ್ನ ಇಂಗ್ಲೆಂಡ್ನ ರಾಜನ ಸಮಿತಿಯಲ್ಲಿ ಅಲ್ಲಿ ಬಗೆಹರಿತಾ ಇತ್ತು. ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಗವರ್ನರ್ ಜನರಲ್ ಮತ್ತು ಅವರ ಕೌನ್ಸಿಲ್ ಮೂಲಕ ಇಂಗ್ಲೆಂಡ್ ರಾಜನ ಸಮಿತಿಗೆ ಸಲ್ಲಿಸೋದು. ನೋಡ್ರಿ, ಈಗ ಸುಪ್ರೀಂ ಕೋರ್ಟ್ ತಪ್ಪು ಕೊಟ್ರೆ ಅಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧವಾಗಿ ಗವರ್ನರ್ ಜನರಲ್ ಮುಖಾಂತರವಾಗಿ, ಅವನ ಕೌನ್ಸಿಲ್ನ ಮುಖಾಂತರವಾಗಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಮುಖಾಂತರವಾಗಿ ಇಂಗ್ಲೆಂಡಿನ ರಾಜನ ಸಮಿತಿಗೆ ಸಲ್ಲಿಸುವಂತ ಅವಕಾಶ ಇತ್ತು. ಸುಪ್ರೀಂ ಕೋರ್ಟ್ಗೆ ಗವರ್ನರ್ ಜನರಲ್ ಮತ್ತು ಅವರ ಕೌನ್ಸಿಲ್ ವ್ಯಾಜ್ಯಗಳನ್ನ ಇತ್ಯರ್ಥಪಡಿಸುವಂತ ಅಧಿಕಾರವನ್ನ ಕೊಟ್ಟಿರಲಿಲ್ಲ.
ಅದನ್ನು ಇಂಗ್ಲೆಂಡಲ್ಲಿ ಇಟ್ಕೊಳ್ಳಲಾಯಿತು. ಈ ಒಂದು ಕಾಯ್ದೆ ಪ್ರಕಾರ ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಯಿತು. ಅದಕ್ಕೆ ಮೊದಲ ಸಿಜೆ ಯಾರಪ್ಪ, ಚೀಫ್ ಜಸ್ಟಿಸ್ ಯಾರಪ್ಪ ಅಂತಂದ್ರೆ ಸರ್ ಎಲಿಜಾ ಇಂಪೆ. ಹಲವಾರು ಎಕ್ಸಾಮ್ಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲ ಚೀಫ್ ಜಸ್ಟಿಸ್ ಯಾರು? ಸರ್ ಎಲಿಜಾ ಇಂಪೆ. ಮೊದಲ ಸುಪ್ರೀಂ ಕೋರ್ಟ್ ಅನ್ನ ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಕಲ್ಕತ್ತಾದಲ್ಲಿ. ಮೊದಲ ಸುಪ್ರೀಂ ಕೋರ್ಟ್ ಅನ್ನ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಯಿತು. ಯಾವ ಕಾಯ್ದೆಯ ಆಧಾರವಾಗಿ ಇದನ್ನು ಸ್ಥಾಪನೆ ಮಾಡಲಾಯಿತು? 1773 ರೆಗ್ಯುಲೇಟಿಂಗ್ ಆಕ್ಟ್ ನ ಪ್ರಕಾರ ಸ್ಥಾಪನೆ ಮಾಡಲಾಯಿತು. ಕಂಪನಿಯ ಅಧಿಕಾರವನ್ನ ಮೊಟ್ಟ ಮೊದಲ ಬಾರಿಗೆ ಕಂಟ್ರೋಲ್ ಮಾಡಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಯಾವ ಕಾಯ್ದೆಯನ್ನ ತರಲಾಯಿತು? 1773 ರೆಗ್ಯುಲೇಟಿಂಗ್ ಆಕ್ಟ್ ಅನ್ನು ತರಲಾಯಿತು. ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ರೆಗ್ಯುಲೇಟಿಂಗ್ ಆಕ್ಟ್ ನ ಪ್ರಕಾರ ಗವರ್ನರ್ ಜನರಲ್, ಬಂಗಾಳದ ಗವರ್ನರ್ ಜನರಲ್ಗೆ ಸಹಾಯವನ್ನು ಮಾಡಲಿಕ್ಕೆ ಎಷ್ಟು ಜನ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಗಳಿದ್ರು? 4 ಜನ. ಈ ರೀತಿಯ ಪ್ರಶ್ನೆಗಳನ್ನ ನಿಮಗೆ ಕೇಳ್ತಾ ಹೋಗ್ತಾರೆ. ಸರ್ ಸುಪ್ರೀಂ ಕೋರ್ಟ್ ಯಾರೇ ಏನ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಹೋಗ್ಬೇಕಾ? ನೋ. ಡಿಸ್ಟ್ರಿಕ್ಟ್ ಕೋರ್ಟ್ಗಳು ಕೂಡ ಇದ್ದು, ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳು ಕೂಡ ಇದ್ದು, ಡಿಸ್ಟ್ರಿಕ್ಟ್ಸ್ ಅಲ್ಲಿ ಸಿವಿಲ್ ಕೋರ್ಟ್ಗಳು, ಕ್ರಿಮಿನಲ್ ಕೋರ್ಟ್ಗಳು ಎರಡೂ ಕೂಡ ಇದ್ದು. ಸುಪ್ರೀಂ ಕೋರ್ಟ್ ಇತ್ತು, ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕಾಗತ್ತಾ? ನೋ. ಈಗ ಹೆಂಗೆ ತಾಲೂಕು ಕೋರ್ಟ್ಗಳು, ಡಿಸ್ಟ್ರಿಕ್ಟ್ ಕೋರ್ಟ್ಗಳು, ಅದ್ರ ಮೇಲೆ ಈ ತರ ಮಾಡ್ದ ಹೈಕೋರ್ಟ್ ಪೀಠಗಳಿದಾವೆ, ಧಾರವಾಡ ಪೀಠ, ಕಲಬುರಗಿ ಪೀಠ, ಈ ತರ ಪೀಠಗಳಿದಾವಲ್ಲ, ಅದೇ ರೀತಿಯಾಗಿ ಅವತ್ತಿನ ಕಾಲದಲ್ಲೂ ಕೂಡ 1773 ಆಕ್ಟ್ ಪ್ರಕಾರವಾಗಿ ಡಿಸ್ಟ್ರಿಕ್ಟ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಡಿಸ್ಟ್ರಿಕ್ಟ್ ಅಲ್ಲಿ ಸಿವಿಲ್ ಕೋರ್ಟ್ಗಳು ಮತ್ತು ಕ್ರಿಮಿನಲ್ ಕೋರ್ಟ್ಗಳನ್ನು ಕೂಡ ಸ್ಥಾಪನೆ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ ಕಲ್ಕತ್ತಾದಲ್ಲಿ ಇತ್ತು. ಈ ಒಂದು ಆಕ್ಟ್ 1773 ರೆಗ್ಯುಲೇಟಿಂಗ್ ಆಕ್ಟ್ ಏನಂತಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೂ ಈ ಸರ್ಕಾರಿ ನೌಕರರುಗಳು ಏನಿದ್ದಾರೆ, ಜನರಲ್ಗಳಾಗಿರ್ಬೋದು ಮತ್ತು ಕೌನ್ಸಿಲ್ಗಳೇನಿದ್ದಾರೆ, ಗವರ್ನರ್ ಜನರಲ್ ಆಫ್ ಬೆಂಗಾಳು ಮತ್ತೆ ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳಿದ್ದಾರೆ, ಮತ್ತೆ ಸುಪ್ರೀಂ ಕೋರ್ಟ್ ನ ಸದಸ್ಯರಿದಾರಲ್ಲ, ಗವರ್ನರ್ ಜನರಲ್ ಆಫ್ ಬೆಂಗಾಳು, ಅವನ ಕೌನ್ಸಿಲ್ ಆಫ್ ಮಿನಿಸ್ಟರ್ 4 ಜನ, ಸುಪ್ರೀಂ ಕೋರ್ಟ್ ನ ಸದಸ್ಯರುಗಳು, ಚೀಫ್ ಜಸ್ಟಿಸ್ ಮತ್ತೆ ಇನ್ನ 3 ಜನ ಅದರ್ಸ್ ಜಡ್ಜಸ್ಗಳಿದಾರಲ್ಲ, ಯಾರೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಉಡುಗೊರೆಯನ್ನ ಕ್ಯಾಶಲ್ಲಾಗಲಿ ಬೇರೆ ರೀತಿಯಲ್ಲಾಗಲಿ ಯಾವುದೇ ರೀತಿಯಾದಂತಹ ಉಡುಗೊರೆಗಳನ್ನ ಸ್ವೀಕರಿಸುವಂತಿಲ್ಲ ಅಂತೇಳಿ 1773 ರೆಗ್ಯುಲೇಟಿಂಗ್ ಆಕ್ಟ್ ಹೇಳ್ತು. ನೋಡ್ರಿ, ಇದು ಒಳ್ಳೇದು. ಆಕ್ಚುಲಿ ಇವರು ಗಿಫ್ಟ್ಗಳನ್ನು ಇಸ್ಕೊಂಡು, ಕಿಕ್ ಬ್ಯಾಕ್ಗಳನ್ನು ಇಸ್ಕೊಂಡು ಅವರಿಗೆ ಫೇವರ್ ಆಗಿ ಮಾಡ್ತಿದ್ರು. ಅದಕ್ಕೆ ಅದನ್ನ ಪ್ಲಾನ್ ಇಟ್ಕೊಂಡು ಈ ಒಂದು ಆಕ್ಟ್, ರೆಗ್ಯುಲೇಟಿಂಗ್ ಆಕ್ಟ್, ಯಾವುದೇ ಕಾರಣಕ್ಕೂ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮತ್ತು ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು, ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳು ಯಾವುದೇ ಕಾರಣಕ್ಕೂ ಉಡುಗೊರೆಯನ್ನ ಯಾವುದೇ ರೀತಿಯಿಂದಲೂ ಕೂಡ, ಕ್ಯಾಶ್ ಆಗಿರ್ಬೋದು ಯಾವುದೇ ರೀತಿಯಾಗಿಯೂ ಕೂಡ ಸ್ವೀಕರಿಸುವಂತಿಲ್ಲ. ಸುಪ್ರೀಂ ಕೋರ್ಟ್ ಅನ್ನ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಯಿತು. ಅದೇ ರೀತಿಯಾಗಿ ಈ ಒಂದು ಕಾಯ್ದೆಯ ಪ್ರಕಾರ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಸಿವಿಲ್ ಕೋರ್ಟ್ಗಳು ಮತ್ತು ಕ್ರಿಮಿನಲ್ ಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಯಿತು. ಸಿವಿಲ್ ಕೋರ್ಟ್ಗಳು ಮತ್ತು ಕ್ರಿಮಿನಲ್ ಕೋರ್ಟ್ಗಳನ್ನ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಸ್ಥಾಪಿಸಲಾಯಿತು ಅಂತೇಳಿ. ಪ್ರತಿ ಜಿಲ್ಲೆಯಲ್ಲಿ ಸಿವಿಲ್ ಕೋರ್ಟ್ ಮತ್ತು ಕ್ರಿಮಿನಲ್ ಕೋರ್ಟ್ ಸ್ಥಾಪಿಸಲಾಯಿತು. ಮತ್ತೆ ಅಪಲೇಟ್ ಕೋರ್ಟ್ ಬೇಕಲ್ಲ, ಮೇಲ್ಮನವಿ ಸಲ್ಲಿಸಲಿಕ್ಕೆ, ಮೇಲ್ಮನವಿ ನ್ಯಾಯಾಲಯಗಳು, ಅವುಗಳನ್ನು ಕೂಡ ಸ್ಥಾಪನೆ ಮಾಡಲಾಯಿತು. ಈ ಸಿವಿಲ್ ಕೋರ್ಟ್ಗೆ ಏನಾದ್ರು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಸಿವಿಲ್ ಕೋರ್ಟ್ ಏನಿತ್ತು ಡಿಸ್ಟ್ರಿಕ್ಟ್ ಅಲ್ಲಿ, ಅದರ ವಿರುದ್ಧವಾಗಿ ಮೇಲ್ಮನವಿ ಹೋಗ್ಲಿಕ್ಕೆ ಸರ್ದಾರ್ ದಿವಾನಿ ಅದಾಲತ್ ಅಂತೇಳಿ ಸ್ಥಾಪನೆ ಮಾಡಲಾಯಿತು. ಸಿವಿಲ್ ಕೇಸಸ್ಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕೋರ್ಟ್ ನ ವಿರುದ್ಧವಾಗಿ ಮೇಲ್ಮನವಿ ಹೋಗ್ಲಿಕ್ಕೆ, ಅಪಲೇಟ್ ಕೋರ್ಟ್ ಅಂತ ಕರಿತೀವಿ, ಮೇಲ್ಮನವಿ ಹೋಗ್ಲಿಕ್ಕೆ ಸರ್ದಾರ್ ದಿವಾನಿ ಅದಾಲತ್ ಅನ್ನು ಸ್ಥಾಪನೆ ಮಾಡಲಾಯಿತು. ಕ್ರಿಮಿನಲ್ ಕೋರ್ಟ್ ಏನಾದ್ರು ತೀರ್ಪು ಕೊಟ್ಟು ಅದರ ವಿರುದ್ಧವಾಗಿ ಮೇಲ್ಮನವಿ ಹೋಗ್ಲಿಕ್ಕೆ ಸರ್ದಾರ್ ನಿಜಾಮತ್ ಅದಾಲತ್ ಅನ್ನ ಕ್ರಿಮಿನಲ್ ಕೇಸ್ ಅಪಲೇಟ್ ಕೋರ್ಟ್ ಆಗಿ ಸ್ಥಾಪನೆ ಮಾಡಲಾಯಿತು. ಸರ್ದಾರ್ ದಿವಾನಿ ಅದಾಲತ್ತು ಸಿವಿಲ್ ಪ್ರಕರಣಗಳಿಗೆ, ಸರ್ದಾರ್ ನಿಜಾಮತ್ ಅದಾಲತ್ತು ಕ್ರಿಮಿನಲ್ ಕೇಸಸ್ಗಳಿಗೆ. ಪ್ರತಿ ಜಿಲ್ಲೆಗಳಲ್ಲಿ ಏನು ಸಿವಿಲ್ ಕೋರ್ಟ್ ಮತ್ತು ಕ್ರಿಮಿನಲ್ ಕೋರ್ಟ್ಗಳಿತ್ತು, ಅದರ ಮೇಲ್ಮನವಿ ಹೋಗ್ಲಿಕ್ಕೆ ಸರ್ದಾರ್ ದಿವಾನಿ ಅದಾಲತ್ ಮತ್ತು ಸರ್ದಾರ್ ನಿಜಾಮತ್ ಅದಾಲತ್ನ ಸ್ಥಾಪನೆ ಮಾಡಲಾಯಿತು. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಸ್ವಲ್ಪ ಪ್ಲಾನಿಂಗ್ ಆಗಿ 1773 ಆಕ್ಟ್ ತಂದಿದೆ. ಅಧಿಕಾರವನ್ನ ಮಾಡಲಿಕ್ಕೆ ಪ್ಲಾನಿಂಗ್ ಆಗಿ, ಒಂಥರ ಔಪಚಾರಿಕವಾಗಿ ಫಾರ್ಮಲ್ ಆಡಳಿತವನ್ನು ಮಾಡಲಿಕ್ಕೆ ಈ ರೀತಿಯ ಪ್ಲಾನಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ, ರೆಗ್ಯುಲೇಟಿಂಗ್ ಆಕ್ಟ್ಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿವೆ. ಅದರಲ್ಲಿ ಕೆಲವುಗಳನ್ನು ನಿಮಗೆ ಕೊಟ್ಟಿದ್ದೀನಿ, ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು ಅಂತ. ಒಂದನೇ ಪ್ರಶ್ನೆ ಕೊಟ್ಟು ನೋಡಿ, ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ಆಕ್ಟ್
ದ ಫಸ್ಟ್ ಸ್ಟೆಪ್ ಟೇಕನ್ ಬೈ ದ ಬ್ರಿಟಿಷ್ ಗವರ್ನಮೆಂಟ್ ಟು ಕಂಟ್ರೋಲ್ ಅಂಡ್ ರೆಗ್ಯುಲೇಟ್ ದ ಅಫೇರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ. ಈ ಕೆಳಗಡೆ ಯಾವ ಕಾಯ್ದೆ ಬ್ರಿಟಿಷ್ ಗವರ್ನಮೆಂಟ್ ಇಂದ ತೆಗೆದುಕೊಂಡಂತಹ ಮೊದಲ ಹೆಜ್ಜೆ ಆಗಿತ್ತು? ಏನಕ್ಕೆ ಅಂತಂದ್ರೆ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಅಫೇರ್ಸ್ ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ, ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾವ ಕಾಯ್ದೆ ತರಲಾಯಿತು ಅಂತ ಕೇಳಿದ್ರೆ ರೆಗ್ಯುಲೇಟಿಂಗ್ ಆಕ್ಟ್ 1773 ಮುಖಾಂತರವಾಗಿ ಕಂಟ್ರೋಲ್ ಮಾಡೋಕೆ ತರಲಾಯಿತು, ಈ ಒಂದು ಕಾಯ್ದೆ ಮುಖಾಂತರವಾಗಿ. ಇನ್ನೊಂದು ಪ್ರಶ್ನೆ ಕೇಳಿದಾರೆ ನೋಡಿ, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಆಕ್ಟ್ಸ್ ದ ಪ್ರಾವಿಷನ್ ವಾಸ್ ಮೇಡ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಅಟ್ ಕಲ್ಕತ್ತಾ? ಈ ಕೆಳಗಿನ ಯಾವ ಕಾಯ್ದೆ ಪ್ರಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ಈ ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಯಿತು ಅಂತ ಕೇಳ್ತಾರೆ? ರೆಗ್ಯುಲೇಟಿಂಗ್ ಆಕ್ಟ್ 1773 ಪ್ರಕಾರ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪನೆ ಮಾಡಲಾಯಿತು. ಸರ್ ಎಲಿಜಾ ಇಂಪೆ ಅವರು ಮೊದಲ ಚೀಫ್ ಜಸ್ಟಿಸ್ ಆಗಿದ್ರು. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ, ದ ಫಸ್ಟ್ ಡೆಫಿನೆಟ್ ಸ್ಟೆಪ್ ಟು ಪ್ರೊವೈಡ್ ಪಾರ್ಲಿಮೆಂಟರಿ ಕಂಟ್ರೋಲ್ ಓವರ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಟೇಕನ್ ಬೈ. ಈಸ್ಟ್ ಇಂಡಿಯಾ ಕಂಪನಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಮೊದಲ ಪಾರ್ಲಿಮೆಂಟರಿ ನಿಯಂತ್ರಣ ಮಾಡಲಿಕ್ಕೆ ತಂದಂತಹ ಒಂದು ಮೊದಲ ಹೆಜ್ಜೆ ಯಾವ್ದಪ್ಪ ಅಂತಂದ್ರೆ ಇದೆ ರೆಗ್ಯುಲೇಟಿಂಗ್ ಆಕ್ಟ್ 1773. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇಂಗ್ಲಿಷ್ನಲ್ಲಿರುವಂತಹ ಕ್ವಶನ್ಗಳನ್ನ ಸ್ವಲ್ಪ ಕನ್ನಡ ನಿಮಗೆ ಅರ್ಥ ಮಾಡುವ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ತುಂಬಾ ಜನಕ್ಕೆ ಅರ್ಥ ಆಗಲ್ಲ, ಇದು ಕಷ್ಟ, ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ. ಅದರಿಂದ ನಿಮಗೆ ಸ್ವಲ್ಪ ಕನ್ನಡದಲ್ಲಿ ಹೇಳ್ತಿದ್ದೀನಿ ಅಷ್ಟೇ ನಿಮಗೆ. ಇನ್ನೊಂದು ಪ್ರಶ್ನೆ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ದ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ವಾಸ್ ಪಾಸ್ಡ್ ಬೈ ಬ್ರಿಟಿಷ್ ಪಾರ್ಲಿಮೆಂಟ್ ಇನ್ ಆರ್ಡರ್ ಟು. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಯಿತು. ಅಲ್ಲಿ ಇದು ಪಾಸ್ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದು ಕರೆಕ್ಟ್ ಇದೆ ಅಂತ ಸ್ಟೇಟ್ಮೆಂಟ್ಗಳು ನೋಡ್ರಿ, ಯಾವ್ದು ಕರೆಕ್ಟ್ ಇದೆ ಅಂತ ಕೇಳಿದರೆ ಈ ಒಂದು ಕಾಯ್ದೆ ಹೇಳುತ್ತೆ, ಎಸ್ಟಾಬ್ಲಿಷ್ ಪಾರ್ಲಿಮೆಂಟರಿ ಕಂಟ್ರೋಲ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನೀಸ್ ಟೆರಿಟರಿ ಇನ್ ಇಂಡಿಯಾ. ಭಾರತದಲ್ಲಿರುವಂತಹ ಕಂಪನಿಯ ಒಂದು ಏನು ಪ್ರದೇಶಗಳಿವೆ ಅವುಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಆ ಪಾರ್ಲಿಮೆಂಟ್ ಕಂಟ್ರೋಲ್ ತೆಗೆದುಕೊಳ್ತು, ಬ್ರಿಟನ್ ಪಾರ್ಲಿಮೆಂಟ್ ಅಂತ ಹೇಳಿದ್ರೆ. ಹೌದು, ಕರೆಕ್ಟ್ ಅಲ್ವಾ? ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಪ್ರತಿಯೊಂದಕ್ಕೂ ಲೆಕ್ಕ ಕೊಡಬೇಕು ಬ್ರಿಟನ್ ಪಾರ್ಲಿಮೆಂಟ್ಗೆ. ಇಲ್ಲಿರುವಂತಹ ಬೋರ್ಡ್ ಕಂಪನಿಯ ಡೈರೆಕ್ಟರ್ಸ್ಗಳು. ಇನ್ನೊಂದು ಪ್ರಶ್ನೆ, ಮೇಕ್ ದ ಗವರ್ನರ್ ಆಫ್ ಬೆಂಗಾಲ್ ಆಸ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಈ ಒಂದು ಕಾಯ್ದೆ 1773 ಕಾಯ್ದೆ ರೆಗ್ಯುಲೇಟಿಂಗ್ ಆಕ್ಟ್ ಗವರ್ನರ್ ಆಫ್ ಬೆಂಗಾಲ್ ಅಂತ ಇದ್ದದನ್ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡ್ತಾ. ಹೌದು, ಕರೆಕ್ಟ್, ಇದು ಕೂಡ ಕರೆಕ್ಟ್ ಇದೆ. ಇನ್ನೊಂದು ಹೇಳಿಕೆ ನೋಡಿ, ಎಂಡ್ ಆಫ್ ಡ್ಯೂಯಲ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಇಂಡಿಯಾ. ಈ ಒಂದು ಕಾಯ್ದೆ ಏನು ದ್ವಿಸರ್ಕಾರ ಪದ್ಧತಿ ಇತ್ತು ಭಾರತದಲ್ಲಿ ಅದನ್ನು ತೆಗೆದಾಕ್ತು. ಹೌದು, ತೆಗೆದಾಕ್ತು. ನೇರ ಆಳ್ವಿಕೆಯನ್ನು ತಂತು. ವಾರನ್ ಹೆಸ್ಟಿಂಗ್ಸ್ ಅದನ್ನು ಮಾಡ್ದ. ಅದರಿಂದ 1, 2, 3 ಹೇಳಿಕೆಗಳು ಕೂಡ ಸರಿ ಇವೆ ಅಂತ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. 3 ಹೇಳಿಕೆಗಳು ಕೂಡ ಸರಿ ಇವೆ ಅಂತೇಳಿ ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ರೆಗ್ಯುಲೇಟಿಂಗ್ ಆಕ್ಟ್ಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಬರ್ತವೆ. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ನ ಯಾವ ಕಾಯ್ದೆ ಪ್ರಕಾರ ಸ್ಥಾಪನೆ ಮಾಡಲಾಯಿತು? ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನ ಕಂಟ್ರೋಲ್ ಮಾಡಲಿಕ್ಕೆ ತಂದಂತಹ ಮೊದಲ ಕಾಯ್ದೆ ಯಾವುದು? ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬೋದು. ಈಗ ಸ್ವಲ್ಪ ವಾರನ್ ಹೆಸ್ಟಿಂಗ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ತಾವ. ಇನ್ನು ಹಲವಾರು ವಿಚಾರಗಳಿಗೆ ಸಂಬಂಧಪಡುತ್ತೆ. ವಾರನ್ ಹೆಸ್ಟಿಂಗ್ ಸ್ವತಃ ಒಬ್ಬ ಮಹಾನ್ ವಿದ್ವಾಂಸ. ಆಕ್ಚುಲಿ ಹೌದು, ಒಬ್ಬ ಮಹಾನ್ ವಿದ್ವಾಂಸ. ಹೌದು, ವಾರನ್ ಹೆಸ್ಟಿಂಗ್ ಅವನು ಒಬ್ಬ ಆರ್ಡಿಸ್ಟ್ ಓರಿಯೆಂಟಲಿಸ್ಟ್. ಅವನು ಏನು ಸಂಸ್ಕೃತ, ಪರ್ಷಿಯ ಮತ್ತು ಅರೇಬಿಕ್ ಅಧ್ಯಯನವನ್ನ ಅವನು ಪ್ರೋತ್ಸಾಹ ಮಾಡ್ತಿದ್ದ. ಸಂಸ್ಕೃತ ಭಾಷೆ ಅವನಿಗೆ ಇಷ್ಟ ಆಗ್ತಿತ್ತು. ಆ ಪರ್ಷಿಯ, ಅರೇಬಿಕ್ ಅಧ್ಯಯನ ಮತ್ತೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಸ್ವಲ್ಪ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಬಹಳ ಒಂದು ಆಸಕ್ತಿ ಇತ್ತು ಅವನಿಗೆ. ಮತ್ತೆ ಭಗವದ್ಗೀತೆ, ಭಾರತದಲ್ಲಿ ಭಗವದ್ಗೀತೆ ಆಗಿರ್ಬೋದು, ಮಹಾಭಾರತ, ರಾಮಾಯಣ, ಮಹಾಭಾರತಗಳನ್ನ ಅನುವಾದ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋದ. ಅಂತ ಕೆಲಸಕ್ಕೆ ಇವನು ಪ್ರೋತ್ಸಾಹವನ್ನ ಕೊಟ್ಟ ವಾರನ್ ಹೆಸ್ಟಿಂಗ್. ಇವನ ಆಶ್ರಯದಲ್ಲಿ ಮಹಾಭಾರತ, ಭಗವದ್ಗೀತೆ ಮೊದಲಾದವುಗಳು ಇಂಗ್ಲಿಷ್ ಭಾಷೆಗೆ ಅನುವಾದಗೊಳ್ತವೆ. ಅದಕ್ಕಾಗಿ ಇವನ ಆಶ್ರಯದಲ್ಲಿದ್ದಂತಹ ಸರ್ ವಿಲಿಯಂ ಜೋನ್ಸ್ ಒಬ್ಬ ಸಿವಿಲ್ ಸರ್ವಿಸ್ ಅಧಿಕಾರಿ. ಇವನು ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾನೆ. ಕಲ್ಕತ್ತಾ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾನೆ. ಯಾರು? ಸರ್ ವಿಲಿಯಂ ಜೋನ್ಸ್. ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು. ಏಷ್ಯಾಟಿಕ್ ಸೊಸೈಟಿ ಆಫ್ ಕಲ್ಕತ್ತಾವನ್ನ ಯಾರ ಕಾಲದಲ್ಲಿ ಸ್ಥಾಪನೆ ಮಾಡಲಾಯಿತು? ವಾರನ್ ಹೆಸ್ಟಿಂಗ್ನ ಕಾಲದಲ್ಲಿ. ಏಷ್ಯಾಟಿಕ್ ಸೊಸೈಟಿ ಆಫ್ ಕಲ್ಕತ್ತಾವನ್ನ
ಸ್ಥಾಪನೆ ಮಾಡಿದ್ದು ಯಾರು? ಸರ್ ವಿಲಿಯಂ ಜೋನ್ಸ್. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಈ ಫೌಂಡಿಂಗ್ ಮೆಂಬರ್ ಅಲ್ಲಿ, ಏಷ್ಯಾಟಿಕ್ ಸೊಸೈಟಿಯನ್ನ ಫೌಂಡಿಂಗ್ ಮೆಂಬರ್ ಅಲ್ಲಿ ಚಾರ್ಲ್ಸ್ ವಿಲ್ಕಿನ್ಸ್ ಅಂತ ಒಬ್ಬಿದ್ದ. ಚಾರ್ಲ್ಸ್ ವಿಲ್ಕಿನ್ಸ್ ಅಂತೇಳಿ, ಇವನು ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಅನುವಾದಿಸಿದಂತಹ ಮೊದಲ ವ್ಯಕ್ತಿ. ಚಾರ್ಲ್ಸ್ ವಿಲ್ಕಿನ್ಸ್ ಇವ್ರ ಕಾಲದಲ್ಲಿ ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಅನುವಾದಿಸಿದಂತಹ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಚಾರ್ಲ್ಸ್ ವಿಲ್ಕಿನ್ಸ್. ಇವನು ಕೂಡ ಏಷ್ಯಾಟಿಕ್ ಸೊಸೈಟಿ ಆಫ್ ಕಲ್ಕತ್ತಾ ಏನಿದೆ, ಕಲ್ಕತ್ತಾದ ಏಷ್ಯಾಟಿಕ್ ಸೊಸೈಟಿ ಸ್ಥಾಪನೆಯಲ್ಲಿ ಇವರು ಕೂಡ ಫೌಂಡಿಂಗ್ ಮೆಂಬರ್, ಒನ್ ಆಫ್ ದಿ ಫೌಂಡಿಂಗ್ ಮೆಂಬರ್. ಅವರು ಭಗವದ್ಗೀತೆಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ವಿಲಿಯಂ ಜೋನ್ಸ್ ಕೂಡ ಬಹಳ ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ಸಿವಿಲ್ ಸರ್ವೆಂಟ್ ಅಧಿಕಾರಿ ಅವರು. ವಾರನ್ ಹೆಸ್ಟಿಂಗು ಒಬ್ಬ ಮಹಾನ್ ವಿದ್ವಾಂಸ, ಒಬ್ಬ ಉತ್ಕಟ ಓರಿಯೆಂಟಲಿಸ್ಟ್, ಆರ್ಡೆಂಟ್ ಓರಿಯೆಂಟಲಿಸ್ಟ್. ಅವರು ಸಂಸ್ಕೃತ, ಪರ್ಷಿಯಾ ಮತ್ತು ಅರೇಬಿಕ್ ಅಧ್ಯಯನವನ್ನ ಪ್ರೋತ್ಸಾಹನೆ ಮಾಡ್ತಾ ಇದ್ರು. ಇವ್ರ ಕಾಲದಲ್ಲಿಯೇ ಕಲ್ಕತ್ತಾ ಏಷ್ಯಾಟಿಕ್ ಸೊಸೈಟಿ ಸ್ಥಾಪನೆ ಆಗುತ್ತೆ. ಈಗ ಏಷ್ಯಾಟಿಕ್ ಸೊಸೈಟಿ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಿಳ್ಕೊಂಬೋಣ. ಬೈ ಮಿಸ್ಟೇಕ್ ಹಲವಾರು ಪ್ರಶ್ನೆಗಳು ಏಷ್ಯಾಟಿಕ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಬಂದಿವೆ. ಅದಕ್ಕೆ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ನೋಡ್ಕೊಂಬೋಣ. ಏಷ್ಯಾಟಿಕ್ ಸೊಸೈಟಿಯನ್ನ 1784ರಲ್ಲಿ ಸರ್ ವಿಲಿಯಂ ಜೋನ್ಸ್, ಒಬ್ಬ ಸಿವಿಲ್ ಸರ್ವೆಂಟ್ ಅಧಿಕಾರಿ, ಸರ್ ವಿಲಿಯಂ ಜೋನ್ಸ್ ಅವರು ಸಾಹಿತ್ಯ ಏನಕ್ಕೋಸ್ಕರ ಸ್ಥಾಪನೆ ಮಾಡಿದ್ರು? ಏನಕ್ಕೋಸ್ಕರ ಸ್ಥಾಪನೆ ಮಾಡಿದ್ರು? ಎಲ್ಲ ಸಾಹಿತ್ಯಿಕ ಮತ್ತು ವೈಜ್ಞಾನಿಕ ಚಟುವಟಿಕೆಗಳ ಕಾರಂಜಿ ಹೆಡ್ಡಾಗಿ ಕಾರ್ಯನಿರ್ವಹಿಸಿದ ಒಂದು ವಿಶಿಷ್ಟ ಸಂಸ್ಥೆಯಾಗಿದೆ ಇದು. ಯುನಿಕ್ ಇನ್ಸ್ಟಿಟ್ಯೂಷನ್ ಹ್ಯಾವಿಂಗ್ ಸರ್ವ್ಡ್ ಆಸ್ ಎ ಫೌಂಟೈನ್ ಹೆಡ್ ಆಫ್ ಆಲ್ ಲಿಟರರಿ ಅಂಡ್ ಸೈಂಟಿಫಿಕ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಇದು ಹೆಡ್ ಆಗಿ ಕೆಲಸ ಮಾಡಿದೆ. ಹಲವಾರು ಸೈಂಟಿಫಿಕ್ ಆಕ್ಟಿವಿಟೀಸ್ಗಳಿಗೆ ಸಂಬಂಧಪಟ್ಟಂತೆ, ಲಿಟರರಿಗೆ ಸಂಬಂಧಪಟ್ಟಂತೆ, ಸಾಹಿತ್ಯಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಹೆಡ್ ಇದು ಮಾಡಲಿಕ್ಕೆ, ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಇದು ಮಾಡಿದೆ. ಏನೇನು ಈಗ ಭಾರತಕ್ಕೆ ಸಂಬಂಧಪಟ್ಟಂತೆ ಭಗವದ್ಗೀತೆ ಅದನ್ನ ಭಾಷಾಂತರ ಮಾಡೋದಾಗಿರ್ಬೋದು, ಇಂಥ ಕೆಲಸವನ್ನು ಮಾಡ್ತಾ ಹೋಗಿದ್ದು, ಅಧ್ಯಯನ ಮಾಡುವಂತ ಕೆಲಸವನ್ನು ಮಾಡ್ತಾ ಹೋಗಿದ್ದೆ ಎಲ್ಲವೂ ಕೂಡ. ಖಂಡದ ಭೌಗೋಳಿಕ ಮಿತಿಯಲ್ಲಿ ಮನುಷ್ಯ ಮತ್ತು ಪ್ರಕೃತಿಗೆ ಸಂಬಂಧಿಸಿದಂತ ಎಲ್ಲವನ್ನೂ ಕೂಡ ಒಳಗೊಂಡಂತೆ ಇದನ್ನ ಏಷ್ಯನ್ ಅಧ್ಯಯನಗಳ ಕೇಂದ್ರವಾಗಿ ದೃಶ್ಯೀಕರಿಸಲಾಗಿದೆ. ಇದು ಕಲ್ಕತ್ತಾದಲ್ಲಿದೆ, ಏಷ್ಯಾಟಿಕ್ ಸೊಸೈಟಿ ಕಲ್ಕತ್ತಾದಲ್ಲಿದೆ. ಇವತ್ತು ಕೂಡ ಏಷ್ಯಾಟಿಕ್ ಸೊಸೈಟಿಯ ಒಂದು ದೊಡ್ಡ ಲೈಬ್ರರಿ ಇದೆ. ಇವತ್ತು ಕೂಡ ದೊಡ್ಡ ಕಲೆಕ್ಷನ್ಸ್ಗಳಿದೆ. ಅಲ್ಲಿ ಹೋಗ್ಬಿಟ್ರೆ ನಿಮಗೆ ದೊಡ್ಡ ಕಲೆಕ್ಷನ್ಸ್ಗಳು ಸಿಗ್ತದೆ. ನಿಮಗೆ ಸರಿಸುಮಾರು 1,17,000 ಬುಕ್ಗಳು ನಿಮಗೆ ಅಲ್ಲಿ ಏಷ್ಯಾಟಿಕ್ ಸೊಸೈಟಿಯ ಲೈಬ್ರರಿಯಲ್ಲಿ ಸಿಗ್ತಾವೆ. ನಿಮಗೆ 1,17,000 ಬುಕ್ಗಳು, ಮತ್ತೆ 79,000 ಜರ್ನಲ್ಸ್ಗಳು ಹಲವಾರು ಭಾಷೆಗಳಲ್ಲಿ, ಪ್ರಪಂಚದಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ಮೇಜರ್ ಲ್ಯಾಂಗ್ವೇಜ್ನ ಜರ್ನಲ್ಸ್ಗಳು ಕೂಡ ನಿಮಗೆ ಆ ಲೈಬ್ರರಿಯಲ್ಲಿ, ಏಷ್ಯಾಟಿಕ್ ಸೊಸೈಟಿಯ ಲೈಬ್ರರಿಯಲ್ಲಿ ಸಿಗ್ತವೆ. ಆ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದು ಸರ್ ವಿಲಿಯಂ ಜೋನ್ಸ್, ವಾರನ್ ಹೆಸ್ಟಿಂಗ್ನ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದು ಅಂತ ಗೊತ್ತಿರಲಿ ಸಾಕು. ಬಹಳ ಇಂಪಾರ್ಟೆಂಟು ಏಷ್ಯಾಟಿಕ್ ಸೊಸೈಟಿ. ಬಂಗಾಳದ ಏಷ್ಯಾಟಿಕ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿವೆ. ಸ್ವಲ್ಪ ನೋಡ್ಕೊಂಬೋಣ ಏನ್ ಪ್ರಶ್ನೆಗಳನ್ನ ಕೇಳಬಹುದು ಅಂತ. ಮೊದಲನೇ ಪ್ರಶ್ನೆ, ದ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ವಾಸ್ ಫೌಂಡೆಡ್ ಬೈ. ಬಂಗಾಳದ ಏಷ್ಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಸರ್ ವಿಲಿಯಂ ಜೋನ್ಸ್. ಆಪ್ಷನ್ ಎ ಉತ್ತರ ಆಗುತ್ತೆ. ಈ ತರ ಪ್ರಶ್ನೆಗಳನ್ನ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಬರ್ಕೊಳ್ಳಿ ನೋಡಿ, ಹಲವಾರು ಪ್ರಶ್ನೆಗಳಲ್ಲಿ ಕೇಳಿದ್ರೆ ಎಕ್ಸಾಮ್ಸ್ ಅಲ್ಲಿ. ಇನ್ನೊಂದು ಪ್ರಶ್ನೆ, ರಾಯಲ್ ಏಷ್ಯಾಟಿಕ್ ಸೊಸೈಟಿ ವಾಸ್ ಫೌಂಡೆಡ್ ಬೈ. ಕನ್ಫ್ಯೂಷನ್ ಮಾಡ್ಲಿಕ್ಕೆ ಕೇಳ್ತಾರೆ ಅವಾಗ. ಇದು ಕೂಡ ಸರ್ ವಿಲಿಯಂ ಜೋನ್ಸೇ. ಕನ್ಫ್ಯೂಷನ್ ಮಾಡ್ಲಿಕ್ಕೆ ನಿಮಗೆ ಕೇಳ್ತಾರೆ. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲು, ರಾಯಲ್ ಏಷ್ಯಾಟಿಕ್ ಸೊಸೈಟಿ, ಈ ತರ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಪ್ರಶ್ನೆಗಳನ್ನ ಕೇಳ್ತಾರೆ. ಎಲ್ಲವೂ ಕೂಡ ಒಂದೇ, ಸರ್ ವಿಲಿಯಂ ಜೋನ್ಸ್. ಸರ್ ವಿಲಿಯಂ ಜೋನ್ಸ್ 1784ರಲ್ಲಿ ಸ್ಥಾಪನೆ ಮಾಡಿರುವಂತದ್ದು ಅಂತ ಗೊತ್ತಿರಲಿ ಸಾಕು. ಇನ್ನೊಂದು ಪ್ರಶ್ನೆ, ಡ್ಯೂರಿಂಗ್ ದ ಕೊಲೋನಿಯಲ್ ಪೀರಿಯಡ್ ಆಫ್ ಇಂಡಿಯಾ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ವಾಸ್ ಫೌಂಡೆಡ್. ಇದರ ಉದ್ದೇಶ ಏನಾಗಿತ್ತು? ಯಾಕೆ ಇದು ಸ್ಥಾಪನೆ ಆಯ್ತು ಅಂತ ಕೇಳಿದಾರೆ ನೋಡಿ. ಯಾಕೆ ಅಂತಂದ್ರೆ ಫಾರ್ ಕ್ಯಾರಿಯಿಂಗ್ ಆನ್ ರಿಸರ್ಚಸ್ ಇನ್ ಟು ದ ಪಾಸ್ಟ್ ಹಿಸ್ಟ್ರಿ ಅಂಡ್ ಆಂಟಿಕ್ವಿಟೀಸ್ ಆಫ್ ಇಂಡಿಯಾ. ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇದನ್ನ ರಿಸರ್ಚ್ ಮಾಡಲಿಕ್ಕೆ, ಭಾರತದ ಭಾಷೆಗಳಿಗೆ ಸಂಬಂಧಪಟ್ಟ ಜರ್ನಲ್ಸ್ಗಳಿಗೆ ಸಂಬಂಧಪಟ್ಟಂತೆ ರಿಸರ್ಚ್ ಮಾಡಲಿಕ್ಕೆ ಎಲ್ಲವಕ್ಕೂ ಕೂಡ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸಂಸ್ಥೆ ಹೆಲ್ಪ್ ಮಾಡ್ತು. ಆಪ್ಷನ್ ಎ ಆಗುತ್ತೆ. ಈ ತರ ನೋಡಿದ್ದೀನಿ NDA ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ನೋಡಿ. NDA ಎಕ್ಸಾಮ್ಸ್ ಈ ತರ ಕೇಳಿದ್ದಾರೆ, ಫಾರ್ ಕ್ಯಾರಿಯಿಂಗ್ ಆನ್ ರಿಸರ್ಚಸ್ ಇನ್ ಟು ದ ಪಾಸ್ಟ್ ಹಿಸ್ಟ್ರಿ ಅಂಡ್ ಆಂಟಿಕ್ವಿಟೀಸ್ ಆಫ್ ಇಂಡಿಯಾ. ಇದಕ್ಕೆ ಸಂಬಂಧಪಟ್ಟಂತೆ
ರಿಸರ್ಚ್ ಅನ್ನ ಮಾಡಲಿಕ್ಕೆ ಏಷ್ಯನ್ ಸೊಸೈಟಿ ಕೂಡ ಹೆಲ್ಪ್ ಮಾಡ್ತದೆ ಕೂಡ ಗೊತ್ತಿರಲಿ. ಮತ್ತೆ ಏನ್ ಕೇಳಿದ್ರು, ಹಲವಾರು ಪ್ರಶ್ನೆಗಳನ್ನು ಕೇಳಿದಾರೆ ನೋಡ್ರಿ. ಮತ್ತೆ ಅಸರ್ಷನ್ ಮತ್ತು ರೀಸನ್ ಅನ್ನ ಕೇಳಿದ್ರೆ, ಹೇಳಿಕೆ ಕೊಟ್ಟದಕ್ಕೆ ರೀಸನ್ ಕೂಡ ಕೇಳಿದಾರೆ ನೋಡಿ. ದ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಪೀರಿಯಡ್ ಆಫ್ ವಾರನ್ ಹೇಸ್ಟಿಂಗ್. ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲು ವಾರನ್ ಹೇಸ್ಟಿಂಗ್ ನ ಕಾಲದಲ್ಲಿ ಸ್ಥಾಪನೆಯಾಯಿತು. ಹಿ ಮಾಡೆಸ್ಟ್ಲಿ ಡಿಕ್ಲೈನ್ಡ್ ದ ಆಫರ್ ಆಫ್ ಪ್ರೆಸಿಡೆಂಟ್ಶಿಪ್ ಆಫ್ ದಟ್ ಲರ್ನ್ಡ್ ಬಾಡಿ ಇನ್ ಫೇವರ್ ಆಫ್ ಸರ್ ವಿಲಿಯಂ ಜೋನ್ಸ್. ನೋಡ್ರಿ, ಈ ಏಷ್ಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದ್ದು ಸರ್ ವಿಲಿಯಂ ಜೋನ್ಸ್. ಅದಕ್ಕೆ ಅವನು ಹೆಡ್ ಆಗ್ಲಿಕ್ಕೆ ವಾರನ್ ಹೇಸ್ಟಿಂಗು ರಿಜೆಕ್ಟ್ ಮಾಡಿದಂತೆ. ಸರ್ ವಿಲಿಯಂ ಜೋನ್ಸು ಈ ಒಂದು ಸೊಸೈಟಿಗೆ ಹೆಡ್ ಆಗ್ಲಿಕ್ಕೆ, ಪ್ರೆಸಿಡೆಂಟ್ಶಿಪ್ ತಗೊಳ್ಳಿಕ್ಕೆ ಇವ್ನು ರಿಜೆಕ್ಟ್ ಮಾಡಿದಂತೆ. ಅದನ್ನು ಕೂಡ ಕೇಳಿದರೆ, ಜಸ್ಟ್ ಗೊತ್ತಿರಲಿ ನಿಮಗೆ. ಹೌದು, ಕರೆಕ್ಟ್ ಇದೆ ಅಸೆಷನ್. ರೀಸನ್ ಕೇಳಿದೆ ನೋಡ್ರಿ ಅದಕ್ಕೆ. ವಾರನ್ ಹೇಸ್ಟಿಂಗ್ ವಾಸ್ ಹಿಮ್ಸೆಲ್ಫ್ ಎ ಗ್ರೇಟ್ ಸ್ಕಾಲರ್ ಅಂಡ್ ಆರ್ಡೆಂಟ್ ಓರಿಯೆಂಟಲಿಸ್ಟ್ ಹೂ ಯೂಸ್ಡ್ ಟು ಎನ್ಕರೇಜ್ ದ ಸ್ಟಡಿ ಆಫ್ ಸಂಸ್ಕೃತ್, ಪರ್ಷಿಯನ್ ಅಂಡ್ ಅರೇಬಿಕ್. ಆಗ್ಲೇ ಹೇಳಿರುತ್ತೆ ಸೇಮ್. ಹೌದು, ವಾರನ್ ಹೇಸ್ಟಿಂಗ್ ಒಬ್ಬ ಗ್ರೇಟ್ ಸ್ಕಾಲರ್ ಆಗಿದ್ದ, ಒಬ್ಬ ಗ್ರೇಟ್ ವಿದ್ವಾಂಸ ಆಗಿದ್ದ, ಆರ್ಡೆಂಟ್ ಓರಿಯೆಂಟಲಿಸ್ಟ್ ಆಗಿದ್ದ. ಇವನು ಸಂಸ್ಕೃತ, ಪರ್ಷಿಯ, ಅರೇಬಿಕ್ ಭಾಷೆಗಳಿಗೆ ಜಾಸ್ತಿ ಒಂದು ಒತ್ತನ್ನು ಎನ್ಕರೇಜ್ ಮಾಡ್ದ ಅಂತೇಳಿ. ಎರಡೂ ಕೂಡ ಕರೆಕ್ಟ್ ಇದೆ ಹೇಳಿಕೆಗಳು. ಏಷ್ಯಾಟಿಕ್ ಸೊಸೈಟಿ ಸ್ಥಾಪನೆಯಾಗಿದ್ದು ವಾರನ್ ಹೇಸ್ಟಿಂಗ್ ಕಾಲದಲ್ಲಿ. ವಾರನ್ ಹೇಸ್ಟಿಂಗು ಸರ್ ವಿಲಿಯಂ ಜೋನ್ಸ್ ಪ್ರೆಸಿಡೆಂಟ್ಶಿಪ್ ತಗೊಳ್ಳಿಕ್ಕೆ ವಿರೋಧ ಕೂಡ ಇತ್ತು, ಅವನು ಸಪೋರ್ಟ್ ಮಾಡಿಲ್ಲ. ಅದರಿಂದ ಎರಡೂ ಕೂಡ ಕರೆಕ್ಟು, ಆದ್ರೆ ರೀಸನ್ ಎಗೆ ಕರೆಕ್ಟ್ ಇಲ್ಲ ಅಂತೇಳಿ. ಅದರಿಂದ ಬೋತ್ ಎ ಅಂಡ್ ಆರ್ ಟ್ರೂ. ಎ ಮತ್ತು ಆರ್ ಎರಡೂ ಕೂಡ ಸರಿ, ಆದರೆ ಆರ್ ರೀಸನ್ ಏನಿದೆ ಇದು ನಾಟ್ ದ ಕರೆಕ್ಟ್ ಎಕ್ಸ್ಪ್ರೆಷನ್ ಆಫ್ ಎಗೆ ಕರೆಕ್ಟ್ ಎಕ್ಸ್ಪ್ರೆಷನ್ ಅಲ್ಲ. ಸ್ವಲ್ಪ ಇವ್ರ ಮಧ್ಯೆ ಸರ್ ವಿಲಿಯಂ ಜೋನ್ಸ್ ಮತ್ತು ವಾರನ್ ಹೇಸ್ಟಿಂಗ್ ಮಧ್ಯೆ ಸ್ವಲ್ಪ ಏನೋ ಬಿರುಕಿತ್ತು, ಅದು ನಿಮ್ಗೆ ಗೊತ್ತಿರ್ಲಿ ಸಾಕಷ್ಟೇ. ಇನ್ನೊಂದು ಪ್ರಶ್ನೆ ಕೇಳಿದ ನೋಡ್ರಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ವಾರನ್ ಹೇಸ್ಟಿಂಗ್. ವಾರನ್ ಹೇಸ್ಟಿಂಗ್ಗೆ ಸಂಬಂಧಪಟ್ಟಂತೆ ಏನು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಯಾವ್ದು ಕರೆಕ್ಟ್ ಅಂತ ಕೇಳಿ ನೋಡ್ರಿ. ಯಾವ್ದು ಕರೆಕ್ಟ್ ಅಂತ ನೋಡಿ. ಕರೆಕ್ಟ್ ಇನ್ ಕರೆಕ್ಟ್ ಗೊತ್ತಾಗುತ್ತೆ ನಿಮಗೆ. ಈ ವಾಸ್ ದ ಲಾಸ್ಟ್ ಗವರ್ನರ್ ಆಫ್ ಬೆಂಗಾಲ್. ಕೊನೆಯ ಬಂಗಾಳದ ಗವರ್ನರ್, ಕರೆಕ್ಟ್. ಮೊದಲ ಬಂಗಾಳದ ಗವರ್ನರ್ ಜನರಲ್ ಕೂಡ ಹೌದು, ಈ ಒಂದು ಆಕ್ಟ್ ನ 1773 ಆಕ್ಟ್ ನ ಪ್ರಕಾರ. ಹೌದು. ಈ ರೋಟ್ ಇಂಟ್ರೊಡಕ್ಷನ್ ಟು ದ ಫಸ್ಟ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಫ್ ಗೀತಾ ಬೈ ಚಾರ್ಲ್ಸ್ ವಿಲ್ಕಿನ್ಸ್. ಈ ರೋಟ್ ಇಂಟ್ರೊಡಕ್ಷನ್ ಟು ದ ಫಸ್ಟ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಆಫ್ ಗೀತಾ ಬೈ ಚಾರ್ಲ್ಸ್ ವಿಲ್ಕಿನ್ಸ್. ಅದನ್ನು ಕೂಡ ಇವನು ಬರೆದಿದ್ದಾನೆ, ಅದು ಕೂಡ ಗೊತ್ತಿರಲಿಲ್ಲ ನಿಮಗೆ. ಮತ್ತೆ ಇನ್ನೊಂದು, ಈ ಸ್ಟಾರ್ಟೆಡ್ ದಿವಾನಿ ಫೌಜ್ದಾರಿ ಅದಾಲತ್. ನಾನು ನಿಮಗೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳು ಇರ್ತಲ್ಲ, ಸಿವಿಲ್ ಕೋರ್ಟ್ಗೆ ಸರ್ದಾರ್ ದಿವಾನಿ ಅದಾಲತ್ತು, ಮತ್ತೆ ಕ್ರಿಮಿನಲ್ ಕೋರ್ಟ್ಗೆ ಸರ್ದಾರ್ ನಿಜಾಮತ್ ಅದಾಲತ್ಗಳನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಅದು ಕೂಡ ಇಲ್ಲಿ ಕೇಳಿ ಅಪ್ಲೈಡ್ ಕೋರ್ಟ್ಗಳನ್ನು ಕೇಳಿದ್ದಾರೆ. ಕಲ್ಕತ್ತದಲ್ಲಿ ಸ್ಥಾಪನೆ ಮಾಡಲಾಯ್ತು ಅಂತೇಳಿ. ಅದರಿಂದ ನಿಮಗೆ ಗೊತ್ತಿರಲಿದ್ದು ವಾರನ್ ಹೇಸ್ಟಿಂಗು ಈ ವಾಸ್ ದ ಲಾಸ್ಟ್ ಗವರ್ನರ್ ಆಫ್ ಬೆಂಗಾಲ್. ಇದು ಕೂಡ ನೋಡಿ, ಆನ್ಸರ್ ತಪ್ಪಾಗಿದೆ ನೋಡ್ರಿ. ಆಲ್ ಆಫ್ ದಿ ಎಬೋ ಆನ್ಸರ್ ಆಗುತ್ತೆ ನೋಡಿ. ಆಲ್ ಆಫ್ ದಿ ಎಬೋ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇವನ ಕಾಲದಲ್ಲಿ ಇನ್ನೊಂದು ಆಕ್ಟ್ ಬರುತ್ತೆ, ಪಿಟ್ಸ್ ಇಂಡಿಯಾ ಆಕ್ಟ್ ಅಂತೇಳಿ. ಏನು ಪಿಟ್ಸ್ ಇಂಡಿಯಾ ಆಕ್ಟು? ಬಹಳ ಇಂಪಾರ್ಟೆಂಟು. ಪಿಟ್ಸ್ ಇಂಡಿಯಾ ಆಕ್ಟು ಏನಕ್ಕೆ ತಂದ್ರು? 1773 ಆಕ್ಟ್, ರೆಗ್ಯುಲೇಟಿಂಗ್ ಆಕ್ಟ್ ಬಂದಾಗ ಕಂಪನಿ ಅಧಿಕಾರಾವಧಿಯನ್ನು 20 ವರ್ಷ ಮುಂದಾಕಲಾಗಿತ್ತು. ಕಂಪನಿ ಅಧಿಕಾರವನ್ನ 20 ವರ್ಷ ಮುಂದಾಕಲಾಗಿತ್ತು. ಆದರೂ ಕೂಡ ಪಿಟ್ಸ್ ಇಂಡಿಯಾ ಆಕ್ಟ್ ಯಾಕೆ ತಂದ್ರು ಅಂತ ಕೇಳಿದ್ರೆ, ರೆಗ್ಯುಲೇಟಿಂಗ್ ಆಕ್ಟ್ ನಲ್ಲಿ ಕೆಲವು ನ್ಯೂನತೆಗಳಿದ್ದವು, ಕಂಟ್ರೋಲ್ ವಿಚಾರದಲ್ಲಿ ಕೆಲವು ನ್ಯೂನತೆಗಳಿದ್ದವು. ಆ ನ್ಯೂನತೆಗಳನ್ನ ಬಗೆಹರಿಸಲಿಕ್ಕೋಸ್ಕರ ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನ ತರಲಾಯಿತು. ರೆಗ್ಯುಲೇಟಿಂಗ್ ಆಕ್ಟ್ ನ ನ್ಯೂನತೆಗಳನ್ನ ಬಗೆಹರಿಸಲಿಕ್ಕೋಸ್ಕರ ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನು ತರಲಾಯಿತು. ಇದು ಇನ್ನೂ ಸ್ವಲ್ಪ ಹೆಚ್ಚು ಕಂಟ್ರೋಲ್ ಅನ್ನ ತೆಗೆದುಕೊಳ್ಳಕ್ಕೆ ಅನುಕೂಲ ಆಯಿತು. ಈ ಒಂದು ಕಾಯ್ದೆ ಕಂಪನಿಯ ಮೇಲೆ ಹೆಚ್ಚು ಅಧಿಕಾರಗಳನ್ನ ತೆಗೆದುಕೊಳ್ಳಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಇದು ಪಿಟ್ಸ್ ಇಂಡಿಯಾ ಆಕ್ಟ್ ಸಹಾಯವನ್ನ ಮಾಡ್ತು ಅಂತೇಳಿ ನೋಡ್ಕೊಳ್ತಾವ. ಏನು ಬ್ರಿಟಿಷ್ ಗವರ್ನಮೆಂಟ್ ವಾಸ್ ಗಿವನ್ ದ ಸುಪ್ರೀಂ ಕಂಟ್ರೋಲ್ ಓವರ್ ಕಂಪನೀಸ್ ಅಫೇರ್ಸ್ ಅಂಡ್ ಇಟ್ಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಕಂಪನಿಯ ವ್ಯವಹಾರಗಳು ಮತ್ತು ಭಾರತದಲ್ಲಿ ಅದರ ಆಡಳಿತದ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಸರ್ವೋಚ್ಚ ನಿಯಂತ್ರಣ ನೀಡಲಾಗುತ್ತೆ. ಇದರ ಮುಖಾಂತರವಾಗಿ ಕೆಲವು ವಿಚಾರದಲ್ಲಿ 1773 ಆಕ್ಟು ಅದನ್ನು ಸಡನ್ ಆಗಿ ತಂದ್ಬಿಟ್ರು, ಸ್ವಲ್ಪ ಹರಿ ಮಾಡಿಬಿಟ್ಟು ಸಡನ್ ಆಗಿ ತಂದ್ಬಿಟ್ರು. ಆದರೆ ಇವರಿಗೆ ಮುಂದೆ ಹೋಗ್ತಾ ಹೋಗ್ತಾ ಇವ್ರಿಗೆ ಅನಿಸ್ತು, 10-11 ವರ್ಷದಲ್ಲಿ ಅನಿಸ್ತು ಇವರಿಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಸುಧಾರಣೆಗಳು ಬೇಕು ಅಂತೇಳಿ. ಇನ್ನೂ ಕೆಲವು ಆ್ಯಡ್ ಮಾಡೋದಿದ್ವು,
ಕೆಲವು ಸುಧಾರಣೆಗಳನ್ನ ಮಾಡೋದಿತ್ತು. ಆ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ತಂದಿರುವಂತಹ ಅದರಲ್ಲಿ ಕಾನೂನುಗಳಿಗೆ ಸುಧಾರಣೆ ಮಾಡುವಂತ ಕೆಲಸವೂ ಕೂಡ ಇಲ್ಲಿ ಆಗ್ತಾ ಹೋಗಿತ್ತು. ಕೆಲವು ಮಿಸ್ಟೇಕ್ಸ್ಗಳಿದ್ವು ಅದರಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ತರಲಾಯಿತು. ನೋಡ್ರಿ, ಕಂಪನಿ ವ್ಯವಹಾರಗಳು ಮತ್ತು ಭಾರತದಲ್ಲಿ ಅದರ ಆಡಳಿತದ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಸರ್ವೋಚ್ಚ ನಿಯಂತ್ರಣ ನೀಡಲಾಗುತ್ತೆ. ಇದರ ಮುಖಾಂತರವಾಗಿ ಇನ್ನೂ ಹೆಚ್ಚು ಅಧಿಕಾರವನ್ನ ಬ್ರಿಟನ್ ಪಾರ್ಲಿಮೆಂಟ್ಗೆ ಕಂಟ್ರೋಲ್ ನೀಡಲಾಗುತ್ತೆ, ಹೆಚ್ಚು ಕಂಟ್ರೋಲ್ ಮಾಡಲಿಕ್ಕೆ. ಭಾರತದಲ್ಲಿನ ಕಂಪನಿಯ ಪ್ರದೇಶಗಳನ್ನ ಈಗ ಬ್ರಿಟಿಷ್ ಆಸ್ತಿ ಎಂದು ಕರೆಯಲಾಗುತ್ತೆ. ನೋಡ್ರಿ, ಬ್ರಿಟಿಷ್ ಪೊಸೆಷನ್ ಅಂತೇಳಿ. ಕಂಪನಿ ಟೆರಿಟರೀಸ್, ಭಾರತದಲ್ಲಿ ಏನು ಕಂಪನಿ ಟೆರಿಟರೀಸ್ಗಳಿದ್ದು ಅವುಗಳನ್ನ ಬ್ರಿಟಿಷ್ ಪೊಸೆಷನ್, ಬ್ರಿಟಿಷ್ ಆಸ್ತಿ ಎಂದು ಕರೆಯಲಾಗುತ್ತೆ ಇದರ ಮುಖಾಂತರವಾಗಿ ಪಿಟ್ಸ್ ಇಂಡಿಯಾ ಆಕ್ಟ್ ಅಲ್ಲಿ. ಈಗ ಬ್ರಿಟಿಷ್ ಆಸ್ತಿ ಅಂತೆ, ಕಂಪನಿ ಏನೇನು ಪ್ರದೇಶಗಳನ್ನ ಒಕ್ಕಣೆ ಮಾಡ್ಕೊಳ್ತಾ ಹೋಗುತ್ತೆ ಅವೆಲ್ಲವೂ ಕೂಡ ಬ್ರಿಟಿಷ್ ಆಸ್ತಿ ಅಂತ ಕರೆಯಲಾಗುತ್ತೆ ಈ ಒಂದು ಕಾಯ್ದೆ ಮುಖಾಂತರವಾಗಿ. ಇನ್ನೂ ಹೆಚ್ಚಿನ ಕಂಟ್ರೋಲ್ ಅನ್ನ ಈ ಒಂದು ಪಿಟ್ಸ್ ಇಂಡಿಯಾ ಕಾಯ್ದೆ ತಂದು ಕೊಡುತ್ತೆ. ಇದು ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ 4 ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳಿದ್ವು, ಅದು ಬೇಡ ಅಂತೇಳಿ ಈಗ ಅದನ್ನ 4 ಇದ್ದನ್ನ 3 ಇಳಿಸಲಾಗುತ್ತೆ. 4 ಇದ್ದನ್ನ 3 ಇಳಿಸಲಾಗುತ್ತೆ. ಈಗ 3+1 ಆಗುತ್ತೆ. 3+1 ಕಮಾಂಡರ್ ಇನ್ ಚೀಫ್ ಕೂಡ ಸೇರಿದ್ವು. 3 ಅಲ್ಲಿ ಕಮಾಂಡರ್ ಇನ್ ಚೀಫ್ ಕೂಡ ಸೇರಿದ್ದಾರೆ. ಮತ್ತು ಇನ್ನೊಂದು, ಈ ಪಿಟ್ಸ್ ಇಂಡಿಯಾ ಆಕ್ಟ್ ಅಲ್ಲಿ ಏನ್ ತರಲಾಯ್ತಪ್ಪ ಅಂದ್ರೆ, ಕಂಪನಿಯ ವ್ಯವಹಾರಗಳು ಮತ್ತು ಭಾರತದಲ್ಲಿ ಅದರ ಆಡಳಿತದ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಸರ್ವೋಚ್ಚ ನಿಯಂತ್ರಣವನ್ನು ಇಡಲಾಗುತ್ತೆ. ಹೆಚ್ಚು ನಿಯಂತ್ರಣ. ಏನೇನು ಕಂಪನಿ ಭಾರತದಲ್ಲಿ ಏನೇನು ಭೂಮಿಗಳನ್ನು ವಶಪಡಿಸಿಕೊಳ್ಳುತ್ತೆ, ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತೆ, ಅವೆಲ್ಲವನ್ನೂ ಕೂಡ ಬ್ರಿಟಿಷ್ ಆಸ್ತಿ ಅಂತ ಪರಿಗಣನೆ ಮಾಡಲಾಗುತ್ತೆ. ಬ್ರಿಟಿಷ್ ಆಸ್ತಿ ಅದು ಅಂತ ಪರಿಗಣನೆ ಮಾಡಲಾಗುತ್ತೆ. British government was given the supreme control over companies' affairs and its administration in India. ಪಿಟ್ಸ್ ಇಂಡಿಯಾ ಕಾಯ್ದೆ ಡಬಲ್ ಗವರ್ಮೆಂಟ್ ಸಿಸ್ಟಮ್ ಅನ್ನು ತರುತ್ತೆ. ಏನ್ ಸರ್ ಡಬಲ್ ಗವರ್ಮೆಂಟ್? ದ್ವಿಸರ್ಕಾರವನ್ನು ರದ್ದು ಮಾಡಿತ್ತಲ್ಲ ಸರ್ 1773, ಮತ್ತೇನಾದ್ರು ವಾಪಸ್ ತಂದ್ರ? ನೋ 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 ನೋ, ಆ ತರ ಅಲ್ಲ. ಡಬಲ್ ಗವರ್ಮೆಂಟ್ ಅಂದ್ರೆ ಈಗ ಹೇಗೆ ಲೋಕಸಭೆ ಮತ್ತು ರಾಜ್ಯಸಭೆ ಇತ್ತಲ್ಲ, ಅದೇ ರೀತಿಯಾಗಿ ಇಲ್ಲಿ ಡಬಲ್ ಗವರ್ಮೆಂಟ್ ತರ. ಅಂದ್ರೆ ಅದಕ್ಕೆ ಕಂಪೇರ್ ಮಾಡೋದು ಬೇಡ. ಅಂದ್ರೆ ಡಿಫ್ರೆಂಟ್ ಆಗಿ ಏನ್ ಕೆಲಸ, 2 ತರ ಮಂಡಳಿಗಳನ್ನು ಸ್ಥಾಪನೆ, ಡೈರೆಕ್ಟರ್ಸ್ಗಳನ್ನು ಸ್ಥಾಪನೆ ಮಾಡಲಾಯಿತು ಕಂಟ್ರೋಲ್ ಮಾಡ್ಲಿಕ್ಕೆ. ಬೋರ್ಡ್ಗಳು, ಒಂದು ನಿರ್ದೇಶಕರ ಮಂಡಳಿ ಅಂತ ಒಂದು, ಇನ್ನೊಂದು ನಿಯಂತ್ರಣ ಮಂಡಳಿ ಅಂತ ಒಂದು. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತೆ ಬೋರ್ಡ್ ಆಫ್ ಕಂಟ್ರೋಲ್ ಅಂತೇಳಿ. ಏನಿದು? ನಿರ್ದೇಶಕರ ಮಂಡಳಿಯಲ್ಲಿ ಕೆಲವು ಜನಗಳು ಇರ್ತಾ ಇದ್ರು. ಅವ್ರು ಏನ್ ಮಾಡ್ಬೇಕು? ವಾಣಿಜ್ಯೋದ್ಯಮ ಕಾರ್ಯಗಳನ್ನ ನೋಡಿಕೊಳ್ಬೇಕು. ಕಂಪನಿಯ ಕಮರ್ಷಿಯಲ್ ಫಂಕ್ಷನ್ಗಳು, ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ರು ಮಾತ್ರ ನೋಡ್ಕೋಬೇಕು. ಅವರು ಕಂಪನಿಯನ್ನ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿಸ್ತಾ ಇದ್ರು. ಮತ್ತೆ ಈ ಪಿಟ್ಸ್ ಇಂಡಿಯಾ ಆಕ್ಟ್ ಏನ್ ಮಾಡ್ತಪ್ಪ ಅಂದ್ರೆ, ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗಳಿಗೆ ಇನ್ನೊಂದು ಅಧಿಕಾರವನ್ನು ಕೊಡಲಾಯಿತು. ಭಾರತ ದೇಶದಲ್ಲಿ ಏನಾದ್ರು ರಿಕ್ರೂಟ್ಮೆಂಟ್ಗಳು ಮಾಡಬೇಕು, ನೇಮಕಾತಿಗಳನ್ನು ಮಾಡಬೇಕು, ಆಫೀಸರ್ಸ್ಗಳನ್ನ ನೇಮಕಾತಿ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಅಧಿಕಾರವನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗಳಿಗೆ ಕೊಡಲಾಯಿತು. ಈ ಒಂದು ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ, ಭಾರತದಲ್ಲಿ ಯಾವುದೇ ನೇಮಕಾತಿಯನ್ನ ಮಾಡಲಿಕ್ಕೆ ಆ ಅಧಿಕಾರವನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗಳಿಗೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಈಗ ಒಂಥರ KPSC ಇದ್ದಂಗೆ, KPSC UPSC ನೇಮಕಾತಿ ಪ್ರಾಧಿಕಾರಗಳಲ್ವಾ, ಅದೇ ರೀತಿಯಾಗಿ ಅವತ್ತಿನ ಕಾಲದಲ್ಲಿ ನೇಮಕಾತಿಯನ್ನ ಮಾಡ್ಕೊಳ್ಳಿಕ್ಕೆ, ಅಧಿಕಾರಿಗಳ ನೇಮಕಾತಿಯನ್ನ ಮಾಡಲಿಕ್ಕೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗಳಿಗೆ ಅಧಿಕಾರವನ್ನು ಕೊಡಲಾಯಿತು ಈ ಒಂದು ಪಿಟ್ಸ್ ಇಂಡಿಯಾ ಕಾಯ್ದೆ ಮುಖಾಂತರವಾಗಿ. ಈಗ ಯಾರೇ ನೇಮಕಾತಿ ಮಾಡ್ಕೋಬೇಕಾದ್ರೂ ಕೂಡ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಜೊತೆ ಚೆನ್ನಾಗಿರ್ಬೇಕು. ಎಕ್ಸಾಂಪಲ್, ಯಾರೊಬ್ಬ ನಾನು ಗವರ್ನರ್ ಜನರಲ್ ಆಗಿ ಬರ್ತೀನಿ, ಅಥವಾ ನಾನು ಯಾರೊಬ್ಬ ಅಧಿಕಾರಿ ಆಗಿ ಬರ್ತೀನಿ, ಒಬ್ಬ DSP ಆಗಿ ಬರ್ತೀನಿ, ಒಬ್ಬ DC ಆಗಿ ಬರ್ತೀನಿ ಅಂತಂದ್ರೆ ಅವನು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಜೊತೆ ಚೆನ್ನಾಗಿರ್ಬೇಕು. ಇಲ್ಲ ಅಂದ್ರೆ ಅವನು ಒಬ್ಬ DC ಆಗಿ ನೇಮಕ ಆಗಲ್ಲ. ಅಂದ್ರೆ ಆ ಅಧಿಕಾರವನ್ನ ಇವ್ರಿಗೆ ಕೊಡಲಾಯಿತು, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಗಳಿಗೆ ನೇಮಕಾತಿ ಅಧಿಕಾರವನ್ನ ಕೊಡಲಾಯಿತು. ಇನ್ನೊಂದು ನಿಯಂತ್ರಣ ಮಂಡಳಿಯಿಂದ ಸ್ಟಾರ್ಟ್ ಮಾಡಿದ್ರು, ಬೋರ್ಡ್ ಆಫ್ ಕಂಟ್ರೋಲ್ ಅಂತೇಳಿ. ಇವ್ರು ಏನ್ ಮಾಡ್ಬೇಕು? ಇವರು ಅತ್ಯಂತ ಸ್ಟ್ರಾಂಗೆಸ್ಟ್ ಬಾಡಿ ಇದು. ರಾಜಕೀಯ ವರ್ಗಗಳನ್ನ ಕಂಪ್ಲೀಟ್ ನೋಡ್ಕೊಳ್ಳೋದು ಇವರೇನೆ. ಈಗ ಕಂಪನಿಗೆ ಸಂಬಂಧಪಟ್ಟ ನಾಗರಿಕ ಆಗಿರ್ಬೋದು, ಮಿಲಿಟರಿ ಮತ್ತು ಟ್ಯಾಕ್ಸ್ ಸಂಗ್ರಹ, ಇವೆಲ್ಲದರ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ಬೋರ್ಡ್ ಆಫ್ ಕಂಟ್ರೋಲ್ ಸ್ಥಾಪನೆ ಮಾಡಲಾಯಿತು. ಇವರು ಬಹಳ ಸ್ಟ್ರಾಂಗೆಸ್ಟ್ ಬಾಡಿದು, ಇವರ ತೀರ್ಮಾನ ಅಂತಿಮ. ಕೋರ್ಟ್ ಆಫ್ ಡೈರೆಕ್ಟರ್ಸ್ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ತಾ ಇದ್ರು. ಆದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಹಂಗಲ್ಲ, ಎಲ್ಲಾ ರಾಜಕೀಯ ವ್ಯವಹಾರಗಳನ್ನ ಇವರೇ ನೋಡ್ಕೊಳ್ತಾ ಇದ್ರು. ಆ ಸಿಸ್ಟಮ್ ಅನ್ನ ಇಲ್ಲಿ ತರಲಾಯಿತು, ಡಬಲ್ ಗವರ್ನಮೆಂಟ್ ತರಲಾಯಿತು. ಕೋರ್ಟ್ ಆಫ್ ಡೈರೆಕ್ಟರ್ಸ್, ಬೋರ್ಡ್ ಆಫ್ ಕಂಟ್ರೋಲ್.
ರಾಜಕೀಯ ವ್ಯವಹಾರಗಳನ್ನ ನೋಡಿಕೊಳ್ಳುವುದು, ಕಂಪನಿಯ ನಾಗರಿಕ, ಮಿಲಿಟರಿ ಮತ್ತು ಆದಾಯ ವ್ಯವಹಾರಗಳ ಮೇಲೆ ನಿಯಂತ್ರಣ ಸಾಧಿಸುವ ಅಧಿಕಾರವನ್ನ ಇವರು ಮಾಡಿದ್ರು. ನಿಯಂತ್ರಣ ಮಂಡಳಿಯವರು, ಬೋರ್ಡ್ ಆಫ್ ಕಂಟ್ರೋಲ್ ಅವರು ಮಾಡ್ತವ್ರು. ಐ ಹೋಪ್ ನಿಮಗೆ ಅರ್ಥ ಆಗ್ತದೆ ಅನ್ಕೋತೀನಿ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ. ಇವರ ಕಾಲದಲ್ಲಿ ಒಂದು ಜುಡಿಷಿಯಲ್ ಮರ್ಡರ್ ಆಗುತ್ತೆ 1975ರಲ್ಲಿ. ಮರ್ಡರ್ ಆಫ್ ನಂದಕುಮಾರ್ನ ಮರ್ಡರ್ ಆಗುತ್ತೆ. ಒಬ್ಬ ಮಹಾರಾಜ ನಂದಕುಮಾರ್, ಗ್ರೇಟ್ ವ್ಯಕ್ತಿತ್ವ. ಇವರನ್ನ ವಾರನ್ ಹೇಸ್ಟಿಂಗು ಮತ್ತು ಎಲಿಜಾ ಹಿಂಪೆ ಸೇರ್ಕೊಂಡು ಇವನಿಗೆ ಗಲ್ಲು ಶಿಕ್ಷೆನ ಕೊಡ್ತಾರೆ. ಗಲ್ಲು ಶಿಕ್ಷೆನ ಕೊಟ್ಬಿಟ್ಟು ಇವನ್ನ ಮರ್ಡರ್ ಮಾಡ್ತಾರೆ. ಮುಂದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಇಬ್ರು ಕೂಡ ಅದಕ್ಕೆ ಶಿಕ್ಷೆ ಅನುಭವಿಸ್ತಾರೆ. ಯಾರು ವಾರನ್ ಹೇಸ್ಟಿಂಗ್ ಕೂಡ ಪ್ರಾಸಿಕ್ಯೂಟ್ ಆಗ್ತಾನೆ, ಎಲಿಜಾ ಹಿಂಪೆ ಕೂಡ ಪ್ರಾಸಿಕ್ಯೂಟ್ ಆಗ್ತಾರೆ. ಇಬ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಇಶ್ಯೂ ಆಗುತ್ತೆ ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ. ಇವರೇ ಇಬ್ರು ಪ್ಲಾನಿಂಗ್ ಮಾಡ್ಕೊಂಡು, ವಾರನ್ ಹೇಸ್ಟಿಂಗ್ ಮತ್ತು ಸರ್ ಎಲಿಜಾ ಹಿಂಪೆ ಇಬ್ರು ಕೂಡ ಪ್ಲಾನಿಂಗ್ ಮಾಡ್ಕೊಂಡು ಈ ನಂದಕುಮಾರ್ಗೆ ಗಲ್ಲು ಶಿಕ್ಷೆಯನ್ನ ವಿಧಿಸ್ತಾರೆ. ಇಬ್ರು ಕೂಡ ಸೇರ್ಕೊಂಡು. ಚೀಫ್ ಜಸ್ಟಿಸೇ ಸೇರ್ಕೊಂಡು ವಾರನ್ ಹೇಸ್ಟಿಂಗ್ ಕೈ ಜೋಡಿಸ್ತಾರೆ ನೋಡ್ರಿ. ಅಂದ್ರೆ ನ್ಯಾಯಾಂಗ ಇಲ್ಲಿ ಏನಿದೆ, ನ್ಯಾಯಾಂಗ ಕಾರ್ಯಾಂಗ ಎರಡು ಕೂಡ ಮಿಕ್ಸ್ ಆಗಿದೆ ಇಲ್ಲಿ. ಬಟ್ ನಮ್ ದೇಶದಲ್ಲಿ ಹಂಗಲ್ಲ, ಇಂಡಿಪೆಂಡೆಂಟ್ ನ್ಯಾಯಾಂಗ. ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಎರಡು ಕೂಡ ಇಂಟರ್ಲಾಕ್ ಆಗಿದೆ. ಅದೇ ಇಂಡಿಪೆಂಡೆಂಟ್ ನ್ಯಾಯಾಂಗ ಇದೆ ನಮ್ಮ ದೇಶದಲ್ಲಿ. ಬಟ್ ಅವಾಗ ಹಂಗೆ ಇರ್ಲಿಲ್ವಲ್ಲ, ಎಲ್ಲ ಅವ್ರ ಅಧಿಕಾರಿಗಳೇ ಇದ್ರು ಎಲ್ಲ. ವಾರನ್ ಹೇಸ್ಟಿಂಗ್ನ ಕಾಲದಲ್ಲಿ 1775ರಲ್ಲಿ ಒಂದು ಜುಡಿಷಿಯಲ್ ಮರ್ಡರ್ ಆಗುತ್ತೆ, ಒಂದು ನ್ಯಾಯಾಂಗ ಕೊಲೆ ಆಗುತ್ತೆ. ನಂದಕುಮಾರ್ ಅಂತೇಳಿ ಬಹಳ ದೊಡ್ಡ ಇಶ್ಯೂ ಆಗುತ್ತೆ. ನಂದಕುಮಾರ್ ಅನ್ನೋನು ವಾರನ್ ಹೇಸ್ಟಿಂಗ್ನ ಅತ್ಯಂತ ಹೆಚ್ಚು ಟೀಕಿಸಿದವನು ಇವನೇ. ವಾರನ್ ಹೇಸ್ಟಿಂಗ್ನ ಟೀಕೆಕಾರ ಇವ. ಇವನ ಮೇಲೆ ಸುಳ್ಳು ಪ್ರಕರಣದಲ್ಲಿ ದೋಷಾರೋಪಣೆಯನ್ನ ಮಾಡಿ ಅವನಿಗೆ ಮರಣದಂಡನೆ ಕೊಟ್ಬಿಟ್ಟು ಅವನನ್ನು ಹ್ಯಾಂಗ್ ಮಾಡಲಾಗುತ್ತೆ. ಆದ್ದರಿಂದ ನೇಣು ಬಿಗಿದು ಗಲ್ಲಿಗೇರಿಸಿದಂತಹ ಮೊದಲ ಭಾರತೀಯ ಯಾರಪ್ಪ ಅಂದ್ರೆ ನಂದಕುಮಾರ್ ಸೇರ್ತಾನೆ. ಇವರೇ ಮಾಡಿದ್ದು. ವಾರನ್ ಹೇಸ್ಟಿಂಗ್ ಮತ್ತು ಎಲಿಜಾ ಹಿಂಪೆ ಇಬ್ರು ಸೇರ್ಕೊಂಡು 75ರಲ್ಲಿ ನಂದಕುಮಾರ್ಗೆ ಅವನ ಮೇಲೆ ಸುಳ್ಳು ದೋಷಾರೋಪಣವನ್ನ ಹೊರಿಸ್ಬಿಟ್ಟು ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡು ಇವರಿಗೆ ಮರಣದಂಡನೆ ಕೊಡ್ತಾರೆ. ಇವನ್ನ ಎಕ್ಸಿಕ್ಯೂಟ್ ಕೂಡ, ಇವನ್ನ ಗಲ್ಲಿಗೆ ಕೂಡ ಏರಿಸ್ತಾರೆ. ಮುಂದಕ್ಕೆ ಇದಕ್ಕೆ ಸಂಬಂಧಪಟ್ಟ ದೊಡ್ಡ ವಿಚಾರ ಚರ್ಚೆ ಆಗುತ್ತೆ. ಅದ್ರ ಬಗ್ಗೆ ನೋಡ್ಕೊಳ್ತಾವ ಏನು ಅಂತೇಳಿ. ಒಂದು ಪ್ರಶ್ನೆ ಕೇಳಿದಾರೆ ನೋಡ್ರಿ. ವಿಚ್ ಆಕ್ಟ್ ಪಾಸ್ಡ್ ಬೈ ದ ಬ್ರಿಟಿಷ್ ಪಾರ್ಲಿಮೆಂಟ್ ಟು ಅಡ್ರೆಸ್ ಶಾರ್ಟ್ ಕಮಿಂಗ್ಸ್ ಆಫ್ ದಿ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773 ಈಸ್ ಆಲ್ಸೋ ನೋನ್ ಆಸ್ ಈಸ್ಟ್ ಇಂಡಿಯಾ ಕಂಪನಿ ಆಕ್ಟ್ 1784. 1773 ರೆಗ್ಯುಲೇಟಿಂಗ್ ಆಕ್ಟ್ ನ ನ್ಯೂನತೆಗಳನ್ನ ಪರಿಹರಿಸಲು ಬ್ರಿಟಿಷ್ ಪಾರ್ಲಿಮೆಂಟ್ ಅಂಗೀಕರಿಸಿದಂತಹ ಯಾವ ಕಾಯ್ದೆಯನ್ನ ಈಸ್ಟ್ ಇಂಡಿಯಾ ಕಂಪನಿ ಆಕ್ಟ್ 1784 ಎಂದು ಕರೆಯಲಾಗುತ್ತದೆ ಅಂತೇಳಿ ಪಿಟ್ಸ್ ಇಂಡಿಯಾ ಆಕ್ಟ್. ಆಪ್ಷನ್ ಸಿ. 1773 ರೆಗ್ಯುಲೇಟಿಂಗ್ ಆಕ್ಟ್ ನ ನ್ಯೂನತೆಗಳನ್ನ ಬಗೆಹರಿಸಲಿಕ್ಕೆ, ಕೆಲವು ಚೇಂಜಸ್ ಗಳನ್ನ ಮಾಡಲಿಕ್ಕೆ ಈ ಒಂದು ಪಿಟ್ಸ್ ಇಂಡಿಯಾ ಆಕ್ಟ್ ತರಲಾಗುತ್ತೆ. ಈ ಮಹಾರಾಜ ನಂದಕುಮಾರ್ ಅವನನ್ನ ಯಾವ ರೀತಿ ಪ್ಲಾನಡ್ ಆಗಿ ಮರ್ಡರ್ ಮಾಡಿದ್ರು ನೋಡ್ಕೊಳ್ತಾವಣ. ಈ ನಂದಕುಮಾರ್ ಅನ್ನೋನು ಬಹುಮುಖ್ಯವಾಗಿ ವಾರನ್ ಹೇಸ್ಟಿಂಗು ಈ ಗವರ್ನರ್ ಜನರಲ್ ಆಗಿಂತ ಮುಂಚೆ ಒಂದು ಪೋಸ್ಟ್ ಆಗಿದ್ದ. ಬುರ್ದ್ವಾನ್ ದಿವಾನ್ ಪೋಸ್ಟ್ ಅಲ್ಲಿ ಅವನಿದ್ದ. ಯಾರು? ವಾರನ್ ಹೇಸ್ಟಿಂಗ್ ಒಂದು ಪೋಸ್ಟ್ ಅಲ್ಲಿ ಇದ್ದ. ಆ ಪೋಸ್ಟಿಗೆ ಇವನ್ನ ವಾರನ್ ಹೇಸ್ಟಿಂಗ್ ತೆಗೆದಾಕ್ಬಿಟ್ಟು ನಂದಕುಮಾರನ್ನ ಆ ಪೋಸ್ಟಿಗೆ ಸೇರಿಸ್ತಾರೆ. ವಾರನ್ ಹೇಸ್ಟಿಂಗ್ನ ಆ ಪೋಸ್ಟ್ ತೆಗೆದಾಕ್ಬಿಟ್ಟು, ದಿವಾನ್ ಪೋಸ್ಟ್ ತೆಗೆದಾಕ್ಬಿಟ್ಟು ಆ ಪೋಸ್ಟ್ಗೆ ನಂದಕುಮಾರನನ್ನ ಈಸ್ಟ್ ಇಂಡಿಯಾ ಕಂಪನಿ ಅಪಾಯಿಂಟ್ ಮಾಡುತ್ತೆ. ತೆರಿಗೆ ಸಂಗ್ರಹ ದಿವಾನ್ ಆಗಿ ಅವನನ್ನು ನೇಮಕ ಮಾಡುತ್ತೆ. ಆವಾಗ ಇಬ್ರು ಮಧ್ಯೆ ಜಗಳ ಸ್ಟಾರ್ಟ್ ಆಗತ್ತೆ. ನಂದಕುಮಾರ್ ಯಾವಾಗಲೂ ಕೂಡ ವಾರನ್ ಹೇಸ್ಟಿಂಗ್ನ ಟೀಕೆ ಮಾಡ್ತಾ ಇರ್ತಾನೆ. ಅದು ಬಹಳ ಅವನಿಗೆ ಸಿಟ್ಟು ಬರುತ್ತೆ. ಇಬ್ರು ಮಧ್ಯನೂ ಕೂಡ ಸಂಬಂಧ ಚೆನ್ನಾಗಿರಲ್ಲ. ಯಾಕೆಂದ್ರೆ ವಾರನ್ ಹೇಸ್ಟಿಂಗ್ ಪೋಸ್ಟ್ಗೆ, ದಿವಾನ್ ಪೋಸ್ಟ್ಗೆ ನಂದಕುಮಾರನನ್ನ ತಂದು ಕೂರಿಸಲಾಗುತ್ತೆ. 1973ರಲ್ಲಿ ಹೇಸ್ಟಿಂಗ್ ಅವರನ್ನ ಬಂಗಾಳದ ಗವರ್ನರ್ ಜನರಲ್ ಆಗಿ ಪುನಃ ನೇಮಿಸಿದಾಗ ಸರ್ ಫಿಲಿಪ್ ಫ್ರಾನ್ಸಿಸ್ ಮತ್ತು ಬಂಗಾಳದ ಸುಪ್ರೀಂ ಕೌನ್ಸಿಲ್ನ ಇತರ ಸದಸ್ಯರು ಲಂಚವನ್ನ ಸ್ವೀಕರಿಸ್ತಾರೆ ಅಂತ ಹೇಳ್ಬಿಟ್ಟು ನಂದಕುಮಾರ್ ಏನ್ ಮಾಡ್ತಾನೆ, ಆರೋಪವನ್ನ ಮಾಡ್ತಾನೆ ಇವ್ರ ಮೇಲೆ. ಲಂಚವನ್ನ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಆರೋಪಗಳನ್ನ ತರ್ತಾನೆ. ಆರೋಪಗಳನ್ನ ತಂದ್ರೂ ಕೂಡ ಹೇಸ್ಟಿಂಗ್ ಕೌನ್ಸಿಲ್ನ ಆರೋಪಗಳನ್ನ ಹೇಸ್ಟಿಂಗ್ ಏನ್ ಮಾಡ್ತಾನೆ, ಅವು ಕೌನ್ಸಿಲ್ಗಳ ಮೇಲೆ ಆರೋಪ ತಂದಿದ್ದಲ್ಲ, ಅವರ ಕೌನ್ಸಿಲ್ ಮೇಲೆ, ಸರ್ ಫಿಲಿಪ್ ಫ್ರಾನ್ಸಿಸ್ ಮತ್ತು ಬಂಗಾಳದ ಸುಪ್ರೀಂ ಕೌನ್ಸಿಲ್ಗಳ ಮೇಲೆ, ಸದಸ್ಯರ ಮೇಲೆ ಆರೋಪ ಇತ್ತಲ್ವಾ, ನಂದಕುಮಾರ್ ಹೊರಿಸಿದ ಆರೋಪ, ಲಂಚದ ಆರೋಪ,
ಆ ಆರೋಪವನ್ನ ಏಸ್ಟಿಂಗು ತನ್ನ ಅಧಿಕಾರವನ್ನು ಬಳಸಿ ರದ್ದುಪಡಿಸಿ ಅಲ್ಲಿ ಇವರಿಬ್ಬರ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ಅದರ ನಂತರವಾಗಿ 1775ರಲ್ಲಿ ನಂದಕುಮಾರ್ ವಿರುದ್ಧ ನಕಲಿ ಆರೋಪವನ್ನು ತರ್ತಾರೆ. ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಮತ್ತು ವಾರನ್ ಹೆಸ್ಟಿಂಗ್ನ ಸ್ನೇಹಿತ ಆಗಿರ್ತಕ್ಕಂಥ ಎಲಿಜಾ ಹಿಂಪೆ ಇಬ್ರು ಸೇರ್ಕೊಂಡು, ಮುಖ್ಯ ನ್ಯಾಯಮೂರ್ತಿ ಇದ್ನಲ್ಲ ಎಲಿಜಾ ಹಿಂಪೆ ವಾರನ್ ಹೆಸ್ಟಿಂಗ್ನ ಫ್ರೆಂಡ್ ಸ್ನೇಹಿತ, ಇವರು ಎಲ್ಲ ಪ್ಲಾನ್ ಮಾಡ್ಕೊಂಡು ಮಹಾರಾಜನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಇಬ್ರು ಕೂಡ ಸೇರ್ಕೊಂಡು 75ರ ಆಗಸ್ಟ್ 5ರಂದು ಅವನನ್ನ ಕೋಲ್ಕತ್ತಾದಲ್ಲಿ ಗಲ್ಲಿಗೇರಿಸಲಾಗುತ್ತೆ, ಮಹಾರಾಜ ನಂದಕುಮಾರನ್ನ. ನೋಡ್ರಿ, ಎಲಿಜಾ ಹಿಂಪೆ ವಾರನ್ ಹೆಸ್ಟಿಂಗ್ನ ಸ್ನೇಹಿತ, ವಾರನ್ ಹೆಸ್ಟಿಂಗ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಎಲಿಜಾ ಹಿಂಪೆಗೆ ಅವನಿಗೆ ಮರಣದಂಡನೆ ಕೊಡು ಅಂತೇಳಿ. ಸುಪ್ರೀಂ ಕೋರ್ಟಲ್ಲಿ ಇವನೆಲ್ಲ ಚೀಫ್ ಜಸ್ಟಿಸ್ ಅವನ ಮಾತು ಹಿಡ್ಕೊಂಡು ನಂದಕುಮಾರ್ಗೆ ಅವನಿಗೆ ಗಲ್ಲು ಶಿಕ್ಷೆ ಕೊಡಲಾಗುತ್ತೆ. ಅವನ್ನ ಆಗಸ್ಟ್ 5ರಂದು ಗಲ್ಲಿಗೇರಿಸಲಾಗುತ್ತೆ. ಮೊದಲ ಭಾರತೀಯ ವ್ಯಕ್ತಿ ಗಲ್ಲಿಗೇರಿಸಿದ್ದು ಇವನೇ, ನಂದಕುಮಾರ್. ಸ್ವತಂತ್ರ ಹೋರಾಟಗಾರರಿಗಿಂತ ಮುಂಚಿತವಾಗಿ ಒಂದು ಗಲ್ಲಿಗೇರಿಸಲಾಯಿತು. ಮೊದಲ ಭಾರತೀಯ ಗಲ್ಲಿಗೇರಿಸಿದ್ದವನು ಇವನೇ, ನಂದಕುಮಾರ್. ನಂತರವಾಗಿ ವಾರನ್ ಹೆಸ್ಟಿಂಗು ಮತ್ತು ಸರ್ ಎಲಿಜಾ ಹಿಂಪಿಗೆ ಸಂಬಂಧಪಟ್ಟಂತೆ ಮುಂದೆ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಇವರಿಬ್ಬರನ್ನು ಕೂಡ ಇಂಪೀಚ್ ಮಾಡಲಾಗುತ್ತೆ. ಇಂಪೀಚ್ ಮಾಡಿ ಏನು ಈ ಜುಡಿಷಿಯಲ್ ಮರ್ಡರ್ ಮಾಡಿದ್ದಕ್ಕೆ ಕಮಿಟ್ ಮಾಡಿರೋದಕ್ಕೆ ಇವರಿಗೆ ಶಿಕ್ಷೆಯನ್ನು ಕೂಡ ಕೊಡಲಾಗುತ್ತೆ. ಇಬ್ಬರಿಗೂ ಕೂಡ, ವಾರನ್ ಹೆಸ್ಟಿಂಗ್ ಮತ್ತು ಸರ್ ಎಲಿಜಾ ಹಿಂಪಿಗೆ ಶಿಕ್ಷೆಯನ್ನು ಕೂಡ ಕೊಡಲಾಗುತ್ತೆ. ಏನು ಇವ್ರನ್ನ ಪ್ಲಾನ್ಡ್ ಮರ್ಡರ್ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಇವ್ರನ್ನ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಇಂಪೀಚ್ ಕೂಡ ಮಾಡಲಾಗಿದೆ ಅಂತೇಳಿ ಎಕ್ಸಾಮ್ಸ್ ಅಲ್ಲಿ ಕೂಡ ಕೇಳ್ತಾರೆ. ಇಂಪೀಚ್ಮೆಂಟ್ಗೆ ಒಳಗಾಗಿ ಪ್ರಾಸಿಕ್ಯೂಟರ್ಗೆ ಒಳಗಾದಂತಹ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ವಾರನ್ ಹೆಸ್ಟಿಂಗ್. ಹೌದು, ಇಂಗ್ಲೆಂಡಿನ ಪಾರ್ಲಿಮೆಂಟಿನ ಮುಂದೆ ವಾರನ್ ಹೆಸ್ಟಿಂಗ್ ಅವರನ್ನ ಭಾರತದಲ್ಲಿ ಎಸಗಿದ ಪ್ರಮಾದಗಳಿಗೆ ದೌರ್ಜನ್ಯ, ಲಂಚ, ಭ್ರಷ್ಟಾಚಾರ ಪಟ್ಟಿಯನ್ನ ಅವನ ಮೇಲೆ ಹೊರಿಸಲಾಗುತ್ತೆ. ದ ಫಸ್ಟ್ ಗವರ್ನರ್ ಜನರಲ್ ಟು ಬಿ ಪ್ರಾಸಿಕ್ಯೂಟೆಡ್ ಫಾರ್ ಇಂಪೀಚ್ಮೆಂಟ್ ಆಗಿ ಪ್ರಾಸಿಕ್ಯೂಟ್ ಆಗಿದ್ದು ಮೊದಲ ಗವರ್ನರ್ ಜನರಲ್ ಇವನೇ, ವಾರನ್ ಹೆಸ್ಟಿಂಗ್. ವಿಚಾರಣೆ 1788ರ ಆರಂಭವಾಗಿ 795ರಲ್ಲಿ ಪೂರ್ಣಗೊಳ್ಳುತ್ತೆ. ಕೊನೆಗೆ ಹೌಸ್ ಆಫ್ ಲಾರ್ಡ್ಸ್ ಇವನು ತಾಯ್ನಾಡಿಗೆ ಮಾಡಿದ ಸೇವೆಯನ್ನು ಪರಿಗಣಿಸಿಬಿಟ್ಟು ಇವನನ್ನ ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿಬಿಟ್ಟು ಲಾರ್ಡ್ ಅಂಡ್ ಬಿರುದನ್ನು ಕೂಡ ಕೊಡ್ತಾರೆ. ನೋಡ್ರಿ, ಇಂತಹ ಒಂದು ಪ್ಲಾನೆಡ್ ಜುಡಿಷಿಯಲ್ ಮರ್ಡರ್ ಮಾಡಿದ್ರು ಇಬ್ರು ಸೇರ್ಕೊಂಡು, ಎಲಿಜಾ ಹಿಂಪೆ ಮತ್ತು ಇವರಿಬ್ರು ಸೇರ್ಕೊಂಡು ಮಾಡಿದ್ರು. ಅಂಥವ್ರಿಗೆ ಹೌಸ್ ಆಫ್ ಲಾರ್ಡ್ಸ್, ನಮ್ದೇನು ಲೋಕಸಭೆ ರಾಜ್ಯಸಭೆ ಕರಿತೀವೋ ಹಂಗೆ ಅವರ ದೇಶದಲ್ಲಿ ಪಾರ್ಲಿಮೆಂಟ್ ಅಂದ್ರೆ ಹೌಸ್ ಆಫ್ ಕಾಮನ್ಸ್ ಮತ್ತು ಹೌಸ್ ಆಫ್ ಲಾರ್ಡ್ಸ್ ಅಂತೇಳಿ, ಮೇಲ್ಮನೆ ಕೆಳಮನೆ ಅಂತೇಳಿ. ಈಗ ನಾವೇಗೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಅಂತ ಕರಿತೀವಿ, ಅದೇ ರೀತಿಯಾಗಿ ಅವ್ರ ಸಿಸ್ಟಮ್ ಪಾರ್ಲಿಮೆಂಟ್ ಅಲ್ಲಿ ಇರುವಂತಹ ಸಿಸ್ಟಮ್ ಇದೆ. ಇದು ಮೂರನ್ನು ಸೇರಿಸ್ಬಿಟ್ಟು ಹೌಸ್ ಆಫ್ ಕಾಮನ್ಸ್, ಹೌಸ್ ಆಫ್ ಲಾರ್ಡ್ಸ್ ಮತ್ತೆ ದ ಕ್ವೀನ್, ಮೂರು ಜನ ಸೇರಿ ನಾವು UK ಪಾರ್ಲಿಮೆಂಟ್ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಲೋಕಸಭೆ, ರಾಜ್ಯಸಭೆ ಮತ್ತು ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಸೇರಿಬಿಟ್ಟು ನಾವು ಭಾರತ ಸಂಸತ್ ಅಂತ ಕರಿತೀವಿ. ಮೂರು ಜನದಲ್ಲಿ ಒಬ್ರು ಮಿಸ್ ಆದ್ರೂ ಕೂಡ ಭಾರತ ಸಂಸತ್ ಆಗಲ್ಲ. ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಮೂರು ಕೂಡ ಸೇರ್ಕೊಂಡ್ರೆ ಮಾತ್ರ ಭಾರತ ಸಂಸತ್ತು ಆಗುತ್ತದೆ. ಹೌಸ್ ಆಫ್ ಲಾರ್ಡ್ಸ್ ನನ್ನ ತಾಯ್ನಾಡಿಗೆ ಮಾಡಿದಂತಹ ಸೇವೆಯನ್ನು ಪರಿಗಣಿಸ್ಬಿಟ್ಟು ಇವನಿಗೆ ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸ್ಬಿಟ್ಟು ಲಾರ್ಡ್ ಎಂಬ ಬಿರುದನ್ನು ಕೂಡ ಕೊಡ್ತಾರೆ. ಮುಂದೆ ಲಾರ್ಡ್ ವಾರನ್ ಹೆಸ್ಟಿಂಗ್ ಆಗ್ತಾನೆ. ಇವನನ್ನ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಸ್ಥಾಪನೆಯ ನಿಜವಾದ ಸ್ಥಾಪಕ ಅಂತ ಹೇಳ್ತೀವಿ. ಬ್ರಿಟಿಷ್ ಆಳ್ವಿಕೆ ನಿಜವಾದ ಸ್ಥಾಪಕ ಅಂತ ಹೇಳ್ತೀವಿ. ರಿಯಲ್ ಫೌಂಡರ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ರಿಯಲ್ ಫೌಂಡರ್ ಇವನೇ. ರಿಯಲ್ ಫೌಂಡರ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಯಾರಪ್ಪ ಅಂದ್ರೆ ದಟ್ ಈಸ್ ವಾರನ್ ಹೆಸ್ಟಿಂಗ್. ಇವನಿಗೆ ಸಂಬಂಧಪಟ್ಟಂತೆ ಕೊನೆಯದಾಗಿ ಸ್ವಲ್ಪ ರಿವಿಷನ್ ಮಾಡ್ಕೊಂಬೋಣ. ಕೆಲವು ವಿಚಾರಗಳನ್ನ ಬಿಟ್ಟಿದ್ರೆ ಯಾಡ್ ಮಾಡಿರ್ತೀನಿ, ನಿಮಗೆ ಇಲ್ಲಿ ಕೊಡ್ತೀನಿ. ಇವನ ಕಾಲದ ಪ್ರಮುಖ ಘಟನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ಇವನ ಕಾಲದಲ್ಲಿ 1773ರಿಂದ 85ರವರೆಗೂ ಇವನ ಅಧಿಕಾರ ಬರುತ್ತೆ. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿ ಇವನ ಅಧಿಕಾರವನ್ನ ಮಾಡ್ತಾನೆ. ಇವನು ದ್ವಿಸರ್ಕಾರವನ್ನ ರದ್ದುಗೊಳಿಸ್ತಾನೆ. ಇವನು ಖಜಾನೆಯನ್ನ ಮುರ್ಷಿದಾಬಾದ್ನಿಂದ ಕಲ್ಕತ್ತಾಗೆ ಸ್ಥಳಾಂತರ ಮಾಡ್ತಾನೆ. ಮೀರ್ ಕಾಸಿಂ ಚೇಂಜ್ ಮಾಡಿದ್ನಲ್ವಾ, ಮೀರ್ ಕಾಸಿಂ ಅವಾಗ ಖಜಾನೆಯನ್ನ ಮುರ್ಷಿದಾಬಾದ್ನಿಂದ ಕಲ್ಕತ್ತಾಗೆ ಸ್ಥಳಾಂತರ ಮಾಡ್ತಾನೆ. 1772ರಲ್ಲಿ ಬಂಗಾಳದ ರಾಜಧಾನಿ ಆಗುತ್ತೆ. ಯಾವುದು? ಕಲ್ಕತ್ತಾ ರಾಜಧಾನಿ ಆಗುತ್ತೆ. ಅಲ್ಲಿವರೆಗೂ ಮುರ್ಷಿದಾಬಾದ್ ರಾಜಧಾನಿ ಆಗಿತ್ತು. ಯಾವಾಗ
ಖಜಾನೆಯನ್ನ ಮುರ್ಷಿದಾಬಾದ್ನಿಂದ ಕಲ್ಕತ್ತಾಗೆ ಸ್ಥಳಾಂತರ ಮಾಡಿದಾಗ 1772ರಿಂದ ಕಲ್ಕತ್ತಾ ಬಂಗಾಳದ ರಾಜಧಾನಿ ಆಗುತ್ತೆ. ಮತ್ತೆ ಇವನ ಕಾಲದಲ್ಲಿ 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬರುತ್ತೆ. ಸುಪ್ರೀಂ ಕೋರ್ಟ್, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಈ ಒಂದು ಕಾಯ್ದೆಯ ಪ್ರಕಾರವಾಗಿ ಈ ರೆಗ್ಯುಲೇಟಿಂಗ್ ಆಕ್ಟ್ಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೀನಿ. ಮತ್ತೆ ಇವನ ಕಾಲದಲ್ಲಿ ಮತ್ತೊಂದೇ ಆಯಿತು. ಇವನ ಕಾಲದಲ್ಲಿ 74ರಲ್ಲಿ ರೋಹಿಲ್ಲಾ ವಾರ್ ಆಗುತ್ತೆ. ರೋಹಿಲ್ಖಂಡನ್ನ ಅವಧ್ ನವಾಬ್ ಅವರು ಬ್ರಿಟಿಷ್ ಸಹಾಯದಿಂದ ವಶಪಡಿಸಿಕೊಳ್ತಾರೆ. ಮತ್ತೆ ಇವನ ಕಾಲದಲ್ಲಿ ಬಹುಮುಖ್ಯವಾಗಿ ಕಲ್ಕತ್ತಾ ಮದ್ರಾಸವನ್ನ, ಅಲಿಯಾ ಯೂನಿವರ್ಸಿಟಿಯನ್ನ 1780ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಕಲ್ಕತ್ತಾ ಮದ್ರಾಸ ಬ್ರಿಟಿಷ್ ಭಾರತದ ಮೊದಲ ಶಿಕ್ಷಣ ಸಂಸ್ಥೆ ಅಂತ ಕರೆಯಲಾಗುತ್ತೆ, ಕಲ್ಕತ್ತಾ ಮದ್ರಾಸ. ಮತ್ತೆ 1781ರಲ್ಲಿ ಒಂದು ಕಾಯ್ದೆ ಪಾಸ್ ಮಾಡ್ತಾರೆ. ಈ ಒಂದು ಕಾಯ್ದೆಯ ಒಂದು ಇದ್ರ ಪ್ರಕಾರ ಅದರ ಅಡಿಯಲ್ಲಿ ನ್ಯಾಯವ್ಯಾಪ್ತಿಯ ಅಧಿಕಾರಗಳು ಗವರ್ನರ್ ಜನರಲ್ ಕೌನ್ಸಿಲ್ ಮತ್ತು ಕಲ್ಕತ್ತಾ ಸುಪ್ರೀಂ ಕೋರ್ಟ್ ನಡುವೆ ಸ್ಪಷ್ಟವಾಗಿ ವಿಂಗಡಿಸಲಾಗುತ್ತೆ. ಈ ಒಂದು ಆಕ್ಟ್ ಅಲ್ಲಿ ಅಲ್ತರ್ತದ್ ಆಕ್ಟ್ ಅನ್ನ 1781ರಲ್ಲಿ 1781ರಲ್ಲಿ ಒಂದು ಕಾಯ್ದೆನ ತಂದ್ಬಿಟ್ಟು ಗವರ್ನರ್ ಜನರಲ್ ಕೌನ್ಸಿಲ್ ಮತ್ತು ಸುಪ್ರೀಂ ಕೋರ್ಟ್ನ ಮಧ್ಯೆ ಏನು ಅಧಿಕಾರ ವ್ಯಾಪ್ತಿಯ ಬಗ್ಗೆ ಕಂಪ್ಲೀಟ್ ಆಗಿ ಸ್ಪಷ್ಟವಾಗಿ ವಿಂಗಡಣೆ ಮಾಡ್ತಾರೆ. ಜಗಳ ಆಗಬಾರ್ದು, ನ್ಯಾಯಾಂಗಕ್ಕೂ ಈ ಕಡೆ ಕಾರ್ಯಾಂಗಕ್ಕೂ ಜಗಳ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಡಿವೈಡ್ ಮಾಡ್ತಾರೆ ಅಧಿಕಾರವನ್ನ. ನಂತರವಾಗಿ 1784ರಲ್ಲಿ ಪಿಟ್ಸ್ ಇಂಡಿಯಾ ಆಕ್ಟ್ ಅಂತ ತರಲಾಗುತ್ತೆ. ಪಿಟ್ಸ್ ಇಂಡಿಯಾ ಆಕ್ಟ್ ರೆಗ್ಯುಲೇಟಿಂಗ್ ಆಕ್ಟ್ ನ್ಯೂನತೆಗಳನ್ನ ಸ್ವಲ್ಪ ಸರಿಪಡಿಸಿ ಇನ್ನೂ ಹೆಚ್ಚು ಕಂಟ್ರೋಲ್ ಮಾಡಬೇಕು ಕಂಪನಿಯನ್ನ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲವೊಂದು ಪಾಯಿಂಟ್ಗಳನ್ನು ಆ್ಯಡ್ ಮಾಡಿ ಪಿಟ್ಸ್ ಇಂಡಿಯಾ ಆಕ್ಟ್ನ ಜಾರಿಗೆ ತರಲಾಗುತ್ತೆ ಇಲ್ಲಿ ಬ್ರಿಟನ್ ಪಾರ್ಲಿಮೆಂಟ್ ಅಲ್ಲಿ. ಇವನ ಕಾಲದಲ್ಲಿ 75ರಿಂದ 82ವರೆಗೂ ಮೊದಲ ಮರಾಠ ಕದನ ಆಗುತ್ತೆ. ಸಾಲ್ಬಾಯಿ ಒಪ್ಪಂದ ಆಗೋದು ಇವನ ಕಾಲದಲ್ಲಿ. ಸಾಲ್ಬಾಯಿ ಒಪ್ಪಂದ 1782ರಲ್ಲಿ ಸಾಲ್ಬಾಯಿ ಒಪ್ಪಂದ ಆಗುತ್ತೆ ಇವನ ಕಾಲದಲ್ಲಿ. ಮತ್ತೆ ಇವನ ಕಾಲದಲ್ಲಿ ಸೆಕೆಂಡ್ ಮೈಸೂರು ವಾರ್, ಆಂಗ್ಲೋ ಮೈಸೂರು ಆಗುತ್ತೆ 1780ರಿಂದ 84ವರೆಗೂ. ನಾನು ನಿಮಗೆ ಆಂಗ್ಲೋ ಮರಾಠ ಯುದ್ಧ ಮಾಡ್ಬೇಕಾದ್ರೆ ಹೇಳಿದ್ದೆ. ಮೊದಲ ಆಂಗ್ಲೋ ಮರಾಠ ಯುದ್ಧ, ಒಂದು ಕಡೆ ನಾನಾ ಫಡ್ನವೀಸು, ಮಹಾದಾಜಿ ಸಿಂಧಿಯಾ, ಈ ಕಡೆ ಬಾಂಬೆ ಗವರ್ನರ್ ಗೊಡ್ಡಾರ್ಡ್ ಮತ್ತು ವಾರನ್ ಹೆಸ್ಟಿಂಗ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಿಭಜಕ ಮಾಡುವಂಥದ್ದು ಮತ್ತು ಸಾಲ್ಬಾಯಿ ಒಪ್ಪಂದ ಆಗುತ್ತೆ. ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡಿದೆ ನಿಮಗೆ ಡೀಟೇಲ್ ಆಗಿ. ಮತ್ತೆ ಎರಡನೇ ಆಂಗ್ಲೋ ಮೈಸೂರು ಕದನ ಕೂಡ ಇವನ ಕಾಲದಲ್ಲಿ ಆಗುತ್ತೆ. ಒಂದ್ ಕಡೆ ಬ್ರಿಟಿಷ್ ಕಡೆ ವಾರನ್ ಹೆಸ್ಟಿಂಗ್ ಇರ್ತಾರೆ, ಇನ್ನೊಂದ್ ಕಡೆ ಮೈಸೂರು ಕಡೆ. ಇದರಲ್ಲಿ ಡೆತ್ ಕೂಡ ಆಗುತ್ತೆ ಈ ಒಂದು ಕದನದಲ್ಲಿ. ನೆಕ್ಸ್ಟ್ ಟಿಪ್ಪು ಸುಲ್ತಾನ್ ಮುಂದುವರಿಸ್ತಾನೆ, ಮಂಗಳೂರು ಒಪ್ಪಂದ ಆಗುತ್ತೆ. ಈ ಕದನದಲ್ಲೂ ಕೂಡ ವಾರನ್ ಹೆಸ್ಟಿಂಗ್ ಇದ್ದ. ಇವನ ವಾರನ್ ಹೆಸ್ಟಿಂಗ್ ಕಾಲದಲ್ಲಿ ಆಗಿರುವಂಥದ್ದು. ಮತ್ತೆ ಇವನ ಕಾಲದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಘಟನೆ, ಜೇಮ್ಸ್ ಹಿಕ್ಕಿ ಅಂತೇಳಿ ದ ಬೆಂಗಾಲ್ ಗೆಜೆಟ್ ಅಂತೇಳಿ ಮೊದಲ ಭಾರತೀಯ ಪತ್ರಿಕೆ ಪ್ರಕಟವಾಗುತ್ತೆ. 1780ರಲ್ಲಿ ಜೇಮ್ಸ್ ಹಿಕ್ಕಿ ಅವರಿಂದ ಪ್ರಕಟ ಆಗುತ್ತೆ ಬೆಂಗಾಲ್ ಗೆಜೆಟ್ ಅಂತೇಳಿ, ದ ಬೆಂಗಾಲ್ ಗೆಜೆಟ್ ಅಂತೇಳಿ. ದಿ ಬೆಂಗಾಲ್ ಪತ್ರಿಕೆ ಹೆಸರು ಬೆಂಗಾಲ್ ಗೆಜೆಟ್ ಅಥವಾ ದ ಒರಿಜಿನಲ್ ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್ ಅಂತೇಳಿ. ನೋಡ್ರಿ, ಈ ಒಂದು ಪತ್ರಿಕೆ ಬಗ್ಗೆ ತಿಳ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಹಲವಾರು ಎಕ್ಸಾಮ್ಸ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದರೆ. ಈ ಪತ್ರಿಕೆ ಹೆಸರು ಬೆಂಗಾಲ್ ಗೆಜೆಟ್ ಅಥವಾ ದ ಒರಿಜಿನಲ್ ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್ ಅಂತ ಇನ್ನೊಂದು ಹೆಸರು ಕೇಳ್ತಾರೆ. ಮೊದಲ ಭಾರತೀಯ ಪತ್ರಿಕೆ ಯಾವುದು? ಬೆಂಗಾಲ್ ಗೆಜೆಟ್. ಸ್ಥಾಪನೆ ಮಾಡಿದವರು ಯಾರು? ಅದನ್ನು ಪಬ್ಲಿಷ್ ಮಾಡಿದವರು ಯಾರು? ಜೇಮ್ಸ್ ಹಿಕ್ಕಿ. ಈ ಒಂದು ಇದು ಇಟ್ ವಾಸ್ ದ ಫಸ್ಟ್ ನ್ಯೂಸ್ ಪೇಪರ್ ಪ್ರಿಂಟೆಡ್ ಇನ್ ಏಷ್ಯಾ. ಏಷ್ಯಾದಲ್ಲೇ ಮೊದಲ ನ್ಯೂಸ್ ಪೇಪರ್ ಅಂತ ಪ್ರಿಂಟ್ ಆಗಿದ್ದು ಬೆಂಗಾಲ್ ಗೆಜೆಟ್. ಏಷ್ಯಾದಲ್ಲೇ ಮೊದಲ ನ್ಯೂಸ್ ಪೇಪರ್ ಪ್ರಿಂಟ್ ಆಗಿದ್ದು. ಇದು 2 ವರ್ಷ ಇದನ್ನ ಪಬ್ಲಿಷ್ ಮಾಡಲಾಯಿತು. 1780ರಿಂದ 82ರವರೆಗೂ ಇದನ್ನ 2 ವರ್ಷ ಪಬ್ಲಿಷ್ ಮಾಡ್ತಾರೆ ಬೆಂಗಾಲ್ ಗೆಜೆಟ್ ಅನ್ನ. ನಂತರವಾಗಿ ಈಸ್ಟ್ ಇಂಡಿಯಾ ಕಂಪನಿ ಈ ನ್ಯೂಸ್ ಪೇಪರ್ ಟೈಪ್ಸ್ ಗಳನ್ನ ಮತ್ತು ಪ್ರಿಂಟಿಂಗ್ ಪ್ರೆಸ್ ಗಳನ್ನ ಸೀಸ್ ಮಾಡುತ್ತೆ. ಅದರ ನಂತರ ನಿಂತೋಗುತ್ತಿದೆ. ಕೇವಲ 2 ವರ್ಷ ಮಾತ್ರ ಇದು ಪಬ್ಲಿಷ್ ಆಗುತ್ತೆ ಮೊದಲ ಪತ್ರಿಕೆ ಬೆಂಗಾಲ್ ಗೆಜೆಟ್. ನಂತರವಾಗಿ ಇದನ್ನ ಈ ಪೇಪರ್ ಪ್ರಿಂಟಿಂಗ್ ಪ್ರೆಸ್ ಅನ್ನ ಸೀಸ್ ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ಇದನ್ನ 2 ವರ್ಷ ಮಾತ್ರ ಇದು ಪಬ್ಲಿಷ್ ಆಗುತ್ತೆ ಬೆಂಗಾಲ್ ಗೆಜೆಟ್ ಅಥವಾ ಅದು ಒರಿಜಿನಲ್ ನೇಮು ದ ಒರಿಜಿನಲ್ ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್ ಅಂತೇಳಿ. ಜೇಮ್ಸ್ ಹಿಕ್ಕಿ ಬಗ್ಗೆ ನಿಮ್ಗೆ ಹೇಳಬೇಕು. ಜೇಮ್ಸ್ ಹಿಕ್ಕಿ ಇವನು ವಾರನ್ ಹೆಸ್ಟಿಂಗ್ ಅನ್ನ ಟೀಕಿಸ್ತಾನೆ, ಈಸ್ಟ್ ಇಂಡಿಯಾ ದಬ್ಬಾಳಿಕೆಯನ್ನು ಖಂಡಿಸ್ತಾನೆ. ಇವನು ತನ್ನ ಪತ್ರಿಕೆ ಬೆಂಗಾಲ್ ಗೆಜೆಟ್ ಅಲ್ಲಿ ವಾರನ್ ಹೆಸ್ಟಿಂಗ್ ನ ಟೀಕೆ ಮಾಡಿಬಿಟ್ಟು ಈಸ್ಟ್ ಇಂಡಿಯಾ ದಬ್ಬಾಳಿಕೆಯನ್ನು ಖಂಡಿಸ್ತಾನೆ. ಹಾಗಾಗಿ ವಾರನ್ ಹೆಸ್ಟಿಂಗ್ ಇವನನ್ನ ಬಂಧಿಸಿದ್ದಲ್ಲದೆ ಪ್ರೆಸ್ ಅನ್ನು ಕೂಡ ಮುಚ್ಚಿಸ್ತಾನೆ. ಕೇವಲ 2 ವರ್ಷ ಮಾತ್ರ ನಡೆದಿದ್ದು. ಕೇವಲ 2 ವರ್ಷ ಮಾತ್ರ ಇದು ಪಬ್ಲಿಷ್ ಆಗುತ್ತೆ. ನಂತರವಾಗಿ ವಾರನ್ ಹೆಸ್ಟಿಂಗು ಜೇಮ್ಸ್ ಹಿಕ್ಕಿಯನ್ನ ಬಂಧಿಸಿಬಿಟ್ಟು ಪ್ರೆಸ್ ಅನ್ನ ಮುಚ್ಚಿಸ್ತಾನೆ. ಜೇಮ್ಸ್ ಹಿಕ್ಕಿ ಪತ್ರಿಕಾ ಸ್ವಾತಂತ್ರ್ಯದ ಮೊದಲ ಪ್ರತಿಪಾದಕನ ಆಗ್ತಾನೆ. ಹೀಗಾಗಿ ಇವರನ್ನ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಅಂತ ಕರಿತೀವಿ.
ನೋಡಿ, ಜೇಮ್ಸ್ ಸಿಕ್ಕಿ ವಾರನ್ ಹೇಸ್ಟಿಂಗ್ಸ್ ಅನ್ನ ಟೀಕಿಸ್ತಾನೆ, ಈಸ್ಟ್ ಇಂಡಿಯಾ ಕಂಪನಿಯ ದಬ್ಬಾಳಿಕೆಯನ್ನ ಖಂಡಿಸ್ತಾನೆ. ಆದ್ದರಿಂದ ಜೇಮ್ಸ್ ಸಿಕ್ಕಿ ಅವರನ್ನ ಪತ್ರಿಕಾ ಸ್ವಾತಂತ್ರ್ಯದ ಮೊದಲ ಪ್ರತಿಪಾದಕ ಅಂತ ಕರಿತೀವಿ, ಅಥವಾ ಇವರನ್ನ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಭಾರತದ ಪತ್ರಿಕೋದ್ಯಮದ ಪಿತಾಮಹ ಅಂತ ಕೂಡ ಜೇಮ್ಸ್ ಸಿಕ್ಕಿ ಅವರನ್ನ ಕರೆಯಲಾಗುತ್ತೆ. ಜೇಮ್ಸ್ ಸಿಕ್ಕಿ ಅವರನ್ನ ಕರೆಯಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದಾರೆ ನೋಡಿ. ಬೆಂಗಾಲ್ ಗೆಜೆಟ್ ಜೇಮ್ಸ್ ಸಿಕ್ಕಿ ಅವರಿಗೆ ಸಂಬಂಧಪಟ್ಟಂತೆ ಭಾರತೀಯ ಪತ್ರಿಕೆ, ಮೊದಲ ಪತ್ರಿಕೆ, ಇದು ಮೊದಲ ಭಾರತೀಯ ಪತ್ರಿಕೆ 1980ರಲ್ಲಿ ಪ್ರಕಟ ಆಗುತ್ತೆ. 2 ವರ್ಷ ಮಾತ್ರ ನಡೆಯುತ್ತಿದೆ. ಏಷ್ಯಾದಲ್ಲೇ ಮೊದಲ ಪತ್ರಿಕೆ ಪ್ರಿಂಟೆಡ್ ಆಗಿದೆ. ಜೇಮ್ಸ್ ಸಿಕ್ಕಿ ಅವರಿಂದ ವಾರನ್ ಹೇಸ್ಟಿಂಗ್ಸ್ ಅನ್ನ ಟೀಕಿಸ್ತಾನೆ, ಈಸ್ಟ್ ಇಂಡಿಯಾ ಕಂಪನಿಯ ದಬ್ಬಾಳಿಕೆಯನ್ನು ಖಂಡಿಸ್ತಾನೆ. ಇವ್ರನ್ನ ಬಂಧಿಸ್ಬಿಟ್ಟು ಇವನ ಪ್ರೆಸ್ ಅನ್ನ ಮುಚ್ಚಲಾಗುತ್ತೆ, ಪತ್ರಿಕೆಯನ್ನು ಕ್ಲೋಸ್ ಮಾಡಿಸಲಾಗುತ್ತೆ. ಆದ್ದರಿಂದ ಇವರನ್ನ ಭಾರತದ ಪತ್ರಿಕೋದ್ಯಮ ಪಿತಾಮಹ ಅಂತ ಜೇಮ್ಸ್ ಸಿಕ್ಕಿ ಅವರನ್ನ ಕರೆಯಲಾಗುತ್ತೆ. ಇದೆ ನೋಡ್ರಿ ಬೆಂಗಾಲ್ ಗೆಜೆಟ್ ಪೇಪರ್ನ ಕೊಟ್ಟು ನೋಡ್ರಿ, ಒರಿಜಿನಲ್ ಪೇಪರ್ ಇದೆ ನೋಡ್ರಿ, ಇಲ್ಲಿ ನಿಮಗೆ ಕಾಣುತ್ತೆ. ಸಾಟರ್ಡೆ ಮಾರ್ಚ್ 10th 1781 ಅದ್ರ ಒಂದು ಪೇಪರ್ನ ಒಂದು ತುಣುಕನ್ನೇ ಮೇಲೆ ಕೊಟ್ಟಿದ್ದೀನಿ ನೋಡ್ರಿ. ನೋಡ್ರಿ ಇಲ್ಲಿ ಪೇಪರ್ ನೋಡ್ರಿ, ಹಿಕ್ಕಿಯ ಬೆಂಗಾಲ್ ಗೆಜೆಟ್ ಅಥವಾ ದ ಒರಿಜಿನಲ್ ಕಲ್ಕತ್ತಾ ಜನರಲ್ ಅಡ್ವರ್ಟೈಸರ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಪತ್ರಿಕೆ, ಇದು ಹೆಸರು, ಇನ್ನೊಂದು ಹೆಸರು ಪತ್ರಿಕೆ ನೋಡ್ಕೊಳ್ಳಿ ಬೇಕಾದ್ರೆ. ಯಾವ ತರ ಇತ್ತು ಪತ್ರಿಕೆ, ಇವತ್ತಿನ ಪತ್ರಿಕೆಗಳಲ್ಲ, ಅದು ಸಿಂಪಲ್ ಆಗಿದ್ದು ಪತ್ರಿಕೆಗಳು. ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಎಲ್ಲ ಕಾಣುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ವಾಟ್ ವಾಸ್ ದ ಟೈಟಲ್ ಆಫ್ ದ ಫಸ್ಟ್ ನ್ಯೂಸ್ ಪೇಪರ್ ಪಬ್ಲಿಷ್ಡ್ ಬೈ ಜೇಮ್ಸ್ ಅಗಸ್ಟಸ್ ಸಿಕ್ಕಿ? ಈ ಕೆಳಗಿನಲ್ಲಿ ಯಾವುದು ಜೇಮ್ಸ್ ಅಗಸ್ಟಸ್ ಸಿಕ್ಕಿ ಅವರಿಂದ ಪಬ್ಲಿಷ್ ಆಯಿತು ಅಂತ ಹೇಳಿ? ದಿ ಬೆಂಗಾಲ್ ಗೆಜೆಟ್. ಇಲ್ಲಿ ಆನ್ಸರ್ ಹಾಕಿಲ್ಲ, ಆಪ್ಷನ್ ಡಿ ಹಾಕಲಿ, ದಿ ಬೆಂಗಾಲ್ ಗೆಜೆಟ್, ಆಪ್ಷನ್ ಡಿ. ಇನ್ನೊಂದು ಪ್ರಶ್ನೆ, ದ ಫಸ್ಟ್ ನ್ಯೂಸ್ ಪೇಪರ್ ಇನ್ ಇಂಡಿಯಾ ವಾಸ್? ಭಾರತದಲ್ಲಿ ಮೊಟ್ಟ ಮೊದಲ ನ್ಯೂಸ್ ಪೇಪರ್ ಯಾವ್ದು ಕೇಳಿದ್ರೆ ದ ಬೆಂಗಾಲ್ ಗೆಜೆಟ್, ಆಪ್ಷನ್ ಎ. ಹಲವಾರು ಪ್ರಶ್ನೆಗಳಲ್ಲಿ ಎಕ್ಸಾಮ್ಸ್ ಕೇಳಿದೆ ನೋಡಿ ಇದನ್ನ. ಬೆಂಗಾಲ್ ಗೆಜೆಟ್ ಫಸ್ಟ್ ನ್ಯೂಸ್ ಪೇಪರ್ ಭಾರತದಲ್ಲಿ, ಜೇಮ್ಸ್ ಅಗಸ್ಟಸ್ ಇಕ್ಕಿ. ಇನ್ನೊಂದು ಪ್ರಶ್ನೆ, ಹೂ ಸ್ಟಾರ್ಟೆಡ್ ದ ಫಸ್ಟ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಇನ್ ಇಂಡಿಯಾ? ಇಂಗ್ಲಿಷ್ ನ್ಯೂಸ್ ಪೇಪರ್ ಅಲ್ವಾ, ನೋಡಿದ್ರಲ್ವ ಇಲ್ಲಿ ನಿಮಗೆ ಕಾಣ್ತಾ ನೋಡಿ, ಇಂಗ್ಲಿಷ್ ನ್ಯೂಸ್ ಪೇಪರ್ ಇದಷ್ಟು ಕೂಡ. ಇದನ್ನ ಇಂಗ್ಲಿಷ್ ನ್ಯೂಸ್ ಪೇಪರ್ ಅನ್ನ ಸ್ಟಾರ್ಟ್ ಮಾಡಿದ್ದು ಯಾರಪ್ಪ ಭಾರತದಲ್ಲಿ ಕೇಳಿದ್ರೆ ಇವರೇ, ಜೇಮ್ಸ್ ಅಗಸ್ಟಸ್ ಇಕ್ಕಿ, ಆಪ್ಷನ್ ಸಿ ಉತ್ತರ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ, ಎಕ್ಸಾಮ್ಸ್ ಅಲ್ಲಿ. ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ನಿಮಗೆ, ಕೇಳ್ತಾರೆ, ಡೈರೆಕ್ಟ್ ಪ್ರಶ್ನೆಗಳನ್ನ ಕೇಳ್ತಾರೆ. ಏನ್ ಕೇಳ್ಬೋದು? ಯಾವ ಭಾರತೀಯ ರಾಜ್ಯ ಪತ್ರಿಕೋದ್ಯಮದಲ್ಲಿ ಮುಂದಿತ್ತು ಅಂತ ಕೇಳ್ತಾರೆ. ಈ ರೀತಿ ಕೇಳ್ತಾರೆ, ಯಾವ ಭಾರತೀಯ ರಾಜ್ಯ ಪತ್ರಿಕೋದ್ಯಮದಲ್ಲಿ ಮುಂದಿತ್ತು? ಹಲವಾರು ಪತ್ರಿಕೆಗಳು ಬರ್ತಾವ ಮುಂದೆ, ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ. ಬಂಗಾಳ ಹೈಯೆಸ್ಟ್ ಮುಂದಿತ್ತು, ಅಲ್ಲೇ ಹೈಯೆಸ್ಟ್ ಪತ್ರಿಕೋದ್ಯಮಕ್ಕೆ ಬಹಳ ಮುಂದೆ ಹೆಸರಾಗಿತ್ತು ಬಂಗಾಳ. ಇನ್ನೊಂದು ಪ್ರಶ್ನೆ, ಇಂಗ್ಲಿಷ್ ಭಾಷೆಯಲ್ಲಿ ಸುದ್ದಿ ಪ್ರಕಟವಾದ ಮೊದಲ ಭಾರತೀಯ ಪತ್ರಿಕೆ? ನೋಡಿ, ಇದು ಕೂಡ ಭಾರತದ್ದೇ, ಆದರೆ ಇದನ್ನ ಸ್ಟಾರ್ಟ್ ಮಾಡಿದ್ದು ಜೇಮ್ಸ್ ಅಗಸ್ಟಸ್ ಸಿಕ್ಕಿ, ಅವ್ರ ದೇಶದವರು. ಭಾರತೀಯರು ಸ್ಟಾರ್ಟ್ ಮಾಡಿರುವಂತ ಪತ್ರಿಕೆ ಹೇಳಿದಾರೆ. ಮೊದಲ ಭಾರತೀಯರ ಪತ್ರಿಕೆ ಯಾವ್ದಪ್ಪ ಅಂದ್ರೆ ದಿ ಪೇಟ್ರಿಯಾಟ್ ಅಂತ ಹೇಳಿ. ದಿ ಪೇಟ್ರಿಯಾಟ್ ಶ್ರೀ ಹರೀಶ್ ಚಂದ್ರ ಮುಖರ್ಜಿ ಅವರು ಸ್ಟಾರ್ಟ್ ಮಾಡಿರುವಂತದ್ದು ದಿ ಪೇಟ್ರಿಯಾಟ್, ಮೊದಲ ಭಾರತೀಯರ ಪತ್ರಿಕೆ, ಇಂಗ್ಲಿಷ್ ಭಾಷೆ ಪತ್ರಿಕೆ ಇದು ದ ಪೇಟ್ರಿಯಾಟ್. ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಭಾರತೀಯಂದು ಅದು ಭಾರತದಲ್ಲೇ ಸ್ಟಾರ್ಟ್ ಆಗಿದ್ದು, ಅದನ್ನ ಜೇಮ್ಸ್ ಅಗಸ್ಟಸ್ ಸಿಕ್ಕಿ ಅವ್ರ ದೇಶದವ್ರು ನಡೆಸಿದ್ದನ್ನ. ಬೆಂಗಾಲ್ ಗೆಜೆಟ್, ದಿ ಪೇಟ್ರಿಯಾಟ್ ಭಾರತೀಯರದು ಇಂಗ್ಲಿಷ್ ಭಾಷೆಯಲ್ಲಿ ಸ್ಟಾರ್ಟ್ ಆಗಿದೆ. ಡಿಫರೆನ್ಸ್ ಗೊತ್ತಿರ್ಬೇಕು ನಿಮಗೆ. ಇನ್ನೊಂದು ಬಾಂಬೆ ಸಮಾಚಾರ ಅಂತೇಳಿ, ಇದು ಪ್ರಥಮ ಗುಜರಾತಿ ಪತ್ರಿಕೆ. ಮೊದಲ ಗುಜರಾತಿ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಬಾಂಬೆ ಸಮಾಚಾರ. ಬಾಂಬೆಯಿಂದ ಮೊದಲ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಬಾಂಬೆ ಹೆರಾಲ್ಡ್. ಮದ್ರಾಸ್ನಿಂದ ಮೊದಲ ಪತ್ರಿಕೆ ಮದ್ರಾಸ್ ಕೊರಿಯರ್. 4 ಭಾಷೆಗಳಲ್ಲಿನ ವಾರ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಬಂಗದೂತ. ಇನ್ನೊಂದು ಪ್ರಶ್ನೆ, ಮಂಗಳೂರು ಸಮಾಚಾರ. ಬಹಳ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರು ನೋಡ್ರಿ, ಮಂಗಳೂರು ಸಮಾಚಾರ. ಕನ್ನಡದ ಮೊದಲ ಪತ್ರಿಕೆ ಯಾವ್ದು ಅಂತ ಕೇಳ್ತಾರೆ. ಕನ್ನಡದ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. 1843ರಲ್ಲಿ ಹರ್ಮನ್ ಮೋಗ್ಲಿಂಗ್ ಅವರಿಂದ ಪ್ರಾರಂಭ ಆಗುತ್ತೆ, ಪಬ್ಲಿಷ್ ಆಗುತ್ತೆ ಇದು ಮಂಗಳೂರು ಸಮಾಚಾರ. ಕನ್ನಡದ ಮೊದಲ ಪತ್ರಿಕೆ 1843ರಲ್ಲಿ ಹರ್ಮನ್ ಮೋಗ್ಲಿಂಗ್ ಅವರಿಂದ ಪಬ್ಲಿಷ್ ಆಗುತ್ತೆ. ಮಂಗಳೂರು ಸಮಾಚಾರ ಬಹಳ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರು ನೋಡ್ರಿ. ಮತ್ತಿನ್ನೊಂದು ಉದಂತ್ ಮಾರ್ತಾಂಡ್ ಅಂತೇಳಿ, ಇದು ಮೊದಲ ಹಿಂದಿ ನ್ಯೂಸ್ ಪೇಪರ್. ಇದು
ಉದಂತ್ ಮಾರ್ತಾಂಡು ಮೊದಲ ಹಿಂದಿ ನ್ಯೂಸ್ ಪೇಪರ್, ಭಾರತದಲ್ಲಿ ಮೊದಲ ಹಿಂದಿ ನ್ಯೂಸ್ ಪೇಪರ್. ಇದನ್ನ ಜುಗಲ್ ಕಿಶೋರ್ ಅವರು ಪಬ್ಲಿಷ್ ಮಾಡ್ತಾರೆ. ಜುಗಲ್ ಕಿಶೋರ್ ಅವರು ಪಬ್ಲಿಷ್ ಮಾಡ್ತಾರೆ. ನೀವು ಬರ್ಕೊಳ್ಳಿಬೇಕಾದ್ರೆ ನಿಮಗೆ ಬಹಳ ಇಂಪಾರ್ಟೆಂಟ್ ಇದು. ಮಂಗಳೂರು ಸಮಾಚಾರ ಅಂತೂ ನಮ್ಮ ಕರ್ನಾಟಕ ಎಕ್ಸಾಮ್ಸ್ ಅಲ್ಲಿ ಬಹಳ ಕೇಳ್ತಾರೆ. ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕೆ ಬೈ ಹರ್ಮನ್ ಮೋಗ್ಲಿಂಗ್, 1843 ಮೊದಲು ಸ್ಟಾರ್ಟ್ ಆಗಿದೆ. ಉದಂತ್ ಮಾರ್ತಾಂಡು ಮೊದಲ ಹಿಂದಿ ನ್ಯೂಸ್ ಪೇಪರ್ ಭಾರತದಲ್ಲಿ ಜುಗಲ್ ಕಿಶೋರ್ ಸ್ಥಾಪನೆ ಮಾಡಿದ್ದು. ಇಂಗ್ಲಿಷ್ ಭಾಷೆಯಲ್ಲಿ ಸುದ್ದಿ ಪ್ರಕಟವಾದ ಮೊದಲ ಭಾರತೀಯ ಪತ್ರಿಕೆ ಯಾವುದು ಕೇಳಿದ್ರೆ ದಿ ಪೇಟ್ರಿಯಾಟ್. ಫಸ್ಟ್ ನ್ಯೂಸ್ ಪೇಪರ್ ಪಬ್ಲಿಷ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ಅದೇ ದ ಬೆಂಗಾಲ್ ಗೆಜೆಟ್, ಜೇಮ್ಸ್ ಅಗಸ್ಟಸ್ ಹಿಕ್ಕಿ, JA ಹಿಕ್ಕಿ ಅವರು ಮಾಡಿದ್ರು. ಮತ್ತೆ ಪ್ರಶ್ನೆ ಕೇಳಿದಾರೆ ನೋಡ್ರಿ. ದ ಫಸ್ಟ್ ನ್ಯೂಸ್ ಪೇಪರ್ ಪಬ್ಲಿಷ್ಡ್ ಬೈ ದ ಇಂಡಿಯನ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವಾಸ್, ಇದೆ ಹಿಂದೂ ಪ್ಯಾಟ್ರಿಯಾಟ್ ಕೇಳಿದಾರೆ ನೋಡ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ನ್ಯೂಸ್ ಪೇಪರ್ ಪಬ್ಲಿಷ್ಡ್ ಬೈ ದ ಇಂಡಿಯನ್ಸ್, ಭಾರತೀಯರಿಂದ ಮೊದಲ ಪತ್ರಿಕೆ ಇಂಗ್ಲಿಷ್ ಅಲ್ಲಿ ಯಾವ್ದು ಪಬ್ಲಿಷ್ ಆಯ್ತು ಅಂದ್ರೆ ದ ಹಿಂದೂ ಪ್ಯಾಟ್ರಿಯಾಟ್ ಇದೆ ಅಲ್ವಾ. ಶ್ರೀ ಹರೀಶ್ ಚಂದ್ರ ಮುಖರ್ಜಿ ಅವರು ಪಬ್ಲಿಷ್ ಮಾಡಿದ್ದು ಹಿಂದೂ ಪ್ಯಾಟ್ರಿಯಾಟ್. ಇದನ್ನ ಕೇಳಿದಾರೆ ನೋಡ್ರಿ ಪ್ರಶ್ನೆ, UPSC ಎಕ್ಸಾಂಪಲ್ ಕೇಳಿದ್ದಾರೆ. ಇನ್ನೊಂದು ಪ್ರಶ್ನೆ, ವಾಟ್ ವಾಸ್ ದ ನೇಮ್ ಆಫ್ ದ ಫಸ್ಟ್ ಹಿಂದಿ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಪಬ್ಲಿಷ್ಡ್ ಬೈ ಜುಗಲ್ ಕಿಶೋರ್? ಜುಗಲ್ ಕಿಶೋರ್ ಅವರು ಪಬ್ಲಿಷ್ ಮಾಡಿರುವಂತಹ ಮೊದಲ ಹಿಂದಿ ನ್ಯೂಸ್ ಪೇಪರ್ ಯಾವುದು ಭಾರತದಲ್ಲಿ ಅಂತ ಕೇಳಿದ್ರೆ, ಇದನ್ನು IAS ಎಕ್ಸಾಮ್ ಅಲ್ಲಿ 2003 ಕೇಳಿದ್ದಾರೆ. ಉದಂತ್ ಮಾರ್ತಾಂಡ್. ಇನ್ನೊಂದು ಪ್ರಶ್ನೆ ಕೇಳಿದಾರೆ ನೋಡ್ರಿ. ದ ಫಸ್ಟ್ ಹಿಂದಿ ನ್ಯೂಸ್ ಪೇಪರ್ ಉದಂತ್ ಮಾರ್ತಾಂಡ್, ಮೊದಲ ಹಿಂದಿ ಪತ್ರಿಕೆ ಉದಂತ್ ಮಾರ್ತಾಂಡ್ ಎಲ್ಲಿಂದ ಪಬ್ಲಿಷ್ ಆಯ್ತು ಅಂತ ಕೇಳಿದ್ದಾರೆ. ಕೋಲ್ಕತ್ತಾದಿಂದ ಪಬ್ಲಿಷ್ ಆಯ್ತು. ಆಲ್ಮೋಸ್ಟ್ ಹಲವಾರು ಪತ್ರಿಕೆಗಳು ಪಬ್ಲಿಷ್ ಆಗಿದ್ದು ಬಂಗಾಳದಿಂದಲೇ. ಹಲವಾರು ಪತ್ರಿಕೆಗಳು ಪಬ್ಲಿಷ್ ಆಗಿದ್ದು ಬಂಗಾಳ ಅಲ್ಲಿಂದನೇ. ಅದರಿಂದ ಈ ಬಂಗಾಳವನ್ನ ಭಾರತೀಯ ರಾಜ್ಯ ಪತ್ರಿಕೋದ್ಯಮದಲ್ಲಿ ಅತಿ ಹೆಚ್ಚಾಗಿ ಮುಂದಿದ್ದು ಬಂಗಾಳ ಅಂತ ಕರಿತೀವಿ. ಬಂಗಾಳ ಪತ್ರಿಕೋದ್ಯಮದಲ್ಲಿ ಬಹಳ ಮುಂದಿತ್ತು ಕೋಲ್ಕತ್ತಾ, ಬಂಗಾಳ. ಮತ್ತೆ ವಾರಾಷ್ಟ್ರೀಯ ಕಾಲದಲ್ಲಿ ಬಂಗಾಳದ ಏಷಿಯಾಟಿಕ್ ಸೊಸೈಟಿ ಸ್ಥಾಪನೆ ಆಗುತ್ತೆ 1784. ಮತ್ತು ಇವನ ಕಾಲದಲ್ಲಿ 1775 ಜುಡಿಷಿಯಲ್ ಮರ್ಡರ್ ಆಗುತ್ತೆ. ನಂದಕುಮಾರ್ ವಾರನ್ ಹೇಸ್ಟಿಂಗ್ನ ಟೀಕೆ ಮಾಡ್ತಾ ಇದ್ದ. ಅವನ ಮೇಲೆ ಸುಳ್ಳು ಪ್ರಕರಣವನ್ನ ಮಾಡಿಬಿಟ್ಟು ಅವನಿಗೆ ಮರಣದಂಡನೆಯನ್ನ ಕೊಡಲಾಗುತ್ತೆ. ಈ ವಾಸ್ ದ ಫಸ್ಟ್ ಇಂಡಿಯನ್ ಟು ಬಿ ಎಕ್ಸಿಕ್ಯೂಟೆಡ್ ಬೈ ಹ್ಯಾಂಗಿಂಗ್ ಮಾಡಿ, ನೇಣು ಹಾಕಿ ಈ ತರ ಮಾಡಿ ಹ್ಯಾಂಗಿಂಗ್ ಮಾಡಿ ಮೊದಲು ಸಾಯಿಸಿದ್ದು ಇವರನ್ನೇ, ನಂದಕುಮಾರ್. ಮುಂದೆ ಹಲವಾರು ಸ್ವತಂತ್ರ ಹೋರಾಟಗಳನ್ನ ಹ್ಯಾಂಗಿಂಗ್ ಮಾಡಿ ಸಾಯಿಸಲಾಗುತ್ತೆ, ಮರಣದಂಡನೆ ಕೊಡಲಾಗುತ್ತೆ. ಇವನ ಕಾಲದಲ್ಲಿ ಒಂದು ರಿವೋಲ್ಟ್ ಆಗುತ್ತೆ, ಸನ್ಯಾಸಿ ರಿವೋಲ್ಟ್ ಅಂತ ಆಗುತ್ತೆ. ಇದು ಮೊದಲ ಸಿವಿಲ್ ರೆಬೆಲಿಯನ್, ಆಧುನಿಕ ಭಾರತದಲ್ಲಿ ಮೊದಲ ಸಿವಿಲ್ ರೆಬೆಲಿಯನ್ ಆಗುತ್ತೆ. ಏನು ಸನ್ಯಾಸಿ ರಿವೋಲ್ಟ್ ಏನ್ ಮಾಡ್ತಂದ್ರೆ, ಈ ಸನ್ಯಾಸಿಗಳು ಪಿಲ್ಗ್ರಿಮೇಜ್ಗಳಿಗೆ ಹೋಗ್ತಿರ್ತಾರಲ್ಲ, ಈ ಸನ್ಯಾಸಿಗಳು ಬಟ್ಟೆ ಹಾಕ್ತಿರ್ಲಿಲ್ಲ. ಅವರು ತನ್ನ ದೇಹದ ಮೇಲೆ ಎಲ್ಲನೂ ಕೂಡ ಬಟ್ಟೆ ಹಾಕ್ತಿರ್ಲಿಲ್ಲ. ಅವರು ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು, ಪಿಲ್ಗ್ರಿಮೇಜ್ಗಳಿಗೆ ಹೋಗ್ತಾ ಇದ್ರು. ಅದನ್ನ ವಾರನ್ ಹೇಸ್ಟಿಂಗ್ ನೋಡಿದಾಗ ಅವನಿಗೆ ಒಂಥರ ಬೇರೆ ತರ ಅನ್ನಿಸ್ತು. ಊರಲ್ಲಿ ಯಾಕೆ ಬಟ್ಟೆ ಹಾಕೋದಂಗೆ ಬರ್ತಾ ಇದ್ದೆ ಏನ್ ಮಾಡ್ಬಿಟ್ಟ, ಪಿಲ್ಗ್ರಿಮೇಜ್ ಸೆಂಟರ್ಸ್ಗಳಿಗೆ ನೇಕಡ್ ಫಾರ್ಮಲ್ಲಿ ಬರೋದನ್ನ ಬ್ಯಾನ್ ಮಾಡ್ತಾನೆ ವಾರನ್ ಹೇಸ್ಟಿಂಗ್. ಆಗ ಸನ್ಯಾಸಿಗಳು ದಂಗೆ ಹೇಳ್ತಾರೆ ಇವನ ಮೇಲೆ. ಅದರಿಂದ ಸನ್ಯಾಸಿ ರಿವೋಲ್ಟ್ ಇವನ ಕಾಲದಲ್ಲಿ ಆಗಿರುವಂಥದ್ದು ಬಹಳ ಇಂಪಾರ್ಟೆಂಟ್. ಇವನು ಬ್ಯಾನ್ ಮಾಡಿದನ್ನ ಈ ಒಂದು ಸನ್ಯಾಸಿ ರಿವೋಲ್ಟ್ಗೆ ಸಂಬಂಧಪಟ್ಟಂತೆ ಹಲವಾರು ದೊಡ್ಡ ಮಟ್ಟಕ್ಕೆ ಸದ್ದಾಗತ್ತೆ. ಬಂಕಿಂಚಂದ್ರ ಚಟರ್ಜಿ ಅವರು ತಮ್ಮ ಆನಂದ ಮಠ ಪುಸ್ತಕದಲ್ಲಿ ಈ ಒಂದು ಸನ್ಯಾಸಿ ರಿವೋಲ್ಟ್ಗೆ ಸಂಬಂಧಪಟ್ಟಂತೆ ಅತ್ಯಂತ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದರಿಂದ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಬಂಕಿಂಚಂದ್ರ ಚಟರ್ಜಿ ಅವರ ಆನಂದ ಮಠ ಯಾವ ದಂಗೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡುತ್ತೆ ಅಂದ್ರೆ ಸನ್ಯಾಸಿ ದಂಗೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡುತ್ತೆ. ಆನಂದ ಮಠ ಅಂತ ನಿಮ್ಗೆ ನೆನಪು ಬರುತ್ತೆ, ಒಂದೇ ಮಾತರಂ ಆನಂದ ಮಠದ ಭಾಗ, ಆನಂದ ಮಠ ಪುಸ್ತಕದ ಒಂದು ಭಾಗ ಒಂದೇ ಮಾತರಂ. ಅದು ನ್ಯಾಷನಲ್ ಸಾಂಗು, ಭಾರತದ ಒಂದು ನ್ಯಾಷನಲ್ ಸಾಂಗು. ಆನಂದ ಮಠದ ಒಂದು ಭಾಗ ಅದು. ಆನಂದ ಮಠದಿಂದಲೇ ತೆಗೆದಿರುವಂಥದ್ದು ಒಂದೇ ಮಾತರಂನ ನ್ಯಾಷನಲ್ ಸಾಂಗ್ನ. ಬಂಕಿಂಚಂದ್ರ ಚಟರ್ಜಿ ಅವರು ಬರೆದಿರುವಂತಹ ಆನಂದ ಮಠ ಈ ಸನ್ಯಾಸಿ ದಂಗೆಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡುತ್ತೆ. ಈ ದಂಗೆಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡುತ್ತೆ. ಈ ಸನ್ಯಾಸಿ
ದಂಗೆಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಮುಂದಿನ ಕ್ಲಾಸ್ಗಳಲ್ಲಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ತೀನಿ ದಂಗೆಗಳು ಬಂದಾಗ. ಎಷ್ಟು ಇದು ಗೊತ್ತಿರಲಿಲ್ಲ ನಿಮಗೆ, ವಾರ್ನ್ ಹೇಸ್ಟಿಂಗ್ನ ಕಾಲದಲ್ಲಿ ಸನ್ಯಾಸಿ ದಂಗೆ ಆಯ್ತು ಅಂತೇಳಿ. ಈ ದಂಗೆಯನ್ನ ಇವು ಸಪ್ರೆಸ್ ಮಾಡ್ತಾನೆ, ಇದನ್ನ ನಿಯಂತ್ರಣ ಮಾಡ್ತಾನೆ, ಸನ್ಯಾಸಿಗಳಲ್ವ ನಿಯಂತ್ರಣ ಮಾಡ್ತಾನೆ. ಅದರಿಂದ ಹೂ ಸಪ್ರೆಸ್ ಸನ್ಯಾಸಿ ರಿವೋಲ್ಟ್ ಅಂತ ವಾರ್ನ್ ಹೇಸ್ಟಿಂಗ್ ಕಾಲದಲ್ಲಿ ಸನ್ಯಾಸಿ ರಿವೋಲ್ಟ್ ಆಯ್ತು 1772ರಲ್ಲಿ. ಆಧುನಿಕ ಭಾರತದ ಮೊದಲ ನಾಗರಿಕ ದಂಗೆ ಇದು. ಇದನ್ನ ಗಿರಿ ಆದೇಶದ ಸನ್ಯಾಸಿಗಳು ಇದನ್ನ ದಂಗೆ ಮಾಡ್ತಾರೆ. ಲಾರ್ಡ್ ವಾರನ್ ಹೇಸ್ಟಿಂಗ್ ಸನ್ಯಾಸಿಗಳು ಬೆತ್ತಲ ರೂಪದಲ್ಲಿ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡುವುದನ್ನ ನಿಷೇಧ ಮಾಡ್ತಾರೆ. ಆವಾಗ ಇದು ಪ್ರಾರಂಭ ಆಗುತ್ತೆ. ಇನ್ನು ಹಲವಾರು ವಿಚಾರಗಳಲ್ಲಿ ಇದು ಕೂಡ ಹೇಳ್ತಾ ಹೋಗುತ್ತೆ ಸನ್ಯಾಸಿ ದಂಗೆ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಚರ್ಚೆ ಮಾಡ್ತಾ ಹೋಗ್ತೀನಿ. ಮತ್ತೆ ಈ ಒಂದು ಸನ್ಯಾಸಿ ದಂಗೆಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸ್ತಾರೆ ನೋಡ್ರಿ. ಅದರಿಂದ ಮಹಿಳೆಯರ ಪಾತ್ರವು ಕೂಡ ಇಲ್ಲಿ ಎದ್ದು ಕಾಣುತ್ತೆ. ಅವರ ಒಂದು ಭಾಗವಹಿಸುವಿಕೆ ಕೂಡ ಹೆಚ್ಚು ಕಾಣ್ತಾ ಹೋಗುತ್ತೆ. ದೇವಿ ಚೌಧುರಾಣಿ ಅಂತೇಳಿ ಅವರ ಭಾಗವಹಿಸುವಿಕೆಯು ಬ್ರಿಟಿಷರ ವಿರುದ್ಧದ ಆರಂಭಿಕ ಪ್ರತಿರೋಧಗಳಲ್ಲಿ ಮಹಿಳೆಯರ ಪಾತ್ರವನ್ನು ವಹಿಸುತ್ತೆ. ಮುಂದೆ ಮಹಿಳೆಯರು ಕೂಡ ಹಲವಾರು ದಂಗೆಗಳಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಮೊದಲು ಇಲ್ಲಿ ಭಾಗವಹಿಸ್ತಾರೆ ನೋಡ್ರಿ, ದೇವಿ ಚೌಧುರಾಣಿನವರು ಸನ್ಯಾಸಿ ದಂಗೆಯಲ್ಲಿ ಭಾಗವಹಿಸ್ತಾರೆ. ಸನ್ಯಾಸಿಗಳು ದಂಗೆ ಹೇಳ್ತಾರೆ ವಾರ್ನ್ ಹೇಸ್ಟಿಂಗ್ನ ವಿರುದ್ಧವಾಗಿ. ಹಲವಾರು ವಿಚಾರಗಳಿಗೆ ನಮ್ಮ ಕಟ್ಟುಪಾಡು ಅದು ಅವ್ರಿಗೆ ಇಷ್ಟ ಆಗಲ್ಲ. ಬಿಕಾಸ್ ಅವರು ವೆಸ್ಟರ್ನ್ ನಿಂದ ಬಂದರು, ಅವ್ರ ಕಲ್ಚರ್ ಬೇರೆ, ನಮ್ಮ ಕಲ್ಚರ್ ಬೇರೆ. ಕೆಲವುದನ್ನ ಇದು ಮಾಡಿದ್ರು, ಸತಿಪತಿಯನ್ನ ನಿಷೇಧ ಮಾಡಿದ್ರು. ಮುಂದೆ ಹೇಳ್ತೀನಿ ನಿಮಗೆ, ಸತಿಪತಿ ನಿಷೇಧ ಮಾಡಿದ್ರು. ಅವಕ್ಕೆಲ್ಲ ಒಪ್ಪಣ, ಅವನ್ನೆಲ್ಲ ಮೂಢನಂಬಿಕೆಗಳನ್ನ ಬೇಕಾದ್ರೆ ನಮ್ಮನ್ನ ಅವನ್ನ ಹತ್ತಿಕ್ಲಿ, ಆದ್ರೆ ಇವೆಲ್ಲ ಮೂಢನಂಬಿಕೆ ಅಲ್ಲ. ಇದಕ್ಕೆ ಸೈಂಟಿಫಿಕ್ ರೀಸನ್ಗಳಿರ್ತದೆ. ಅವುಗಳನ್ನ ತಮ್ಮ ದೇಹದ ಮೇಲಿನ ಆಸೆಗಳನ್ನ ಬಿಟ್ಟಿರ್ತಾರೆ ಅವರು. ಅದಕ್ಕೆ ಅವ್ರು ಏನನ್ನು ಕೂಡ ಮುಚ್ಕೊಳ್ಳೋದಿಲ್ಲ. ಅದನ್ನ ಇವರು ಅನ್ನೋದು ತಪ್ಪಾಗುತ್ತೆ. ಒಂದು ಆಚಾರ ವಿಚಾರ, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅದನ್ನ ಇವನು ವಿರೋಧಿಸ್ತಾನೆ. ಯಾರು ಕೂಡ ನೇಕಡ್ ಆಗಿ ಬರಬೇಡಿ ಪಿಲ್ಗ್ರಿಮೇಜ್ಗಳಿಗೆ, ಬೇರೆಯವರಿಗೆ ಯೂಸ್ ಆಗುತ್ತೆ, ಆ ಥರ ಒಂದು ಇವುಗಳನ್ನ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಸನ್ಯಾಸಿಗಳು ದಂಗೆ ಹೇಳ್ತಾರೆ. ಇದನ್ನ ಹತ್ತಿಕ್ತಾರೆ, ಈಸಿಯಾಗಿ ಹತ್ತಿಕ್ತಾರೆ. ಆನಂದ ಮಠ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಬೆಳಕು ಚೆಲ್ಲುವ ಕೆಲಸವನ್ನು ಕೂಡ ಮಾಡ್ತಾ ಹೋಗುತ್ತೆ. ಬಂಕಿಂಚಂದ್ರ ಚಟರ್ಜಿ ಅವರ ಆನಂದ ಮಠ ಪುಸ್ತಕ, ಆ ನಾವೆಲ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಬೆಳಕು ಚೆಲ್ಲುವ ಕೆಲಸವನ್ನು ಕೂಡ ಮಾಡ್ತಾ ಹೋಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಚರ್ಚೆ ಮಾಡ್ತಾ ಹೋಗ್ತೀನಿ ಮುಂದೆ. ಹಲವಾರು ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಬಂದಿವೆ, ನೋಡೋಣ ಏನ್ ಬಂದಿವೆ ಅಂತೇಳಿ. ಹೂ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್? ಬಂಗಾಳದ ಮೊದಲ ಬಂಗಾಳದ ಗವರ್ನರ್ ಯಾರು ಅಂತ ಕೇಳಿದ್ರೆ ವಾರನ್ ಹೇಸ್ಟಿಂಗ್. ಕೊನೆಯ ಗವರ್ನರ್ ಆಫ್ ಬೆಂಗಾಲ್ ಅಂತ ಕೇಳಿದ್ರು ಕೂಡ ವಾರನ್ ಹೇಸ್ಟಿಂಗ್. ಮೊದಲ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು ಅಂತ ಕೇಳಿದ್ರು ಅಥವಾ ಪೋರ್ಟ್ ವಿಲಿಯಂ ಅಂತ ಕೂಡ ಕೇಳ್ತಾರೆ. ಯಾರು? ವಾರನ್ ಹೇಸ್ಟಿಂಗ್. ಪೋರ್ಟ್ ವಿಲಿಯಂನ ಮೊದಲ ಗವರ್ನರ್ ಜನರಲ್ ಅಥವಾ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಯಾರು ಮೊದಲ ಅಂತ ಕೇಳಿದ್ರೆ ವಾರನ್ ಹೇಸ್ಟಿಂಗ್. ಯಾವ ವರ್ಷದಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ನ ಪಾಸ್ ಮಾಡಲಾಯ್ತು ಅಂತ ಕೇಳ್ತಾರೆ. ರೆಗ್ಯುಲೇಟಿಂಗ್ ಆಕ್ಟ್ ನ ಯಾವ ವರ್ಷದಲ್ಲಿ ಪಾಸ್ ಮಾಡಲಾಯ್ತು ಅಂತ ಕೇಳ್ತಾರೆ? 1973ರಲ್ಲಿ. ಹೂ ಸಕ್ಸಿಡೆಡ್ ರಾಬರ್ಟ್ ಕ್ಲೈವ್ ಟು ಲೀಡ್ ದ ಈಸ್ಟ್ ಇಂಡಿಯಾ ಕಂಪನಿ? ರಾಬರ್ಟ್ ಕ್ಲೈವ್ ನಂತರ ಯಾರು ಬಂದ್ರು ಅಂತ ಕೇಳಿದ್ರೆ ಲಾರ್ಡ್ ಹೇಸ್ಟಿಂಗ್, ಲಾರ್ಡ್ ವಾರನ್ ಹೇಸ್ಟಿಂಗ್. At the time of the establishment of Asiatic Society of Calcutta, who was the Governor General of Bengal? ಕಲ್ಕತ್ತಾದ ಏಷ್ಯಾಟಿಕ್ ಸೊಸೈಟಿ ಸ್ಥಾಪನೆ ಆದಾಗ ಬಂಗಾಳದ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಕೇಳಿದ್ರೆ ಲಾರ್ಡ್ ವಾರನ್ ಹೇಸ್ಟಿಂಗ್. ಲಾರ್ಡ್ ವಾರನ್ ಹೇಸ್ಟಿಂಗ್. ವಿಲಿಯಂ ಜೋನ್ಸ್ ಅವರು ಸ್ಥಾಪನೆ ಮಾಡ್ತಾರೆ. ಅದು ಕೂಡ ನಿಮ್ಗೆ ಗೊತ್ತಿರಲಿ. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ದ ಪಾಲಿಸಿ ಆಫ್ ಸೆಕ್ಯೂರಿಟಿ ಸೆಲ್ ಅಥವಾ ರಿಂಗ್ ಫೆನ್ಸ್ ಪಾಲಿಸಿ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ? ವಾರನ್ ಹೇಸ್ಟಿಂಗ್ಗೆ ಸಂಬಂಧಿಸಿದೆ ಇದು. ವಾರನ್ ಹೇಸ್ಟಿಂಗ್ಗೆ ದ ಪಾಲಿಸಿ ಆಫ್ ಸೆಕ್ಯೂರಿಟಿ ಸೆಲ್ ಅಥವಾ ರಿಂಗ್ ಫೆನ್ಸ್ ಪಾಲಿಸಿ ಈಸ್ ಅಸೋಸಿಯೇಟೆಡ್ ವಿತ್ ವಾರನ್ ಹೇಸ್ಟಿಂಗ್. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಇನ್ನೊಂದು ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋಯಿಂಗ್ ಅಬಾಲಿಷ್ಡ್ ಡ್ಯುಯಲ್ ಗವರ್ನಮೆಂಟ್ ಸಿಸ್ಟಮ್ ಇನ್ ಬೆಂಗಾಲ್? ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನ ರದ್ದುಪಡಿಸಿದವರು ಯಾರು ಅಂತ ಕೇಳಿದ್ರೆ ವಾರನ್ ಹೇಸ್ಟಿಂಗ್. ವಾರನ್ ಹೇಸ್ಟಿಂಗ್. ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂತಹ ದ್ವಿಸರ್ಕಾರವನ್ನ ಇವರು ರದ್ದು ಮಾಡ್ತಾರೆ, ನೇರ ಆಡಳಿತವನ್ನು ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಗವರ್ನರ್ ಜನರಲ್ ವಾಸ್ ಇಂಪೀಚ್ಡ್ ಬೈ ದ ಬ್ರಿಟಿಷ್ ಪಾರ್ಲಿಮೆಂಟ್? ಬ್ರಿಟಿಷ್ ಪಾರ್ಲಿಮೆಂಟ್ ಇಂದ ಇಂಪೀಚ್ಗೆ ಒಳಗಾದಂತಹ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ವಾರನ್ ಹೇಸ್ಟಿಂಗ್. ವಾರನ್ ಹೇಸ್ಟಿಂಗ್ ಇಂಪೀಚ್ಮೆಂಟ್ ಒಳಗಾದಂತಹ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್. ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ನೋಡ್ರಿ. ಇನ್ನೊಂದು ಪ್ರಶ್ನೆ ಕೇಳಿದಾರೆ ನೋಡ್ರಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಹೇಳಿಕೆಗಳು ಯಾವುದು ಕರೆಕ್ಟ್ ಅಂತ ಕೇಳಿದಾರೆ ನೋಡ್ರಿ. ಯಾವುದು ಕರೆಕ್ಟ್ ಅಂತ ಕೇಳಿದಾರೆ? ವಾರನ್ ಹೇಸ್ಟಿಂಗ್ಸ್ had established the dual system of government in Bengal in 1765. ವಾರನ್ ಹೇಸ್ಟಿಂಗ್ ಅವರು ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದರು. ತಪ್ಪು, ರಾಂಗ್. ಅದು ಈ ಹೇಳಿಕೆ ತಪ್ಪು. ಎರಡನೇ ಹೇಳಿಕೆ ನೋಡೋಣ. He had established a board of revenue at Calcutta to supervise the collection of revenue. ಹೌದು,
ಕಲ್ಕತ್ತಾದಲ್ಲಿ ಬೋರ್ಡ್ ಆಫ್ ರೆವಿನ್ಯೂನ ಸ್ಥಾಪನೆ ಮಾಡ್ತಾರೆ, ರೆವಿನ್ಯೂಗೆ ಸಂಬಂಧಪಟ್ಟಂತೆ ಸೂಪರ್ವೈಸ್ ಮಾಡಲಿಕ್ಕೆ. ಎಸ್, ಕರೆಕ್ಟ್. ಆಪ್ಷನ್ 2 ಹೇಳಿಕೆ ಮಾತ್ರ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇಷ್ಟು ವಾರನ್ ಹೆಸ್ಟಿಂಗ್ಸ್ಗೆ ಸಂಬಂಧಪಟ್ಟಂತೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸ್ವಲ್ಪ ಲಾಂಗ್ ಪ್ರೋಸೆಸ್, ಸ್ವಲ್ಪ ಜಾಸ್ತಿ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀವಿ. ಪ್ರತಿಯೊಂದನ್ನು ಕೂಡ ಡೀಟೇಲ್ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀವಿ, ಯಾವುದನ್ನು ಕೂಡ ಬಿಡಲ್ಲ ನಿಮಗೆ. ಈಗ ಗವರ್ನರ್ಸ್ ಜನರಲ್ ಆಫ್ ಬೆಂಗಾಲ್ಗಳಿಗೆ ಸಂಬಂಧಪಟ್ಟ ಚರ್ಚೆ ಮಾಡ್ಕೊಳ್ತಾ ಹೋಗ್ತೀನಿ. ವಾರನ್ ಹೆಸ್ಟಿಂಗ್ಸ್ ಕಂಪ್ಲೀಟ್ ಆಗಿ ಮುಗೀತು. ನೆಕ್ಸ್ಟ್ ಕ್ಲಾಸಲ್ಲಿ ಕಾರ್ನ್ ವಾಲಿಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ ಚರ್ಚೆ ಮಾಡೋಣ. ಕಾರ್ನ್ ವಾಲಿಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ ಚರ್ಚೆ ಮಾಡೋಣ. ಅದರ ನಂತರವಾಗಿ ಜಾನ್ ಶೋರ್, ಮತ್ತೆ ಲಾರ್ಡ್ ವೆಲ್ಲೆಸ್ಲಿ, ಜಾರ್ಜ್ ಬಾರ್ಲೋ, ಮಿಂಟೋ ಒನ್, ಹೇಸ್ಟಿಂಗ್ಸ್, ಅಮ್ಹರ್ಸ್ಟ್ ಮತ್ತು ವಿಲಿಯಂ ಬೆಂಟಿಕ್ ಇವರೆಲ್ಲರೂ ಕೂಡ ಬಂಗಾಳದ ಗವರ್ನರ್ ಜನರಲ್ಗಳು. ಇವರಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಮುಂದಿನ ತರಗತಿಗಳಲ್ಲಿ. ಐ ಹೋಪ್ ಅರ್ಥ ಇದೆ ಅನ್ಕೋತೀನಿ. ನಿಮಗೆ ಈ ಕ್ಲಾಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟು. ನಿಮ್ಮ ಸ್ನೇಹಿತರಿಗೆ ಈ ಕ್ಲಾಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡಿ, ಅವರಿಗೂ ಕೂಡ ಗೊತ್ತಾಗಲಿ. ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೇನೆ.